ಯೇಸುವಿನ ನಾಮದಲ್ಲಿ ನಮಗೆ ಸಂತೋಷ, ಯೇಸು ನಾಮದಲ್ಲಿ ನಮಗೆ ಸಮಾಧಾನ, ಯೇಸು ನಾಮದಲ್ಲಿ ನಮಗೆ ಬಿಡುಗಡೆ. ಹಾಲೆಲೂಯ, ಹಾಲೆಲೂಯ, ಸ್ತೋತ್ರ. ಎಲ್ಲರೂ ಹೇಳುವ, ಎಲ್ಲರ ಆರಾಧನೆ ಮಾಡಿಡುವ. ಈ ಸಮಯವು ಬಹಳ ಉತ್ತಮವಾದದ್ದು. ಈ ಸಮಯದಲ್ಲಿ ನಾವೆಲ್ಲರೂ ಆರಾಧಿಸೋಣ. ಆತನನ್ನು ಆಶ್ರಯಿಸಿದವರಾಗಿಯೂ ನೀವೇ ನನಗೆ ಆಧಾರ ಎಂಬುದಾಗಿ ನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಬುದ್ಧಿಯಿಂದ ನಾನು ನಿನ್ನನ್ನು ಆರಾಧನೆ ಮಾಡುವೆನೆಂಬುದಾಗಿ, ನೀನಲ್ಲದೆ ನನಗೆ ಲೋಕದಲ್ಲಿ ಯಾರೂ ಇಲ್ಲ ಎಂಬುದಾಗಿ, ನಿನ್ನ ಆಶ್ರಯವು ನನಗೆ ಸಾಕು ಎಂಬುದಾಗಿ, ನೀನು ನನಗೆ ಆಧಾರವಲ್ಲವ ಎಂಬುದಾಗಿ ಬಾಯಿಗಳ ತೆಗೆದು ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ವಂದನೆಯಪ್ಪ, ವಂದನೆ ಯೇಸುವೇ. ಹಾಲೆಲೂಯ. ಓ ನಂಬಿಕೆಸ್ತನಾದ ದೇವರೇ, ಸ್ತೋತ್ರಪ್ಪ. ನೀನು ನಂಬಿಕೆಸ್ತನು, ಸ್ತೋತ್ರ. ನೀನೊಬ್ಬನೇ ನಂಬಿಕೆಸ್ತನು. ಈ ಲೋಕದಲ್ಲಿ ನೀನೊಬ್ಬನೇ ಒಳ್ಳೆಯ ಸ್ನೇಹಿತನು, ನೀನೊಬ್ಬನೇ ಒಳ್ಳೆ ಆರಾಧನೆಗೆ ಯೋಗ್ಯನಪ್ಪ. ನಮ್ಮ ಆರಾಧನೆಯನ್ನು ಅಂಗೀಕರಿಸುವ ಪರಿಶುದ್ಧನು, ನಮ್ಮ ಆರಾಧನೆಯನ್ನು ದೇವರೇ ಕೇಳುವ ಆತನೇ ನಿನಗೆ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಎಲ್ಲರ ಸ್ವರಗಳಿಗೆ ಆರಾಧನೆ ಮಾಡೋಣ. ಎಲ್ಲ ನಮ್ಮ ಬಾಯಿಗಳನ್ನು ತೆಗೆದು ಆರಾಧನೆ ಮಾಡೋಣ. ಆತನ ಸ್ವಾಗತದಿಂದ ಕೊಂಡುಕೊಂಡಲ್ಪಟ್ಟು ನಾವೆಲ್ಲರೂ, ಆತನ ಸ್ವಾಗತದಿಂದ ನಮ್ಮನ್ನು ದೇವರು ಕೊಂಡುಕೊಂಡಿದ್ದಾನೆ. ನಾವು ಆತನವರು, ಆತನ ಪ್ರಜೆಗಳು, ಆತನು ಪಾಲಿಸುವ ಹಿಂದಾಗಿದ್ದೀವಿ. ಹಾಲೆಲೂಯ, ಹಾಲೆಲೂಯ, ಸ್ತೋತ್ರ. ವಂದನೆ ಸ್ವಾಮಿ, ನಿಮಗೆ ವಂದನೆ, ಮಹಿಮೆ, ಮಹಿಮೆ, ಸ್ತುತಿ, ಸ್ತುತಿ. ಓ ಶಕಲದರ ಶಂಕರವ. ಈ ಆರಾಧನೆ ನಿನಗೆ ಸ್ವಾಮಿ, ಈ ಆರಾಧನೆ ನಿನಗೆ, ಇಲ್ಲಿ ನಿನಗೆ ಮಹಿಮೆ ಉಂಟಾಗಲಿ. ಹಾಲೆಲೂಯ, ಹಾಲೆಲೂಯ, ಸ್ತೋತ್ರ, 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 ಸ್ತೋತ್ರ. ಆಶ್ರಯವು ನೀನೇ యేసయ్య, ನನ್ನ ಆಧಾರ ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರ ನೀನೇ యేసయ్య.
ಇಲ್ಲ 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 ಇಲ್ಲ
ಕೊಂಡಾಡೋಣ. ನಿನ್ನ ಹಾಗೆ ಯಾರು ಇಲ್ಲಪ್ಪ, ನಿನ್ನ ಹಾಗೆ ಒಳ್ಳೆಯವರು ಯಾರು ಇಲ್ಲ, ನಿನ್ನ ಹಾಗೆ ಹೃದಯವಂತರು ಮತ್ತೊಬ್ಬರು ಇಲ್ಲಪ್ಪ. ಯಾರು ಮೌನವಾಗಿರದೆ ಎಲ್ಲರೂ ದೇವರ ಸನ್ನಿಧಿಯಲ್ಲಿ ನಮಗೆ ಬಂದ ಭಾಷೆಯಲ್ಲಿ ಆತನ ಆರಾಧನೆ ಮಾಡೋಣ. ನಮ್ಮ ಕರ್ತನನ್ನು ಆರಾಧಿಸೋಣ. ಆತನು ಸರ್ವಾಧಿಕಾರಿ, ಆತನೇ ಒಳ್ಳೆಯವನು, ಆತನು ನಂಬಿಗಸ್ತನು. ನಂಬಿಕೆಯುಳ್ಳವರು ಮಾತ್ರ ಆತನನ್ನು ಸ್ತುತಿಸಲು ಸಾಧ್ಯ, ನಂಬಿಕೆಯುಳ್ಳವರು ಮಾತ್ರ ಆತನನ್ನು ಕೊಂಡಾಡಲು ಸಾಧ್ಯ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ, ಸ್ತೋತ್ರ, ಎಲ್ಲರೂ ಸ್ತೋತ್ರ ಮಾಡೋಣ. ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಎಲ್ಲರೂ ಬಾಯಿಗೆ ಯಾರು ಮೌನವಾಗಿರಬಾರದು. ನಿಮ್ಮ ಬಾಯಿಗಳೊಂದಿಗೆ ಕರ್ತನ ನಾಮ ಮಾತ್ರ ಮಹಿಮೆಯಲ್ಲಿ ಈ ಸ್ವಲ್ಪ ಸಮಯ ದೇವರನ್ನ ಆರಾಧನೆ ಮಾಡೋಣ. ಓ ರಬ ಶಂತರಿ ಕಲ ಬಾಬಾ ಬಾಬಾ. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಹೇಳುವ, ಎಲ್ಲರೂ ಹೇಳುವ ಸ್ತೋತ್ರ. ನಮ್ಮ ಬಾಯಿಗೆ ತೆಗೆದು ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಸಂತೋಷದಿಂದ, ಅರ್ಪಣದಿಂದ, ಕಣ್ಣೀರಿನಿಂದ ನಮಗಿರುವ ಎಲ್ಲ ಬಾಧೆಯನ್ನು ದೇವರಿಗೆ ಹೇಳೋಣ. ನಾನು ನಿನ್ನ ನಂಬಿದ್ದೀನಪ್ಪ, ನಿನ್ನನ್ನೇ ನಾನು ನಂಬಿದ್ದೀನಿ. ನೀನಲ್ಲದೆ ಬೇರೆ ಯಾರು ಇಲ್ಲ ನನಗೆ. ನೀನು ನನ್ನ ಆಶ್ರಯವಲ್ವಾ, ನೀನು ನನಗೆ ಎಲ್ಲ ಸಹಾಯ ಮಾಡುವ ಶಕ್ತನಲ್ವಾ. ನಿನ್ನ ನಂಬಿ ಬಂದಿದ್ದೀನಿ, ಎಲ್ಲ ಇಷ್ಟನೇ ಇರ್ತದೆ. ನಿನ್ನನ್ನೇ ನಂಬಿದ್ದೀನಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಈ ಬಾಯಿಗೆ ಎಲ್ಲ ಹೇಳೋಣ. ನಿನ್ನನ್ನೇ ನಂಬಿದ್ದೀನಪ್ಪ, ನೀನೇ ನನಗೆ ಆಧಾರ ಇರುವುದ. ನೀನು ಮಾತ್ರವೇ ನಮ್ಯಾನಯ್ಯ, ನೀವು ಮಾತ್ರವೇ ನಾಗಯ್ಯ. ನೀನು ಮಾತ್ರವೇ ನಮ್ಯಾನಯ್ಯ, ನೀವು ಮಾತ್ರವೇ ನಾಗಯ್ಯ.
నీవు కరుణించగా కాదను వాడెవడు, శక్తితో నింపగా ఓడించు వాడెవడు. నీవు కరుణించగా కాదను వాడెవడు, శక్తితో నింపగా ఓడించు వాడెవడు. సహాయము నీదేనయ్యా, సహాయకుడా నీలో దాగెదనయ్యా.
స్తోత్రం 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 కృప చూపువాడవయ్యా పిల్లలకు కృప చూపు సమకూర్చువాడవయ్యా నీ పిల్లలకు సమకూర్చు. ఆరాధన చేస్తాం. ఎంతమందికి నమ్మకం ఉంది? దేవుడు నన్ను అలాగే వదలడు. దేవుడు నన్ను అన్ని విషయంలో ఆయన సహాయం చేయగల ಸಾಮರ್ಥ್ಯವಂತುಡು. ಅಂತ ನಂಬೋರು ಎಷ್ಟು ಜನ ಇದ್ದೀರೋ ಕೈಗೆತ್ತಿ ದೇವರ ಸನ್ನಿಧಿಯಲ್ಲಿ ಗಟ್ಟಿಯಾಗಿ ಆರಾಧನೆ ಮಾಡೋಣ. ನಂಬೋರೆಲ್ಲರೂ ಕೈಗೆತ್ತಿ, ಎರಡು ಕೈಗೆತ್ತಿ ನನ್ನನ್ನು ದೇವರು ನನ್ನ ಸ್ಥಿತಿಯಿಂದ ಬೇರ್ಪಡಿಸಿ ಬಲಪಡಿಸಿ ಆಶೀರ್ವಾದ ಮಾಡಲು ನನ್ನಲ್ಲಿರುವ ದೇವರು ಸರ್ವಶಕ್ತನೆಂಬುದಾಗಿ ನಂಬುವುದಾದರೆ ದೇವರನ್ನು ಘನಪಡಿಸಿ ಪ್ರೀತಿಸಿ ಆರಾಧನೆ ಮಾಡಿ. స్తోత్రం హల్లెలూయా స్తోత్రం స్తోత్రకರ್ತನೆ ಸ್ತೋತ್ರಪ್ಪ. ಇದುವರೆಗೂ ಸಹಾಯ ಮಾಡಿ ನಡೆಸಿದ ಪರಿಶುದ್ಧನೇ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಹಾಯಕನೇ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ಪರಿಶುದ್ಧನಾದ ದೇವರೇ ನಿಮಗೆ ಸ್ತುತಿಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ರಾಜ, ಇಲ್ಲಿವರೆಗೂ ನಿಮ್ಮ ಆರಾಧನೆಯಲ್ಲಿ ನಮ್ಮನ್ನು ಬಲಪಡಿಸಿ ನಡೆಸಿಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರಯ್ಯ. ದೇವ, ನಿನ್ನ ಬಲವು ನಮಗೆ ಸಾಕು, ನಿನ್ನ ಸಹಾಯವೇ ನಮಗೆ ಸಾಕಪ್ಪ. ಸರ್ವೋನ್ನತನಾದ ದೇವರೇ, ಇಲ್ಲಿವರೆಗೂ ಸಹಾಯ ಮಾಡಿದ ಹಾಗೆ ಇನ್ನು ಮುಂದೆ ಸಹಾಯ ಮಾಡು. ಪ್ರಾರ್ಥನೆ ಮಾಡೋಣ. ದೇವರ ಸಂದೇಶಕ್ಕಾಗಿ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಅವರು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ತದನಂತರ ದೇವರ ಸಂದೇಶವನ್ನು ನಾವೆಲ್ಲರೂ ಕೇಳಿದ್ದೇವೆ. ಸ್ತೋತ್ರ ಸ್ವಾಮಿ, ಸ್ತೋತ್ರ. ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ, ಪರಲೋಕನ ತಂದೆ, ನಿಮ್ಮ ಪಾದಕ್ಕೆ ಸ್ತೋತ್ರ ಸ್ವಾಮಿ. ಅಪ್ಪ ರಕ್ಷಕನೇ, ಬೆಳಗಿನ ಜಾವದಿಂದ ಪ್ರಭಾ ಸ್ತೋತ್ರ ಸ್ವಾಮಿ. ಹಾಡುಗಳಲ್ಲಿ ಆರಾಧನೆಯಲ್ಲಿ ನೀವು ನಡೆಸಿದ್ದಕ್ಕಾಗಿ ಸ್ತೋತ್ರ ಮಾಡ್ತಾ ಕರ್ತನೆ. ಅಪ್ಪ ಆರಾಧನೆಯಲ್ಲಿ ನೀವು ಸ್ವಾಮಿ ನಿನ್ನ ಆತ್ಮ ಇಳಿದುವೈದಕ್ಕಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೀವಿ ಪ್ರಭಾ. ಸರ್ವಶಕ್ತನಾದ ದೇವರೇ ಸ್ತೋತ್ರ ಸ್ವಾಮಿ. ಅಪ್ಪ ನಿನ್ನ ಮಕ್ಕಳಿಗೆ ನೀನೆಲ್ಲ ಸಮಕೂರಿಸಿಕೊಳ್ಳೋ ದೇವರು ನೀನಾಗಿಸಿ ಸ್ವಾಮಿ. ಅಪ್ಪ ತಕ್ಕ ಸಮಯಕ್ಕೆ ಎಲ್ಲ ಸಹಾಯ ಮಾಡೋ ದೇವರು ನೀನಾಗಿಸಿ ಸ್ವಾಮಿ. ಸರ್ವಶಕ್ತನಾದ ದೇವರೇ ಸ್ತೋತ್ರ ಸ್ವಾಮಿ. ಅಪ್ಪ ಆಕಾಶ ಉಂಟು ಮಾಡಿದಂತ ನನ್ನ ದೇವರೇ ನಿನ್ನ ಸ್ತೋತ್ರ ಸ್ವಾಮಿ. ಅಪ್ಪ ಆದಂತೇಳಿ ಸ್ವಾಮಿ ನಿನ್ನ ಆತ್ಮ ಬಂದಂತ ಸ್ವಾಮಿ. ಅಪ್ಪ ನಿನ್ನ ದಾಸನ ನಿನ್ನ ಪಾದಕ್ಕೆ ಒಪ್ಪಿಸ್ತೇನೆ ಕರ್ತನೆ. ಅಪ್ಪ ನಿನ್ನ ದಾಸನೊಟ್ಟಿಗೆ ನೀನು ಮಾತನಾಡು ಸ್ವಾಮಿ. ಅಪ್ಪ ನಿನ್ನ ದಾಸನ ತಿರುಳಾದ ಗುಡಾರನ್ನು ಗೋಚರ ಪಡಿಸು ಸ್ವಾಮಿ. ಸರ್ವಶಕ್ತನಾದ ದೇವರೇ, ಅಪ್ಪ ರಕ್ಷಕ ಒಡೆಯನಾದ ದೇವರೇ, ಅಪ್ಪ ನಿನ್ನ ದಾಸನೊಟ್ಟಿಗೆ ನೀನು ಮಾತನಾಡು ಸ್ವಾಮಿ. ನೀನು ಮಾತನಾಡಿ ಮಹಿಮನ್ನು ಪ್ರಾರ್ಥಿಸ್ತಾ ಇದ್ದೀನಿ ಸ್ವಾಮಿ. ಅಪ್ಪ ಬಂದ ಆತ್ಮನೆಲ್ಲ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಯಾವ ಆತ್ಮ ಯಾವ ಕಷ್ಟದಿಂದ ಕಣ್ಣೀರಿಂದ ವೇದದಿಂದ ಬಂದರು ಅವ್ರ ಕಷ್ಟ ಕಣ್ಣೀರು ವೇದ ಬಾಧೆ ಎಲ್ಲ ನೀಗಲ್ ಮಾಡಿ ಕರ್ತನೆ. ಅಪ್ಪ ಸರ್ವಶಕ್ತನಾದ ದೇವರೇ ಸ್ತೋತ್ರ, ಪರಿಶುದ್ಧನೇ ಸ್ತೋತ್ರ. ಅಪ್ಪ ನೀನು ನಡೆಸಬೇಕಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಅಪ್ಪ ನೀನು ಈ ಸಂಘ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ. ಅಪ್ಪ ಈ ಸಂಘ ಸುತ್ತ ನೀವು ದೇವದೂತನಿಟ್ಟು ಕಾದು ಕಾಪಾಡು ಸ್ವಾಮಿ. ಅಪ್ಪ ಈ ಸಂಘನ ಸ್ವಾಮಿ ಸೇವೆ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ. ಅಪ್ಪ ಸೇವೆ ಕರ್ನಾಟಕ ನೀನು ನಂಬಿಗಸ್ತನು ಸ್ವಾಮಿ. ಅಪ್ಪ ನಾವು ಮನುಷ್ಯರನ್ನ ಅಪನಂಬಿಗಸ್ತರಾದರು ಸ್ವಾಮಿ. ಅಪ್ಪ ನಿನ್ನ ಸೇವೆಯನ್ನು ಕಟ್ಟಬೇಕಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಅಪ್ಪ ನಿನ್ನ ಸೇವೆ ನೀವು ಮುಂದೆ ನಡೆಸಬೇಕಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಸ್ವಾಮಿ. ಅಪ್ಪ ಸೇವೆ ಸುತ್ತ ನಿಮ್ಮ ಕಡ್ಜಿಗಳನ್ನು ಕಾದು ಕಾಪಾಡ್ರಿ. ಅಪ್ಪ ಸೇವೆ ನೀನು ಕರ್ನಾಟಕ ನಂಬಿಗಸ್ತನು ಸ್ವಾಮಿ. ಅಪ್ಪ ನೀವಿದು ಮಹಿಮನ್ನು ಒಂದು ಪ್ರಾರ್ಥಿಸ್ತಾ ಎಲ್ಲ ವಿಷಯ ನೀನು ಪಾದಕ್ಕೆ ಒಪ್ಪಿಸ್ತಾ ಯೇಸು ಪರಿಶುದ್ಧನ ಅಂತ ಬೇಡಿ ಪಡುವಂತ ದೇವರೇ. ಆಮೆನ್ ಆಮೆನ್. ದಯಮಾಡಿ ಎಲ್ಲರೂ ಕೂತ್ಕೊಳ್ಳೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ. ಓಕೆ, ಈ ಸಮಯದಲ್ಲಿ ನಾವು ದೇವರ ವಾಕ್ಯ ಕೇಳುವಂಥ ಸಂದರ್ಭ ಸಮಯ ಇದಾಗಿದೆ. ಪ್ರಿಯ ಆತ್ಮೀಯರೇ, ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ನಾವು ಕೇಳೋಣ. ದೇವರೆಲ್ಲರೂ ನಮ್ಮನ್ನು ಆಶೀರ್ವಾದ ಮಾಡಲಿ. ಕರ್ತನಾದ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಆತನಿಗೆ ವಂದನೆಗಳು. ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಆತನಿಗೆ ವಂದನೆಗಳು. ಪ್ರೈಸ್ ದ ಲಾರ್ಡ್.
ಈ ದಿನ ನಾವು ವಾಕ್ಯಾಂಶ ಧ್ಯಾನ ಮಾಡಲಿಕ್ಕೆ ಹೋಗೋಣ. ನಮ್ಮ ಬಳಿಯಲ್ಲಿ ಸಾಧ್ಯವಿರುವುದಾದರೆ ನಾವೆಲ್ಲರೂ ಸಂಸಿದ್ಧರಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಷ್ಟು ಜನ ಇಲ್ಲಿ ನಾವಿರುವ ಎಲ್ಲರೂ ಕೂಡ ಒಳ್ಳೆಯದನ್ನು ಹೊಂದಬೇಕೆಂಬುದಾಗಿ ನಮಗೆ ಆಸೆ. ಹಲ್ಲೆಲೂಯಾ. ಏನು ಆಸೆ ಪ್ರಿಯರೇ? ಒಳ್ಳೆಯದನ್ನು ಹೊಂದಬೇಕು. ಹಾಗೆ ಒಳ್ಳೆಯದನ್ನು ಹೊಂದಬೇಕಾದ ನಮ್ಮಿಂದಲೂ ಕೂಡ ದೇವರು ಒಳ್ಳೆಯದನ್ನೇ ಆಶಿಸ್ತಾ ಇದ್ದಾರೆ. ಒಳ್ಳೆಯದನ್ನೇ ಅವರು ಆಶಿಸ್ತಾ ಇದ್ದಾರೆ. ಈ ದಿನ ದೇವರ ವಾಕ್ಯ ಸಂದೇಶ, ನಾವು ನಡಿಬೇಕಾದದ್ದು ಮಾರ್ಗದಲ್ಲಿ ನಡಿಬೇಕು, ಮಾತಾಡಬೇಕಾದದ್ದನ್ನು ಮಾತಾಡಬೇಕು, ನೋಡುವುದನ್ನು ನೋಡಬೇಕು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಏನು ಹೇಳ್ತಾ ಇದೆಯೋ ಅದು ನಮಗೆ ಆಶೀರ್ವಾದಕರವಾಗಿರುತ್ತದೆ. ದೇವರು ತನಗೆ ಇಷ್ಟವಿಲ್ಲದನ್ನು ದೇವರು ಅಂಗೀಕರಿಸಲ್ಲ. ತನಗೆ ಇಷ್ಟವಿಲ್ಲದ ಮಾತು ನಾವು ಮಾತಾಡಲು ಕೂಡ ದೇವರು ಕೇಳುವುದಿಲ್ಲ. ಹಾಗೆ ನಾವು ಯಾವ ರೀತಿ ಸ್ವಚ್ಛವಾಗಿರಬೇಕೆಂಬುದಾಗಿ ಆಶಿಸ್ತಾ ಇದ್ದೀವೋ ಹಾಗೆ ನಮ್ಮ ಮಾತುಗಳು, ನಮ್ಮ ಹೃದಯ ಕೂಡ ಸ್ವಚ್ಛವಾಗಿರಬೇಕೆಂಬುದಾಗಿ ದೇವರ ಆಸೆ. ಇಲ್ಲಿನ ನಮ್ಮನ್ನು ಸರಿಪಡಿಸುವಂತಹ ಸಮಯವಿದಾಗಿದೆ. ದೇವರ ವಾಕ್ಯದಿಂದ ದೇವರು ನಮ್ಮನ್ನು ಸರಿಪಡಿಸಲಿ. ನಮ್ಮಲ್ಲಿರಬೇಕಾದಂತಹ ಕೆಲವು ಗುಣಗಳು ಈ ದಿನ ದೇವರು ನಮಗೆ ಕಲಿಸ್ತಾ ಇದ್ದಾನೆ. ಆ ಗುಣಪಾಠವನ್ನು ನಾವು ಕಲಿಯುವುದಾದರೆ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರು, ದೇವರ ಆಶೀರ್ವಾದಕ್ಕೆ ನಾವು ಯೋಗ್ಯರು. ಹಾಗೆ ನಮ್ಮ ಆ ಒಂದು ವಿಷಯದಲ್ಲಿ ಜಾಗೃತಿ ಉಳ್ಳವರಾಗಿ ದೇವರ ಮಾತಿನಂತೆ ನಾನು ನಡಿಬೇಕೆನ್ನುವ ವ್ಯಕ್ತಿ, ಸಹೋದರಿ ಯಾರಿದ್ದಾರೋ ಅವರನ್ನು ದೇವರು ಖಂಡಿತವಾಗಲು ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಯಾಕೆ ಈ ದಿನ ದೇವರು ಈ ಅಂಶವನ್ನು ಹಿಡ್ಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡುವುದಾದರೆ, ನಮ್ಮಲ್ಲಿ ಅನೇಕ ವಿಧವಾದಂಥ ಕೆಲವು ಕಾರ್ಯಗಳುಂಟು. ಕೆಲವು ಕಾರ್ಯಗಳು ದೇವರಿಗೆ ಇಷ್ಟ, ಕೆಲವು ಕಾರ್ಯಗಳು ನಮ್ಮಲ್ಲಿ ದೇವರಿಗೆ ಇಷ್ಟ ಇಲ್ಲ. ಅದನ್ನು ದೇವರು ಹೇಳ್ತಾ ಇದ್ದಾರೆ, ನನಗೆ ಇಷ್ಟವಿಲ್ಲದನ್ನು ನೀನು ಬಿಡು, ನನಗಿಷ್ಟವಿಲ್ಲದ ನೀನು ಮಾಡಬೇಡ, ನನಗಿಷ್ಟವಿದ್ದದ್ದನ್ನು ನೀನು ಮಾಡು, ನನಗಿಷ್ಟವಿದ್ದದ್ದನ್ನು ನೀನು ಮಾಡಲಿಕ್ಕೆ ಪ್ರಯತ್ನಿಸು, ನಾನು ನಿನಗೆ ಸಹಾಯ ಮಾಡುವೆನು, ಆಶೀರ್ವಾದ ಮಾಡುವೆನು, ತಕ್ಕ ಸಮಯದಲ್ಲಿ ನಿನಗೆ ಸಹಾಯಕನಾಗಿ ನಿಲ್ಲುವೆನು. ಹಲ್ಲೆಲೂಯಾ. ಓಕೆ, ಈ ದಿನ ಎಫೆಸದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನ ನಾವು ಈ ದಿನ ಧ್ಯಾನ ಮಾಡೋಣ. ನಿಮ್ಮ ಬಳಿಯಲ್ಲಿ ಸತ್ಯವಿರುವುದಾದರೆ ಎಫೆಸಿಯದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನ. ಹೊಲಸು ಮಾತು, ಹುಚ್ಚು ಮಾತು, ಕೊಚ್ಚದ ಮಾತು ಇವು ಬೇಡ. ಇದೆಯಾ ನಿಮ್ಮ ಬೈಬಲಲ್ಲಿ? ಎಫೆಸಿಯದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನ. ದೇವರು ನಮ್ಮಿಂದ ಬಯಸುವಂತ ಕೆಲವು, ನಮ್ಮಿಂದ ಕೂಡ ಕೆಲವು, ನಾವು ಯಾವ ರೀತಿ ದೇವರ ಸಂಧಿಯಲ್ಲಿ ಬಂದು ಬೇಡ್ತಾ ಇದ್ದೀವೋ, ನಾವು ಯಾವ ರೀತಿ ದೇವರೇ ನನ್ನ ಆಶೀರ್ವಾದ ಮಾಡಪ್ಪ, ದೇವರೇ ನನಗೆ ಸಹಾಯ ಮಾಡಪ್ಪ ಎಂಬುದಾಗಿ ನಾವು ಕೇಳಿ ಆತನ ಆಶೀರ್ವಾದವನ್ನು ಹೊಂದಿದ್ದೀವಿ. ಆತನು ಕೇಳಿದಾಗ ಎಲ್ಲ ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ಹಾಗೆ ಆತನು ನಮ್ಮಿಂದ ಕೆಲವನ್ನು ಆಶಿಸ್ತಾ ಇದ್ದಾನೆ. ನಾವು ಆಶೀರ್ವಾದ ಹೊಂದಬೇಕಾದ್ರೆ, ದೇವರ ಕೃಪೆಗೆ ಪಾತ್ರರಾಗಬೇಕಾದ್ರೆ, ದೇವರ ದಯೆಗೆ ಪಾತ್ರರಾಗಬೇಕಾದ್ರೆ ನಮ್ಮಿಂದ ಕೆಲವು ವಿಷಯಗಳು ಬಹಳ ಜಾಗೃತಿಯಿಂದ ದೇವರು ಗಮನಿಸ್ತಾ ಇದ್ದಾನೆ. ಆ ಗಮನ ಏನೆಂಬುದಾಗಿ ನಾವು ನೋಡುವುದಾದ್ರೆ, ಆತನ ಆಸೆ ಏನೆಂಬುದಾಗಿ ನಾವು ನೋಡುವುದಾದ್ರೆ, ದೇವರು ಈ ಒಂದು ಮಾತು ನಮಗೆ ಈ ದಿನ ಕಲಿಸ್ತಾ ಇದ್ದಾರೆ. ಎಫೆಸದವರ ಬರೆದ ಪತ್ರಿಕೆ 5:4. ಏನು? ಹೊಲಸು ಮಾತು ಬೈಬಲ್ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಇದು ದೇವರ ವಾಕ್ಯ ಎಂಬುದಾಗಿ ನಾವು ಸ್ವಲ್ಪ ದೇವರ ವಾಕ್ಯದ ಕಡೆಗೆ ನಾವು ಬರೋಣ. ಈ ಮಾತು ಯಾಕೆ ಬರೆಯಲ್ಪಟ್ಟಿದೆ ಸತ್ಯವೇದದಲ್ಲಿ ಎಂಬುದಾಗಿ ನಾವು ನೋಡುವುದಾದ್ರೆ, ಇಂಥ ವಿಷಯಗಳಲ್ಲಿ ನಾವಿರುವುದಾದ್ರೆ ದೇವರ ಕೃಪೆ ನಮ್ಮಿಂದ ದೂರವಾಗ್ತದಂತ, ದೇವರ ಆಶೀರ್ವಾದ ನಮ್ಮಿಂದ ದೂರವಾಗ್ತದೆ.
ಅದಕ್ಕೆ ದೇವರು ನಮ್ಮನ್ನು ಹೆಚ್ಚಿಸ್ತಾ ಇದ್ದಾನೆ ಈ ದಿನ. ಎಂತ ಮಾತು ನಮಗೆ ಇರಬಾರ್ದಂತ? ಎಂತ ಮಾತು ಹೇಳ್ರಿ? ಹೊಲಸು ಮಾತು. ಹಾಗೆ ಹುಚ್ಚರ ರೀತಿಯಲ್ಲಿ ಮಾತನಾಡುವುದು, ಹುಚ್ಚರ ರೀತಿಯಲ್ಲಿ ಮಾತನಾಡುವುದು. ವಾಕ್ಯ ಒಂದು ಹೀಗೆ ಹೇಳ್ತಾ ಇದೆ, ನೀನೇನು ಮಾತನಾಡಿದ್ರು ದೇವರಿಗೆ ಲೆಕ್ಕ ಕೊಡಬೇಕಂತ. ಅದಕ್ಕೆ ನಾವು ಬಹಳ ಜಾಗ್ರತೆಯಿಂದ ಪ್ರವರ್ತನೆ ಮಾಡಬೇಕು, ಜಾಗ್ರತೆಯಿಂದ ಮಾತನಾಡಬೇಕು. ನೀನ್ ಮಾತನಾಡಿದ್ರೆ ನನಗೆ ಗೊತ್ತಾಗದೇ ಇರ್ಬೋದು, ಆದ್ರೆ ದೇವರಿಗೆ ಗೊತ್ತು. ನನ್ನ ಮನಸ್ತತ್ವ ನಿಮಗೆ ಗೊತ್ತಾಗದೇ ಇರ್ಬೋದು, ಆದ್ರೆ ನನ್ನ ಮನಸ್ತತ್ವ ದೇವರಿಗೆ ಗೊತ್ತು. ಆದ್ದರಿಂದ ದೇವರ ಹತ್ರ ವ್ಯವಹಾರ ಹೆಂಗಿರ್ಬೇಕಂದ್ರೆ ಬಹಳ ನೀಟಾಗಿ, ಶುದ್ಧವಾಗಿ. ಯಾಕಂದ್ರೆ ನಾವು ಆಶೀರ್ವಾದ ಹೊಂದಬೇಕಲ್ಲ ಪ್ರಿಯರೇ. ಆಶೀರ್ವಾದ ಹೊಂದುವ ವ್ಯಕ್ತಿಯು ಎಲ್ಲದರಲ್ಲಿ ಕೂಡ ತನ್ನನ್ನು ತಾನು ನಿಯಂತ್ರಣದಲ್ಲಿ ಇಟ್ಕೊಳ್ತಾನೆ. ತನ್ನ ಶರೀರವನ್ನು, ತನ್ನ ನಾಲಿಗೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಾನೆ. ಪ್ರಿಯ ಸಹೋದರಿ, ನನ್ನ ಸಹೋದರಿ, ಮುಂಜಾನೆ ದೇವರು ನಮ್ಮೆಲ್ಲರೊಂದಿಗೆ ಮಾತನಾಡಲು ಆತನ ಆಶಿಸ್ತಾ ಇದ್ದಾನೆ. ಆದ್ದರಿಂದ ದೇವರ ವಾಕ್ಯ, ದೇವರ ಸಂದೇಶವನ್ನು ಕೇಳಿ ಅದನ್ನು ನಾವು ಪಾಲಿಸೋಣ. ಆತನ ಕರುಣೆಗೆ ನಾವು ಪಾತ್ರರಾಗೋಣ. ಆತನ ಕರುಣೆ ಕೈ ಬಿಟ್ಟಂದ್ರೆ ನಾವು ಈ ಲೋಕದಲ್ಲಿ ನಮ್ಮನ್ನು ಕರುಣಿಸೋರು ಮತ್ತೊಬ್ಬರು ಯಾರೂ ಇಲ್ಲ. ಆತನು ಸರ್ವಶಕ್ತನು, ಸರ್ವ ಸೃಷ್ಟಿಕರ್ತನು. ಆತನ ಸೃಷ್ಟಿಯು ನಾವೆಲ್ಲರೂ ಕೂಡ. ಆದ್ದರಿಂದ ಆತನ ಪಾತ್ರೆಗಳು, ಆತನ ಸೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಆತನ ಕೈಗೊಂಬೆಗಳು. ಆದ್ದರಿಂದ ನಮ್ಮ ಜೀವಿತ ಬಹಳ ಅಲ್ಪಕಾಲ. ಇದು ಸ್ವಲ್ಪ ಕಾಲ. ಈ ಜೀವಿತದಲ್ಲಿ ದೇವರಿಗೆ ಮೆಚ್ಚುಗೆ ಆಗಿರುವುದಾದ್ರೆ ದೇವರು ನಮ್ಮ ಸಂತೋಷವನ್ನು ನೋಡ್ತಾರೆ. ಯಾವಾಗಲೂ ನೀನು ದುಃಖ ಪಡೆಯೋದು ದೇವರಿಗೆ ಇಷ್ಟ ಇಲ್ಲ. ನೀನು ಸಂತೋಷವಾಗಿರ್ಬೇಕೆಂಬುದಾಗೆ ದೇವರಿಗೆ ಇಷ್ಟ. ಆದ್ರೆ ಸೈತಾನ ಏನ್ ಮಾಡ್ತಾನೆ ಗೊತ್ತಾ? ಇವೆಲ್ಲ ತರ್ತಾನೆ ನಮ್ಮಲ್ಲಿ. ಏನು? ಕೋಪ. ಹಲ್ಲೆಲೂಯಾ. ಕೋಪ ಬಂದಾಗ ಎಂತ ಮಾತು ಬರ್ತಾ ಬಿಡ್ರಿ. ಕೋಪ ಬಂದಾಗ ಎಂತ ಮಾತು ಬರ್ತಾ ಬಿಡ್ರಿ ಮನುಷ್ಯರಿಗೆ. ಪ್ರಿಯ ಆತ್ಮೀಯರೇ, ನಮಗೆ ಗೊತ್ತು ನಾವೆಲ್ಲರೂ ಮನುಷ್ಯರು, ಸರ್ವಸಾಮಾನ್ಯ ಮನುಷ್ಯರು. ಆದ್ರೆ ದೇವರ ಹಸ್ತದ ಕೆಳಗೆ ನಮ್ಮನ್ನು ನಾವು ಒಪ್ಪಿಸಿಕೊಡುವುದಾದ್ರೆ ದೇವರು ನಮ್ಮನ್ನು ನಡೆಸ್ತಾನೆ. ಹುಚ್ಚರಂತೆ, ಹುಚ್ಚು ಮಾತು, ಹೊಲಸು ಮಾತು, ಕೊಚ್ಚದ ಮಾತು, ಇವು ಬೇಡ. ಏನ್ ಬೇಕಂತ ನಮಗೆ? ಇವುಗಳನ್ನು ಬಿಡ್ಬೇಕಂತ. ಏನ್ ಬಿಡ್ಬೇಕಂತ ದೇವರು ಹೇಳ್ತಾ ಇದ್ದಾರೆ. ಕೆಲವು ರಿಜೆಕ್ಟ್ ಮಾಡ್ರಪ್ಪ ಕೆಲವು ರಿಜೆಕ್ಟ್ ಮಾಡ್ರಿ. ಕೆಲವು ಬೇಡ. ನಮಗೆ ಬೇಕಾಗಿದ್ದು ಬಹಳಷ್ಟಿದೆ. ನಮಗೆ ಆಶೀರ್ವಾದ ಬರಲಿಕ್ಕೆ ಬಹಳ ಮಾರ್ಗಗಳಿದ್ದಾವೆ. ನಮ್ಮನ್ನು ಆಶೀರ್ವಾದ ಮಾಡ್ಬೇಕೆಂಬುದಾಗಿ ದೇವರು ಆತುರದಿಂದ ಕಾಯ್ತಾ ಇದ್ದಾನೆ. ಆದ್ರೆ ದೇವರು ನನ್ನನ್ನು ಆಶೀರ್ವಾದ ಮಾಡ್ಬೇಕಂದ್ರೆ ದೇವರಿಗೆ ನನ್ನಲ್ಲಿ ಏನೋ ಸ್ವಲ್ಪ ಅಡ್ಡಿ ಇದೆ. ದೇವರು ನಿನ್ನನ್ನು ಆಶೀರ್ವಾದ ಮಾಡ್ಬೇಕಂದ್ರೆ ನಿನ್ನಲ್ಲಿ ದೇವರಿಗೆ ಏನೋ ಅಡ್ಡಿ ಇದೆ. ಅಡ್ಡಿ ಇರುವುದರಿಂದ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾ ಇಲ್ಲ. ದೇವರು ನಿನಗೆ ಆರೋಗ್ಯ ಕೊಡ್ತಾ ಇಲ್ಲ. ದೇವರು ನಿನಗೆ ಬೇಕಾದದನ್ನು ಮಾಡ್ತಾ ಇಲ್ಲ. ಕಾರಣ ಯಾವುದೋ ಒಂದು ಗೋಡೆ ಅಡ್ಡ ಆಗಿದೆ. ಅದನ್ನು ನೀವು ಏನ್ ಮಾಡ್ಬೇಕು? ಅತಿ ಬೇಗನೆ ತೆಗೆದಾಕ್ಬೇಕು. ದೇವರು ವಾಕ್ಯ ಅದನ್ನು ತೆಗಿ. ಮತ್ತೆ ಏನ್ ಮಾಡ್ಬೇಕು ಸ್ವಾಮಿ? ಇದನ್ನು ತೆಗೆದ್ಬಿಟ್ಟು ಏನ್ ಮಾಡ್ಬೇಕಂತ ದೇವರನ್ನು ಪ್ರಶ್ನೆ ಮಾಡೋದಾದ್ರೆ ಕೆಳಗೆ ಹಂಗೆ ಬರೆದಿದ್ದಾರೆ. ಏನ್ ಮಾಡ್ಬೇಕಂತ ನಾವು ದೇವರಿಗೆ ಉಪಕಾರ ಸ್ತುತಿ. ದೇವರು ನಿನ್ನನ್ನು ದೇವರು ಕರೆದಾಗ ನೀನ್ ಹೆಂಗಿದೆಯೋ, ಈಗ ಹೆಂಗಿದೆಯೋ, ದೇವರು ಹಂಗೆ ಇದ್ರು ಹಂಗೆ ಇಲ್ಲದೆ ಇದ್ರು ದೇವರಿಗೆ ಉಪಕಾರ ಸ್ತುತಿ ಮಾಡಷ್ಟೇ. ದೇವರಿಗೆ ನಿನ್ನ ಬಾಯಿಂದ ಸ್ತುತಿ ಸ್ತೋತ್ರಗಳು ಬರಲಿ. ನಿನ್ನ ಬಾಯಿಂದ ಹೊಲಸು ಮಾತು ತೆಗೆದಾಕು, ಕೊಚ್ಚದ ಮಾತು ತೆಗೆದಾಕು. ನಿನ್ನ ಬಾಯಿಂದ ಉಪಕಾರ ಸ್ತುತಿ ಮಾಡುವುದಾದ್ರೆ ದೇವರ ಮೇಲುಗಳು, ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ನೂತನವಾಗಿ ಪ್ರಾರಂಭವಾಗಲಿಕ್ಕೆ ಸಾಧ್ಯತೆ. ನಾವು ಅದರಲ್ಲೇ ಇರೋದಾದ್ರೆ ಬೇರೆ. ಕೆಲವೊಂದು ಸಂದರ್ಭದಲ್ಲಿ ಮಾತನಾಡಿದ್ವಿ. ಎಂತ ಮಾತನಾಡಿದ್ವಿ? ಕೆಲವೊಂದ್ಸಲ ಕೋಪದಲ್ಲಿದ್ದೀವಿ, ಕೆಲವೊಂದ್ಸಲ ಹುಚ್ಚರ ಹತ್ರ ಮಾತನಾಡಿದ್ವಿ. ಆದ್ರೆ ದೇವರು ಅದನ್ನು ಒಪ್ತಾ ಇಲ್ಲ. ಅದನ್ನು ನಿಮ್ಮಿಂದ ತೆಗೆದಾಕ್ತೀವಿ. ಅದನ್ನ ಏನ್ ಮಾಡಿ ನಮ್ಮಿಂದ? ಇದು ಹಂಗೆ ಇದ್ರೆ ಏನಕ್ಕೆ ಅಡ್ಡಿ ಹೇಳ್ರಿ? ದೇವರ ಆಶೀರ್ವಾದಕ್ಕೆ ಅಡ್ಡಿ. ಇದು ಹಂಗೆ ಇಟ್ಕೊಳ್ಬಹುದು. ಇದರಲ್ಲಿ ಇದು ಹಂಗೆ ಇಟ್ಕೊಳ್ಬಹುದು. ಹಲ್ಲೆಲೂಯಾ. ಹಂಗೆ ಇಟ್ಕೊಂಡ್ರೆ ನಮ್ಮ ಜೀವಿತಕ್ಕೆ ಇದು ಹಾನಿ ಮಾಡುವಂತದ್ದಾಗಿದೆ. ಯಾವುದು? ಹೊಲಸು ಮಾತು, ಹುಚ್ಚು ಮಾತು, ಕೊಚ್ಚದ ಮಾತು ನಮ್ಮ ಜೀವಿತಕ್ಕೆ ಏನ್ ಮಾಡ್ತದೆ ಹೇಳ್ರಿ? ಇದು ಹಾನಿ ಮಾಡ್ತದೆ. ಅದೇ ಉಪಕಾರ ಸ್ತುತಿ, ಅದೇ ಒಳ್ಳೆ ಮಾತುಗಳು, ಒಳ್ಳೆ ಪರಿಪೂರ್ಣ ಜ್ಞಾನ, ಒಳ್ಳೆ ಆಲೋಚನೆಗಳು, ಒಳ್ಳೆ ರೀತಿಯಲ್ಲಿ ನಾವು ಇರುವುದಾದ್ರೆ
ಅದು ನಮಗೆ ಆಶೀರ್ವಾದ ತರ್ತದೆ. ಆಲೋಚನೆ ಕೂಡ ಒಳ್ಳೇದಿರ್ಬೇಕು ಬೇರೆ, ಆಲೋಚನೆ ಕೂಡ ಒಳ್ಳೇದಿರ್ಬೇಕು. ಒಬ್ಬರು ಹಿಡಿಯುವ ಆಲೋಚನೆ ಬೇಡ ನಮ್ಗೆ, ಒಬ್ಬರು ಹಿಡಿಯಬೇಕೆಂಬ ಆಲೋಚನೆ ಬೇಡ ನಮ್ಗೆ. ಒಬ್ಬರನ್ನು ದೇವರು ಆಶೀರ್ವಾದ ಮಾಡಲೆಂಬ ಆಲೋಚನೆಯಲ್ಲಿ ಇರುತ್ತಾರೆ. ದೇವರು ನಿನ್ನನ್ನು ನನ್ನನ್ನು ಎಲ್ಲರನ್ನು ಆಶೀರ್ವಾದ ಮಾಡ್ತಾನೆ. ಆ ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಿಕರಂತಿರುವ ಲೋಭಿಗಳು, ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲ. ಯಾಕೆ ಕೆಲವೊಂದು ಸಲ ಜೀವಿತದಲ್ಲಿ ಬಹಳ ಹೋರಾಟಗಳೆಂಬುದಾಗಿ ನಾವು ನೋಡುವುದಾದ್ರೆ ಪ್ರೇರೆ, ನಮ್ಮ ಜೀವಿತದಲ್ಲಿ ಕೆಲವು ಸಾರಿ ಬಹಳ ಹೋರಾಟಗಳು ಬರ್ತಾ ಇರ್ತವೆ. ಬಹಳ ಭಯಂಕರವಾದ ಶೋಧನೆ, ಭಯಂಕರವಾದ ಹೋರಾಟ, ಅದು ನಮ್ಮಿಂದ ಫೇಸ್ ಮಾಡಲಿಕ್ಕಾಗಲಾರ್ದಂತ ಹೋರಾಟ. ಕಾರಣ ಏನು ಗೊತ್ತಾ? ಕೆಳಗಡೆ ವಚನ ಬರೆಯಲ್ಪಟ್ಟಿದೆ, ಕೆಲವು ವಿಷಯಗಳು ನಮ್ಮ ಹೃದಯದಲ್ಲಿ ಇದ್ದಾಗ, ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದೆ, ಆ ವಿಷಯಗಳು ನಮ್ಮಲ್ಲಿ ಇದ್ದಾಗ ನಾವು ಯಾವುದ್ರ ಮೇಲೆ ಜಯ ಹೊಂದಲಿಕ್ಕೆ ಆಗಲ್ಲ, ಯಾರ ಹತ್ರ ನಾವು ಹೋರಾಡಲಿಕ್ಕೆ ಆಗಲ್ಲ. ನಮ್ಮನ್ನು ದೇವರು ಕರೆದಿರೋದು ಒಂದು ಹೋರಾಟ ಇದೆ ನಮಗೆ. ನಾವು ಹೋರಾಡಬೇಕು ಈ ಲೋಕದಲ್ಲಿ, ಮನುಷ್ಯರ ಮೇಲೆ, ಅಧಿಕಾರಿಗಳ ಮೇಲೆ, ಲೋಕಾದಿ ಸೈನ್ಯಗಳ ಮೇಲೆ, ಆಕಾಶ ಮಂಡಲದಲ್ಲಿ ಹಾರಾಡುವ ದುರಾತ್ಮ ಸೈನ್ಯ ಸಮೂಹಗಳ ಮೇಲೆ ನಮ್ಮ ಹೋರಾಟ ಇದೆ, ಅಧಿಕಾರಿಗಳ ಮೇಲೆ ನಮ್ಮ ಹೋರಾಟ ಇದೆ. ಈ ಹೋರಾಟದಲ್ಲಿ ಜಯ ಹೊಂದಬೇಕಾದ್ರೆ ನೀನು ನಾನಾಗಿ ನೀನು ನೀನಾಗಿ ಜಯ ಹೊಂದಲಿಕ್ಕೆ ಅಸಾಧ್ಯವಾದ ಮಾತು. ನಮ್ಮ ಸಂಗಡ ಕ್ರಿಸ್ತನಿರುವುದಾದ್ರೆ, ಆತನ ಮಾರ್ಗದಲ್ಲಿ ನಾವು ನಡೆಯುವುದಾದ್ರೆ ನಮಗೆ ಖಂಡಿತವಾಗ್ಲೂ ಜಯ. ಆಗಿನ ಪರಿಸ್ಥಿತಿಯಲ್ಲಿ ಸೋಲೆ ನಮಗೆ ಕಾಣಬಹುದು, ಆಗಿನ ಪರಿಸ್ಥಿತಿಯಲ್ಲಿ ಅನೇಕರು ನಿನ್ನನ್ನು ನೋಡಿ ಹೀಯಾಳಿಸಿ ಗೇಲಿ ಮಾಡ್ಬೋದು, ನಿನ್ನನ್ನು ಆ ರೀತಿ ಈ ರೀತಿ ಚುಚ್ಚು ಮಾತುಗಳಿಂದ ನಿನ್ನ ಮನಸ್ಸನ್ನು ಗಾಯಪಡಿಸಿ ನೋಯಿಸಬಹುದು. ಆದ್ರೆ ಕ್ರಿಸ್ತನ ಹೇಳ್ತಾ ಇದ್ದಾನೆ, ನಿನ್ನಲ್ಲಿ ಕ್ರಿಸ್ತನಿರುವುದಾದ್ರೆ, ಕ್ರಿಸ್ತನ ಮಾರ್ಗ, ಕ್ರಿಸ್ತನ ಭಕ್ತಿ ನಿನ್ನಲ್ಲಿರುವುದಾದ್ರೆ ಜಯ ನಿನ್ನದೇ. ಸೋಲಿನ ಹತ್ರ ಕೂಡ ಬರಲ್ಲ, ಸೋಲು ನಿನ್ನನ್ನು ತಾಕ್ಲಿಕ್ಕೆ ಕೂಡ ಆಗಲ್ಲ. ಆಗಿನ ಕ್ಷಣದಲ್ಲಿ ನಿನಗೆ ಸೋಲು, ಆಗಿನ ಕ್ಷಣದಲ್ಲಿ ನಿನಗೆ ಭಯ, ಆಗಿನ ಕ್ಷಣದಲ್ಲಿ ಅನೇಕ ನಿನ್ನನ್ನು ವಿರೋಧಿಸುವಂತ ಕೆಲವು ವಿಷಯಗಳಲ್ಲಿ ನಿನ್ನನ್ನು ವಿರೋಧಿಸಬಹುದು. ಆದ್ರೆ ದೇವಾದಿ ದೇವರು ನಿನ್ನ ಪಕ್ಷದಲ್ಲಿರುವುದಾದ್ರೆ ಜಯ ನಿನ್ನದೇ. ಯಾವ್ಯಾವುದನ್ನು ಬಿಡ್ಬೇಕಂತ ನಾವು ಯಾವ್ಯಾವುದನ್ನು ಬಿಡ್ಬೇಕಂತ 13ನೇ ವಚನ, ಸಾರಿ 5ನೇ ವಚನ, 5 ದೇವರಿಗೆ ಉಪಕಾರ ಸ್ತುತಿ ಮಾಡಿರಿ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧನೆ, ಲೋಭಿಗಳು, ಇವರಲ್ಲಿ ಒಬ್ಬರಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲ ಎಂದು ನೀವು ಚೆನ್ನಾಗಿ ಬಲ್ಲಿರಲ್ಲ. ಹಲ್ಲೆಲೂಯಾ. ಇಲ್ಲಿವರೆಗೆ ವಾಕ್ಯ ಗೊತ್ತಿಲ್ವಾ? ಆತ್ಮೀಯ ನನ್ನ ಸಹೋದರ ಸಹೋದರಿ, ಇದರಿಂದ ನೀನು ದೂರ ಆಗ್ಬೇಕು. ಯಾವ್ಯಾವುದರಿಂದ ದೂರ ಆಗ್ಬೇಕಂತ? ಹೊಲಸು ಮಾತು, ಫಸ್ಟ್ ಹೇಳಿ, ಹೊಲಸು ಮಾತು, ಹೊಚ್ಚದ ಮಾತು. ಈ ಹೊಲಸು ಮಾತು ಏನ್ ಮಾಡ್ತದೆ ಗೊತ್ತಾ? ನಮ್ಗೆ ಬರ ಆಶೀರ್ವಾದಕ್ಕೆ ಹಾಕಿ. ಒಬ್ರಿಗೆ ಏನಾದ್ರೂ ನೀವು ಕೋಪದಿಂದ ದೂಷಿಸ್ರಿ, ಅವ್ರು ಏನೋ ಮಾಡ್ಬೇಕೆನ್ನುವರು ಕೂಡ ಹಿಂದಾಗ್ಬಿಟ್ಟಿರ್ತಾರೆ. ಕೆಲವೊಂದು ಸಲ ಮನುಷ್ಯರು ನಾವು ಬಲಹೀನರು, ಪ್ರತಿದಿನ ನಾವು ಚೆಕ್ ಮಾಡ್ಕೊಳ್ಬೇಕು. ದೇವ, ಈ ದಿನ ನನ್ನ ಬಲಹೀನತೆ ಎಂಬುದಾಗಿ ಬೆಳಗಿನ ಜಾವ ಎದ್ದು ಕೂಡಲೇ ಮಾಡ್ಕೊಳ್ಳಾಕ್ತೇವ, ನೀನು ನಡೆಸಲಿಕ್ಕೆ ಬೇಕು, ನೀನು ನನ್ನ ನಡೆಸು. ಯಾಕಂದ್ರೆ ನಾನು ಬಲಹೀನರು, ಎಲ್ಲಿ ಬಿದ್ದು ಹೋಗ್ತಾ ಗೊತ್ತಿಲ್ಲ, ಎಲ್ಲಿ ಜಾರಿ ಹೋಗ್ತಾ ಗೊತ್ತಿಲ್ಲ. ಈ ನಾಲಿಗೆ ನನ್ನ ಅಥಾರಿಟಿಯಲ್ಲಿಲ್ಲ. ಫಸ್ಟ್ ಈ ನಾಲಿಗೆ ನನ್ನ ಅಥಾರಿಟಿಯಲ್ಲಿ ಇರುವಂತೆ ಸಹಾಯ ಮಾಡು. ಯಾಕೋಬನ ಪುಸ್ತಕದಲ್ಲಿ ಯಾಕೋಬನ ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ, ಅಂಗವು ಎಷ್ಟೇ ದೊಡ್ಡದಾಗಿದ್ರೆ ಎಲ್ಲ ಅಥಾರಿಟಿಗೆ ತರ್ಬೋದಂತೆ. ಆದ್ರೆ ನಾಲಿಗೆ ಚಿಕ್ಕ ಅಂಗ, ಸ್ವಲ್ಪ ಸಣ್ಣ ಅಂಗ, ಆದ್ರೆ ಇದನ್ನು ಅಥಾರಿಟಿಗೆ ತರಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ ಬೈಬಲ್ ಇರ್ತದೆ. ಈ ನಾಲಿಗೆ ಏನ್ ಮಾಡ್ಬೇಕಂತ ನಾವು ಅಥಾರಿಟಿಯಲ್ಲಿ ಇರ್ಬೇಕು. ಅಡುಗೆ ಎಷ್ಟು ದೊಡ್ಡದಿರಬೇಕು, ಅಡುಗನ್ನು ಕೂಡ ಒಂದು ಸಣ್ಣ ಚುಕ್ಕಾನಿ ಹಿಡ್ಕೊಂಡು ಅದನ್ನು ಕಂಟ್ರೋಲ್ ತರ್ಬೋದಂತ. ಆದ್ರೆ ಇದನ್ನು ಮಾತ್ರ ಕಂಟ್ರೋಲ್ ತರೋದು ಬಹಳ ಜಾಗ್ರತೆ, ಬಹಳ ಕಷ್ಟ. ಇದನ್ನು ನಾವು ಕಂಟ್ರೋಲ್ ಇಟ್ಕೊಳ್ಬೇಕಾದ್ರೆ ದೇವರ ವಾಕ್ಯ ನಮ್ಮಲ್ಲಿ ಇಲ್ಲದೆ ಹೋದ್ರೆ ಇದು ಕಂಟ್ರೋಲಿಗೆ ಬರ್ಲಿಕ್ಕೆ ಆಗಲ್ಲ. ದೇವರ ಭಯಭಕ್ತಿಯಲ್ಲಿ ನಾವು ನಡೆದೇ ಹೋದ್ರೆ ಇದು ಕಂಟ್ರೋಲಿಗೆ ಬರಕ್ಕಾಗಲ್ಲ. ದೇವರ ಭಯಭಕ್ತಿಯಲ್ಲಿ ಇದು ಕಂಟ್ರೋಲ್ ಇದ್ರೆ ನಾವು ದೇವರ ಭಯಭಕ್ತಿಯಲ್ಲಿ ಇರ್ತೀವಿ. ದೇವರ ಭಯಭಕ್ತಿಯಲ್ಲಿ ನಾವು ಇರುವುದಾದ್ರೆ ದೇವರ ಆಶೀರ್ವಾದ ಬರ್ತದೆ. ದೇವರ ಆಶೀರ್ವಾದಕ್ಕೆ ಮೊದಲನೇ ಮೆಟ್ಲೆ ಗೊತ್ತಾ? ನಮ್ಮ ನಾಲಿಗೆ. ಮೊದಲನೇ ಮೆಟ್ಲು, ಮೊದಲನೇ ಒಂದು ಸ್ಟೆಪ್ಪು ನಾಲಿಗೆ. ಹಲ್ಲೆಲೂಯಾ. ಈಗ ಮಾತನಾಡ್ತಾ ಇದ್ದೀವಿ ಅಂದ್ರೆ ನಾಲಿಗೆಯಿಂದ ಬೇರೆ. ಇದಿಲ್ಲದೆ ಹೋದ್ರೆ ನಾವೇನ್ ಮಾಡ್ಬೋದು ಹೇಳ್ರಿ? ಇದಿಲ್ಲದೆ ಹೋದ್ರೆ ದೇವರು ಇದನ್ನು ಕೊಡದೆ ಹೋದ್ರೆ ನಾಲಿಗೆ ಇಲ್ಲ ಅಂದ್ರೆ ಅಂಗವಿಕಲ ಅಂತಾರೆ, ಕಿವಿ ಇಲ್ಲ ಅಂದ್ರೆ ಅಂಗವಿಕಲ ಅಂತಾರೆ, ಕಾಲಿಲ್ಲ ಅಂದ್ರೆ ಅಂಗವಿಕಲ ಅಂತಾರೆ, ಕಣ್ಣಿಲ್ಲ ಅಂದ್ರೆ ಅಂಗವಿಕಲ ಅಂತಾರೆ. ಬಟ್ ದೇವರು ನಮಗೆ ಎಲ್ಲವುದನ್ನು ಸುಂದರವಾಗಿ ಸಹಾಯ ಮಾಡಿದ. ಯಾವುದಕ್ಕೂ ಕಡಿಮೆ ಇಲ್ಲದು ಜ್ಞಾನವಂತರು. ದೇವರನ್ನು ಸ್ತುತಿ ಉಪಕಾರ ಮಾಡಿ ಯಾವಾಗಲೂ ದೇವರು ಸ್ತುತಿಸ್ರಿ. ನಮ್ಮ ಬಾಯಿಗಳಿಂದ ದೇವರನ್ನು ಸ್ತುತಿಸ್ಬೇಕು.
ದೇವರು ಮಾಡಿದ ಉಪಕಾರ ಇದೀನಿ, ಏನಾದ್ರು ಉಪಕಾರ ಮಾಡಿದನ ದೇವರನ್ನು ಸ್ತುತಿಸು, ಘನಪಡಿಸು, ದೇವರನ್ನು ಕೊಂಡಾಡು. ನಿನಗಿರುವ ಕೆಲಸ ಸ್ವಲ್ಪ ಹೊತ್ತು ಬದಿಗಿಟ್ಟು ದೇವರಿಂದ ಮಡಗಲ, ಅಪ್ಪ ಎಷ್ಟು ದೊಡ್ಡ ಕಾರ್ಯ ಮಾಡಿದಲ್ಲ ಎಸಯ್ಯ, ನನ್ನ ಜೀವಿತದಲ್ಲಿ ಇಷ್ಟು ದೊಡ್ಡ ಕಾರ್ಯ ನಾನು ನೋಡ್ದು ಅನ್ಕೊಂಡಿರ್ಲಿಲ್ಲ, ನೀನು ಮಾಡಿದಿ, ನಿನಗೆ ಸ್ತೋತ್ರ. ಇಷ್ಟು ದೊಡ್ಡ ಆರೋಗ್ಯ ನೀನು ಕೊಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ, ದೇವರು ಕೊಟ್ಟಿದ್ದೀನಿ, ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ದೇವರೇ ನನಗೆ ಮರುಜೀವನ ನನಗೆ ಸಹಾಯ ಮಾಡಿದ್ಯಪ್ಪ, ಮರು ಆರೋಗ್ಯ ನನಗೆ ಸಹಾಯ ಮಾಡಿದಿ, ಮರು ಕುಟುಂಬ ನನಗೆ ಸಹಾಯ ಮಾಡಿದಿ, ನನ್ನ ಕುಟುಂಬ ಕಟ್ಕೊಳ್ಳೋಕೆ ನಿನ್ನ ವಾಕ್ಯ ಆಧಾರವಾಯಿತು ಪ್ರಭಾ, ನನ್ನ ನಡತೆಯನ್ನು ಕಟ್ಕೊಳ್ಳೋಕೆ ಒಂದು ವಾಕ್ಯ ಆಧಾರವಾಯಿತು ಪ್ರಭಾ. ಕೀರ್ತನೆ 119ರಲ್ಲಿ ಒಬ್ಬ ಯೌವನಸ್ಥನ ಬಗ್ಗೆ ದೇವರ ವಾಕ್ಯ ಇರ್ತದೆ. ಯೌವನಸ್ಥನ ತನ್ನ ನಡತೆಯನ್ನು ಕಟ್ಟಿಕೊಳ್ಳುವುದು ಯಾವುದರಿಂದ? ದೇವರ ವಾಕ್ಯವನ್ನು ಕೇಳದಂತೆ ನಡೆಯುವುದು, ಅದನ್ನು ಗಮನಿಸುವುದರಿಂದ ತನ್ನ ನಡತೆಯನ್ನು ಕಟ್ಕೊಳ್ತಾರೆ. ಎಲ್ಲದರ ವಿಷಯದಲ್ಲಿ ಒಬ್ಬನೇ ಯೌವನಸ್ಥನಿಗೆ ವಾಕ್ಯ ಹೋಲಿಕೆ ಆಗಿದೆ. ಎಲ್ಲ ಕಂಟ್ರೋಲ್ ಮಾಡ್ಕೋಬಹುದು ಜೀವಿತ. ಯೌವನಸ್ಥನ ಜೀವಿತ ತುಂಬಾ ಕಂಟ್ರೋಲ್ ಆಗ್ತದೆ. ವಾಕ್ಯ ಪಾಟಿಸಿದ್ರೆ ಅವನು ಕೂಡ ತನ್ನ ಜೀವಿತವನ್ನು ಸರಿಪಡಿಸಿಕೊಳ್ಬಹುದು ಅಂತ ಒಂದು ಆಮೇಲೆ ಹೇಳುದು. ಹಲ್ಲೆಲೂಯಾ. ಎಂತದ್ರಲ್ಲಿ ಇರ್ಬೇಕಂತ ನಾವು ಎಂಥದ್ರಲ್ಲಿ ಇರ್ಬೇಕಂತ, ಉರುಳು ಹುಟ್ಟಿಸುವ ಮಾತುಗಳನ್ನು ಆಡುವವರಿಗೂ ಕಿವಿ ಕೊಟ್ಟು ಮೋಸ ಹೋಗಬೇಡಿರಿ. ಅಂತ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ದೇವರ ಕೋಪ ಯಾರ ಮೇಲೆ ಬರ್ತದಂತ ವಾಕ್ಯ ಕೇಳಿ ಎಲ್ಲರೂ ಹೇಳ್ರಿ. ನೀವೆಲ್ಲರೂ ಒಂದು ಮಾತು ಹೇಳ್ರಿ, ನೀವು ಒಬ್ಬರಿಗೊಬ್ಬರು ಹೇಳ್ರಿ, ಹೊಲಸು ಮಾತಾಡ್ಬೇಡ್ರಿ, ಟ್ಯಾಕಿ ಕೊಟ್ಟು ಹೇಳ್ರಿ, ಏನು ಹೇಳ್ರಿ, ಎಲ್ಲರೂ ಹೇಳ್ಬೇಕು. ಆಪೋಸಿಟ್ ಸುಮ್ಮನೆ ಎಲ್ಲ ಇದೆ. ಕೈ ಇಟ್ಕೊಳ್ಳಿ. ಹೊಲಸು, ಹುಚ್ಚು ಮಾತು, ಕೊಚ್ಚದ ಮಾತು ಆಡಬಾರ್ದು. ಯೇಸುವೇ ನನ್ನಿಂದ ಇದು ತೆಗೆದುಹಾಕು. ಇದಂದೇ ಇವು 3 ತೆಗೆದಾಕ್ಬಿಟ್ರೆ ಪ್ರಪಂಚ ಗೆದ್ದ ವ್ಯಕ್ತಿ. ಆಲೋಚನೆ ಮಾಡಿ, ಈ 3 ತೆಗೆದುಹಾಕಿದ್ರೆ ಪ್ರಪಂಚದಲ್ಲಿರುವ ಎಲ್ಲರೂ ನಮ್ಮವರೇ. ನಾವು ನೀಟಾಗಿ ಅವ್ರನ್ನ ಪ್ರೀತಿಸ್ತೀವಿ, ಅವ್ರು ಪ್ರೀತಿ ಮಾಡ್ತಾರೆ ಗೊತ್ತಿಲ್ಲ, ಅವ್ರು ನಮ್ಮನ್ನು ಪ್ರೀತಿಸ್ತಾರೆ ಗೊತ್ತಿಲ್ಲ, ನಾವು ಅವರನ್ನು ನೀಟಾಗಿ ಪ್ರೀತಿಸ್ತೀವಿ. ಆ ಪ್ರೀತಿ ಹೆಂಗಿರ್ತದಂದ್ರೆ ಲೋಕದಂತೆ ಇರಲ್ಲ. ಆ ಪ್ರೀತಿ ಕ್ರಿಸ್ತನ ಪ್ರೀತಿ ಆಗಿರುವುದರಿಂದ ಆ ಪ್ರೀತಿಗೆ ಪ್ರತಿಯೊಬ್ಬರು ಪಾತ್ರ ಆಗಬೇಕು. ಆ ಪ್ರೀತಿಯಲ್ಲಿ ಪ್ರತಿಯೊಬ್ಬರು ಬರ್ತಾರೆ, ಪ್ರತಿಯೊಬ್ಬರು ನಿನ್ನನ್ನು ಸನ್ಮಾನಿಸ್ತಾರೆ. ಹಲ್ಲೆಲೂಯಾ. ಪ್ರತಿಯೊಬ್ಬರು ನಿನ್ನನ್ನು ಸನ್ಮಾನಿಸ್ತಾರೆ. ನಿಮ್ಗೆ ಕಷ್ಟ ಆಗಿದೆಯಾ, ಅವ್ರ ಆದರಣೆ ಹೇಳ್ತಾರೆ, ನೀವು ಭಯಪಡಬೇಡ ಅಣ್ಣ, ಅಕ್ಕ ನಾವು ನಿಮ್ಗೆ ಯಾಕೆ ಭಯಪಡ್ತೀವಿ ಇಲ್ವಾ, ದೇವರ ಪ್ರಾರ್ಥನೆ ಮಾಡೋಣ. ಏನಾಗ್ತದೆ, ದೇವ್ರ ಸಹಾಯಕನಲ್ವಾ? ಹಲ್ಲೆಲೂಯಾ. ದೇವರ ಸಹಾಯಕನಲ್ವಾ? ಈ ಕೆಲವು ವಿಷಯಗಳು ನಾವು ಬಿಡುವುದಾದ್ರೆ ಖಂಡಿತವಾಗಲೂ ಈ ದಿನವೇ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಶಕ್ತಿ. ನೆಕ್ಸ್ಟ್ ವಾಕ್ಯ ಕೊಲೊಸ್ಸೆಯವರ ಬರೆದ ಪತ್ರಿಕೆ 3ನೇ ಅಧ್ಯಾಯ 12, 13, 14. ಕೊಲೊಸ್ಸೆಯವರ ಬರೆದ ಪತ್ರಿಕೆ 3ನೇ ಅಧ್ಯಾಯ 12, 13. ಏನೇನು ಯಾರಂತ ನಾವು ನೋಡ್ರಿ, ದೇವರ ವಾಕ್ಯ ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ. ನಾವು ಯಾರಂತ ಬೇರೆ ಲೋಕದಲ್ಲ ನಮಗೆ. ಅಮ್ಮ ನನ್ನ ಕಡೆ ನೋಡಿ, ಎಲ್ಲ ನನ್ನ ಕಡೆ ನೋಡಿ. ನಮಗೆ ಲೋಕ ನಮ್ಮನ್ನು ಕರೆದಿಲ್ಲ, ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನಂತ. ದೇವರೇ ನಮ್ಮನ್ನು ಆರಿಸ್ಕೊಂಡಿದ್ದಾನಂತ. ಪರಮ ಪರಿಶುದ್ಧನು, ನೀತಿವಂತನು, ಯಾವುದರಲ್ಲಿ ದೋಷವಿಲ್ಲದವನು, ಸರ್ವಶಕ್ತನು, ರಾಜಾದಿರಾಜನು, ಪರಮ ಪರಿಶುದ್ಧನಾದ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನಂತೆ. ಯಾರಂತ? ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನಂತ ನಾವು ಎಂತವ್ರು ಹೇಳ್ರಿ? ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾನಂತ ನಾವು ಎಂತವ್ರು ಹೇಳ್ರಿ? ಪ್ರಿಯ ದೇವರ ಮಕ್ಕಳೇ, ಆ ವಾಕ್ಯ ಹೀಗೆ ಹೇಳ್ತದೆ. ಅಮ್ಮ ಚದುವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಯಾವ್ಯಾವ ಏನಿರ್ಬೇಕಂತ ನಿಮಗೆ ಎಲ್ಲ ಹೇಳಿದೆ. ಕನಿಕರ, ಇಂಗ್ಲೋಚನದಲ್ಲಿ ಏನ್ ಹೇಳ್ತದೆ? ಹುಚ್ಚು ಮಾತು, ಕೊಚ್ಚದ ಮಾತು, ಹೊಲಸು ಮಾತು, ಜಾರರಂತಿರುವ ವಿಗ್ರಹಾಧಿಕರು, ಲೋಭಿಗಳು, ಇವರು ಯಾರು ದೇವರ ರಾಜ್ಯದಲ್ಲಿ ಕಾಣಿಸಿಕೊಳ್ಳಲ್ಲ. ಬಟ್ ಯಾವುದು ದೇವರು ಆಯ್ಕೆ ಮಾಡ್ತಾ ಇದ್ದಾನೋ ಅದನ್ನು ನಾವು ಹಿಡ್ಕೊಳ್ಳೋದಾದ್ರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಪ್ರೀತಿ ಎಷ್ಟು ಒಳ್ಳೇದು ಹೇಳ್ರಿ? ಫಸ್ಟ್ ಪ್ರೀತಿ ಒಳ್ಳೇದ ಕೆಟ್ಟದ? ದಯೆ ಒಳ್ಳೇದ ಕೆಟ್ಟದ? ಕನಿಕರ ಒಳ್ಳೇದ ಕೆಟ್ಟದ? ಹಲ್ಲೆಲೂಯಾ. ಕನಿಕರ ಒಳ್ಳೇದ. ನಾವು ನೋಡ್ರಿ, ಮೋಸದಿಂದ ಬದುಕಲಿಕ್ಕೆ ಎಷ್ಟು ದಿನ ಸಾಧ್ಯನೇ ಇಲ್ಲ. ನಾವು ಹೊಲಸು ಮಾತಾಡಿ ಎಷ್ಟು ದಿನ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಕೋಪದಿಂದ ಎಷ್ಟು ದಿನ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದೇ ಒಳ್ಳೆತನದಿಂದ ಬದುಕಿ
ವಾಕ್ಯದ ರೋಮಾಪುರದವರು ಬಂದ ಪತ್ರಿಕೆಯಲ್ಲಿ ನೀವು ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಿರಿ. ಒಳ್ಳೆಯ ಶತ್ರು, ಕೆಟ್ಟದ ಶತ್ರು ಯಾವ್ದಂದ್ರೆ ಒಳ್ಳೇದೇ. ಶತ್ರು ಒಳ್ಳೆ ಕೆಟ್ಟದ್ದು ಓಡಾಡ್ಬೇಕಂದ್ರೆ ಯಾವ್ದು ಇರ್ಬೇಕಲ್ಲಿ? ಅಲ್ಲೇಲೂಯಾ. ಇಲ್ಲಿ 10 ಮಂದಿ ಕೆಟ್ಟವರಿದ್ದಾರೆ ಅಂದ್ರೆ ಒಬ್ರು ಒಳ್ಳೆಯದಿದ್ರೆ ಸಾಕು. ಅವರಿಂದ ನಾವು ಅನೇಕ ಪಾಠಗಳು ಕಲಿಬಹುದು. ಅವ್ರು ನಮ್ಮನ್ನು ಕಲಿಸ್ತಾರೆ, ಅವ್ರು ನಮ್ಮನ್ನು ನಡೆಸ್ತಾರೆ, ಬಲಪಡಿಸ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಒಳ್ಳೆ ವ್ಯಕ್ತಿ ಬೇಕು, ಇಂಪಾರ್ಟೆಂಟ್. ಒಳ್ಳೆ ಸಹೋದರಿ ಬೇಕು, ಇಂಪಾರ್ಟೆಂಟ್. ಒಳ್ಳೆ ಸಹೋದರನು ಬೇಕು, ಇಂಪಾರ್ಟೆಂಟ್. ನಾವು ಯಾವ ರೀತಿ ನಮ್ಮ ಜೀವಿತವನ್ನು ಕಟ್ಟಿಕೊಳ್ತೀವೋ ಅದರಂತೆ ನಮ್ಮ ಜೀವಿತ ಹೋಗ್ತದೆ. ಆದ್ರೆ ಕ್ರಿಸ್ತ ಹಂಗೆ ಹೇಳ್ತಾ ಇಲ್ಲ, ನೀವು ಈ ರೀತಿ ನಡೀರಿ. ಈ ರೀತಿ ಹೋದ್ರೆ ನಿಮ್ಮ ಜೀವಿತ ಕಟ್ಟಲ್ಪಡ್ತದೆ, ಆಶೀರ್ವಿಸಲ್ಪಡ್ತದೆ. ಏನಿರ್ಬೇಕಂತಮ್ಮ ಹೋದ್ರಿ? ಏನೇನೋ? ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘ ಶಾಂತಿ ಎಂಬ ಎಂತ ಗುಣಗಳಂತೀವಿ? ಸದ್ಗುಣಗಳು. ಸದ್ಗುಣಗಳು, ಸದ್ಗುಣಗಳು. ಸದ್ಗುಣಗಳಂದ್ರೆ ಎಷ್ಟು? ಸದ್ಗುಣಗಳು ಎಷ್ಟು ಗುಣಗಳು? ಹೋದ್ರೆ ಒಬ್ಬೊಬ್ರು ಆ ಸಹೋದರಿ ಓದಿಗೆಲ್ಲ ಒಬ್ಬೊಬ್ರು ಒಂದು ಪಟ್ಟಿ ಎಣಿಸ್ಕೊಂಡ್ರು ನೋಡೋಣ. ಓಕೆ, ಓದ. ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ತಿಳಿಸಿಲ್ಲ ನಿಮ್ಗೆ? ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘ ಶಾಂತಿ ಎಂಬ ಸದ್ಗುಣಗಳನ್ನು ಏನ್ ಮಾಡ್ಬೇಕಂತ ನಾವು ಇವ್ಯಾವ ನಮ್ಮನ್ನು ಕೇಟ್ ಮಾಡ್ತಾವ? ಇವ್ಯಾವ ನಮ್ಮನ್ನು ಬೀಳಿಸ್ತಾವ? ಇವ್ಯಾವ ನಮ್ಮನ್ನು ಹಾಳು ಮಾಡ್ತಾವ? ಎಂದಿಗೂ ಹಾಳು ಮಾಡಲ್ಲ ಪ್ರಿಯ, ಎಂದಿಗೂ ಹಾಳು ಮಾಡಲ್ಲ. ದೇವರ ದಯೆ, ಕನಿಕರ, ಕರುಣ, ದೀರ್ಘ ಶಾಂತಿ, ಪೂರ್ಣ ಪ್ರೀತಿ ಇವೆಲ್ಲ ನಮ್ಮ ಜೊತೆ ಇರೋದಾದ್ರೆ ನಮಗೆ ಸೋಲೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ದೇವರು ಹೇಳುವ ಕೆಲವು ಮಾತುಗಳನ್ನು ನಾವೇನ್ ಮಾಡ್ಬೇಕಂತ ಅಚ್ಚುಕಟ್ಟಾಗಿ ಅದನ್ನು ಪಾಟಿಸುವಾಗ ನಮ್ಮ ಜೀವಿತದಲ್ಲಿ ಆಶೀರ್ವಾದ. ನಾವು ಒಂದು ವೇಳೆ ಆ ಕೋಪದಿಂದಾಗ್ಲಿ ಮೋಸದಿಂದಾಗ್ಲಿ ಬಹಳ ಯಥೋತತ್ವ ಜೀವನ ಮಾಡುವುದಾದ್ರೆ ದೇವರು ನಮ್ಮನ್ನು ಖಂಡಿಸ್ತಾನೆ. ಕೆಲವು ಜೀವಿತದ ಹೆಂಗಿರ್ತದಂದ್ರೆ ಯಾಕ್ಟಿಂಗ್ ಜೀವಿತ. ದಯಮಾಡಿ ಹೇಗೆ ತಿಳ್ಕೊಬೇಡ್ರಿ. ಕೆಲವು ಜೀವಿತ ಹೇಗಿರ್ತದಂದ್ರೆ ಲೋಕದಲ್ಲಿ ಒಂದು ರೀತಿ ಜೀವಿತ, ಬಟ್ ಆತದ ನಂತರ ತಮ್ಮ ಜೀವಿತ ಬೇರೆ ಇರ್ತದೆ. ಗಮನಿಸ್ರಿ, ಒಬ್ಬನಿಗೆ ಒಂದು 20 ಕುರಿಗಳಿದ್ವು ಅಂತ. ಒಬ್ಬ ಕುರಿಗಾವಲನಿಗೆ 20 ಕುರಿಗಳು. 20 ಕುರಿಗಳಿದ್ರೆ ಆ ದಿನ ಕುರಿಗಾವಲನಿಗೆ ಗೆಸ್ಟ್ ಬಂದ್ರಂತ. ಗೆಸ್ಟ್ ಅರ್ಥ ಆಗ್ತದ ನಿಮಗೆ? ಗೆಸ್ಟ್ ಅಂದ್ರೆ ಸ್ನೇಹಿತರು ಬಂದ್ರಂತ ಅವ್ರ ಮನೆಗೆ. ಈ ಕುರಿಗಾವಲಿಗಾಗಿ ನನ್ನ ಸ್ನೇಹಿತರು ಬಂದ್ರೆ ಎಂಬುದಾಗಿ ಸಂತೋಷದಿಂದ ಈ ದಿನ ಇವ್ರು ನಿಂಗೆ ಕಳ್ಸೋದು ಬೇಡ, ಒಂದು ಕುರಿ ಕೂಡ ಕೊಯ್ಸಿ ಊಟ ಮಾಡಿಸಿ ಸಂತೋಷದಿಂದ ಕೆಲಸ ಎಂಬುದಾಗಿ ಪ್ಲಾನ್ ಮಾಡ್ತಾರೆ. ಆ ದಿನ ಆ ಕುರಿ ಹಿಂಡಿನಲ್ಲಿ ಒಂದು ತೋಳ ಕುರಿ ವೇಷ ಹಾಕೊಂಡು ಆ ಹಿಂಡಿನಲ್ಲಿ ಕೂತಿದೆ. ಅದರ ಪ್ಲಾನ್ ಏನ್ ಗೊತ್ತಾ? ಈ ದಿನ ಹಿಂಗಾದ್ರೂ ಮಾಡಿ ನಾನು ಗೊತ್ತಿಲ್ಲದಂತೆ ಒಂದು ಕುರಿಯನ್ನು ಇದರಲ್ಲಿ ಎತ್ತಬೇಕು. ಒಂದು ಕುರಿಯನ್ನು ಎತ್ಕೊಂಡು ಹೋಗಿ ತಿಂದು ನಾನು ಹಸುವೆ ಇರಿಸ್ಕೊಳ್ಬೇಕು. ಈಗ ಆ ಹಿಂದಿನಲ್ಲಿ ಆ ತೋಳ ಕುರಿ ವೇಷ ಹಾಕೊಂಡು ಹಂಗೆ ಕುಂತಿದೆ. ನೋಡ್ತಾ ಇದೆ, ಸಮಯ ಆಗಲಿ ಸ್ವಲ್ಪ ಕತ್ತಾಗಲಿ ಕೂಡಲೇ ಒಂದು ಕುರಿ ಎತ್ಕೊಂಡು ಹೋಗ್ಬಿಡೋಣ ಅಂತ ಪ್ಲಾನಿಂಗ್ ನಲ್ಲಿದೆ. ಈಗ ಕುರಿಗಾವಲುಗಾರನು ಬಂದ ತನ್ನ ಸ್ನೇಹಿತರ ಮನೆಗೆ ಬಂದಿದ್ದಾರಲ್ಲ, ಬಂದು ಕೂಡಲೇ ಇದೇ ತೋಳ ಕುರಿ ವೇಷ ಹಾಕೊಂಡಿರ್ತಲ್ಲ, ಇದು ಕುರಿ ಅಂತ ಎತ್ಕೊಂಡ್ಬಿಟ್ಟ. ಏನ್ ಮಾಡಿದ್ರೆ ಹೇಳ್ರಿ? ಯಾವ್ದು ಎತ್ಕೊಂಡ? ಇದು ವೇಷ ಹಾಕಿದೆ ಅಷ್ಟೇ. ವೇಷ ಹಾಕಿ ಕುರಿ ತಿನ್ಬೇಕಂತ ಬಂದಿದ್ದು. ಯಾರ ಕೈಗೆ ಸಿಕ್ತು? ಕುರಿಗಾವಲನ ಕೈಗೆ ಸಿಕ್ತು. ಕುರಿಗಾವಲನ್ನು ಸುಮ್ಮನೆ ಇರ್ತಾನೆ. ಈಗ ಅದು ಏನಾದ್ರು ತೋಳ ಅಂತ ಗೊತ್ತಾದ್ರೆ ಕುರಿಗಾವಲು ಸುಮ್ಮನೆ ಇರ್ತಾನ? ಸುಮ್ಮನಿರಲ್ಲ. ತಗೊಂಡ ಮನೆಗೆ ತೆಗೆದುಕೊಂಡು ಹೋದ, ಕಟ್ ಮಾಡ್ದ, ಎಲ್ಲ ಬಿಡಿಸ್ದ, ಸಖತ್ತಾಗಿ ಎಲ್ಲರಿಗೂ ಊಟ ಮಾಡಿಸ್ತೀವಿ. ಪ್ರಾಣ ಹೋಗಿದ್ದು ಯಾರು? ಕುರಿದ, ತೋಳದ? ಅಲ್ಲಿ ಪ್ರಾಣ ಹೋಗ್ಬೇಕಾಗಿದ್ದು ಯಾರು ಹೇಳ್ರಿ? ಕುರಿಗಳು ಹೆಂಗಿದಾವ್? ನಿಷ್ಕಪಟವಾಗಿದಾವ್. ತೋಳ ವೇಷ ಹಾಕೊಂಡ್ಬಂದ್ರು ನೀನ್ ಯಾಕೆ ವೇಷ ಹಾಕೊಂಡ್ಬಂದಿ ಅಂತ ಕೇಳಿಲ್ಲ. ನೀನ್ ಯಾಕೆ ವೇಷ ಹಾಕೊಂಡ್ಬಂದಿ ಅಂತ ಏನು ಕೇಳಿಲ್ಲ. ಅವು ಗೊತ್ತು, ಮೌನವಾಗಿದ್ದಾವೆ. ಅವು ಕಾಣಿಸ್ತಾ ಇದೆ. ಇವತ್ತು ನಾವು 20 ಜನರಲ್ಲಿ ಯಾರೋ ಒಬ್ರು ಬಲಿ ಆಗ್ತಾ ಇದೀವಿ. ಯಾಕಂದ್ರೆ ಕಾರಣ ತೋಳ ಆಲ್ರೆಡಿ ಗುಂಪಿನಲ್ಲಿ ಸೇರಿದೆ. ಇವತ್ತು ಬಲಿ ಆಗ್ಲೇಬೇಕಂತ ತೀರ್ಮಾನಿಸಿಕೊಂಡಂತ ಆ ಕುರಿಗಳು ಮೌನವಾಗಿದ್ದಾವೆ. ಆದ್ರೆ ಮೇಲಿರೋನೊಬ್ಬ ನಿಧಾನಲ್ಲ, ಈ ಕುರಿಗಾವಲುಗಾರನ ಸೀದಾ ಅದಕ್ಕೆ ಹೋಯ್ತು ಕೈ. ಅದು ಹಿಡ್ಕೊಂಡು ಮುಂದೆ ಕಟ್ ಮಾಡಿ, ರೈಟ್, ಪ್ರಾಣ ಹೋಗಿದ್ದೆ. ಅದಕ್ಕೆ ನಾವು ಜಾಗ್ರತೆಯಲ್ಲಿರ್ಬೇಕು. ಈ ಕಥೆ ಅರ್ಥ ಏನ್ ಹೇಳ್ರಿ? ನಾವು ಎದುವ ಹೋದ್ರೆ
ನಾವು ಯಾರು ಏನಾದ್ರು ಮಾಡ್ಬೇಕಂತ ಹೋದ್ರೆ ಏನಾಗ್ತದೆ ಹೇಳ್ರಿ, ಬಲಿ ಆಗ್ತೀವಿ, ನಾವು ಬಲಿ ಆಗ್ತೀವಿ ಫಸ್ಟ್. ಆದ್ರಿಂದ ವಾಕ್ಯ ಹೇಳ್ತದೆ ಏನೇನಿರ್ಬೇಕಂತ ನಮ್ಮಲ್ಲಿ ಪ್ರೀತಿ, ದಯೆ, ಎಲ್ಲರಿಗೂ ದಯೆ, ಕನಿಕರ, ದೀರ್ಘಶಾಂತಿ, ಪೂರ್ಣ ಪ್ರೀತಿ. ಇವೆಲ್ಲ ಕಟ್ಕೊಂಡು ಅವ್ರ ಜೀವಿತ ಹೆಂಗಿರ್ತದಂದ್ರೆ ಸಮಾಧಾನಕರವಾಗಿರ್ತದೆ. ಶಾಂತಿ, ಸಮಾಧಾನಕರವಾಗಿ ಅವ್ರ ಕುಟುಂಬದಲ್ಲಿ ಸ್ವರ್ಗ, ಅವ್ರ ಕುಟುಂಬ ನೆಮ್ಮದಿಯಾಗಿ ಸಂತೋಷದಿಂದ. ಹಲ್ಲೆಲೂಯಾ. ದೇವರ ವಾಕ್ಯ ಪಾಠಿಸುವವರ ಜೀವಿತ ಹೆಂಗಿರ್ತದಂದ್ರೆ ಸಂತೋಷಕರವಾಗಿರ್ತದೆ. ಪ್ರೇರೆ ದುಃಖ ಬಂದ್ರು ಕೂಡ ಅದೇನೋ ಅವ್ರನ್ನ ಮುಟ್ಲಿಕ್ಕೆ ಆಗಲ್ಲ. ಒಂದು ವೇಳೆ ಕೇಡು ಬಂದ್ರು ಅವ್ರನ್ನ ಏನು ಮಾಡ್ಲಿಕ್ಕೆ ಆಗಲ್ಲ. ಅದನ್ನೆಲ್ಲ ದಾಟುವ ಶಕ್ತಿ ಸರ್ವಶಕ್ತನಾದ ದೇವರು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಆದ್ದರಿಂದ ದೇವರ ವಾಕ್ಯ ಇರ್ತದೆ ಕೆಲವೊಂದು ನಾವು ಬಿಡ್ಬೇಕು, ಕೆಲವೊಂದು ನಾವು ಬಿಡ್ಬೇಕು. ಬಿಟ್ಟಾಗ ಕೆಲವೊಬ್ರು ಮಾತನಾಡುವಾಗ್ಲೇನೆ ಬಹಳ ನಿಯತ್ತಾಗಿ ಮಾತನಾಡಿರ್ತದೆ, ಆದರೆ ಒಳಗಡೆ ಬೇರೆ ಇರ್ತದೆ. ಇದೆಲ್ಲ ನೀನ್ ತೋಡಿದ ಕುಣಿಯಲ್ಲಿ ಯಾರಿಗೆ ಗೊತ್ತಾಗಲ್ಲ ನಾವು ಆಡುವ ಮಾತು, ಯಾರಿಗೆ ಗೊತ್ತಾಗಲ್ಲ ನಮ್ಮ ಕೋಪ. ಆದ್ರೆ ಅಂತರಂಗದಲ್ಲಿರುವ ಅಂತರಂಗ ಪುರುಷನದನ್ನು ಪರೀಕ್ಷೆ ಮಾಡ್ತಾನಂತ ನಮ್ಮಲ್ಲಿ ಎಷ್ಟು ಕೋಪ ಇದೆ. ಹಲ್ಲೆಲೂಯಾ. ನಮ್ಮ ಮಾತೇನು, ನಮ್ಮ ನಡೆ ಏನು, ನಮ್ಮ ನುಡಿ ಏನು, ಬೇರೆ ನಮ್ಮ ದೈನಿಕ ದಿನ ಸ್ವಭಾವವೇನು ಎಂಬುದಾಗಿ ಆತನು ನೋಡ್ತಾನೆ ಇದ್ದಾನೆ. ಆದ್ದರಿಂದ ನಾವು ಬಹಳ ಜಾಗ್ರತೆಯಿಂದ ಪ್ರತಿದಿನ ಹೋಗ್ಬೇಕು. ಹೇಳ್ರಿ, ಕೆಲವೊಂದು ಬಿಡ್ಬೇಕು. ಎಷ್ಟು ಜನ ಬಿಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ? ಕೆಲವೊಂದು ಅಮ್ಮ ಎಷ್ಟು ಜನ ಬಿಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ? ಫಸ್ಟ್ ಏನ್ ಬಿಡ್ತೀರಿ ಹೇಳಿ ನೀವು? ಹೊಲ್ಸ್ ಮಾತ್ಬಿಡ್ರಿ. ಏನ್ ಮಾಡ್ಬಿಡ್ರಿ ಅಮ್ಮ? ಯಾರು ಮಾತಾಡ್ತಾರೆ ಕೈ ಎತ್ತಿರಿ ನೋಡು. ಮಾತಾಡಿದವ್ರು ಕೈ ಎತ್ತಿರಿ ನೋಡು. ಮಾತಾಡಿದವ್ರು ಕೈ ಎತ್ತಿರಿ. ಮಾತಾಡಿದವ್ರು ಕೈ ಎತ್ತಿರಿ. ಏನಾಗಲ್ಲ. ಇನ್ಯಾರಿದ್ರಿ ಅವು ಏನಾಗ್ಬೇಕಂತ ನಮ್ಮಿಂದ ಬಿಡ್ಬೇಕು. ನೀವು ಬಿಟ್ರೆ ನಿಮಗೆ ಆರೋಗ್ಯ, ಬಿಟ್ರೆ ನಿಮಗೆ ಆಶೀರ್ವಾದ, ಬಿಟ್ರೆ ನಿಮಗೆ ಸಮಾಧಾನ, ಬಿಟ್ರೆ ಸಂತೋಷವಾಗಿ ಜೀವಿಸಲಿಕ್ಕೆ ಸಾಧ್ಯ. ಸಂತೋಷಕ್ಕೆ ಜೀವಿಸಲಿಕ್ಕೆ ಸಾಧ್ಯ. ನಾವು ಕ್ರಿಸ್ತನ ರಾಯಭಾರಿಗಳು, ಆತನ ಮಾರ್ಗದಲ್ಲಿ ಹೋಗ್ತಾನೆ ಇದೀವಿ. ಏನ್ ಸಿಗ್ತದೋ ಏನ್ ಸಿಗಲ್ಲೋ, ಹೆಂಗಿದೀವೋ, ಈ ದಿನ ಏನೋ ನಾಳೆ ಏನೋ ನಮಗೆ ಗೊತ್ತಿಲ್ಲ. ಏನ್ ಕೇಡು ಕಾದಿದೋ ಏನು ಒಳಿತು ಕಾದಿದೆ ನಮಗೆ ಗೊತ್ತಿಲ್ಲ. ಕೇಡನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸಲು ಆತನು ಶಕ್ತನಂತ. ಕೇಡನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸಲು ಆತನು ಶಕ್ತನು ಅಂತ. ದೇವಾದಿ ದೇವರ ಸನ್ನಿಧಿಯಲ್ಲಿರುವ ಆತನ ಮಕ್ಕಳಾದ ನಾವು ಕೆಲವೊಂದು ವಿಷಯದಲ್ಲಿ ನಾವು ಬಹಳ ದೂರ ಇರಬೇಕು. ಕೆಲವು ವಿಷಯಗಳು ನಮ್ಮನ್ನು ಕಟ್ಕೊಂಡಿರ್ಬೇಕು. ಯಾವ್ಯಾವ ಅಂದ್ರೆ ದಯೆ, ಕನಿಕರ, ಪ್ರೀತಿ, ದೀರ್ಘಶಾಂತಿ, ಇವೆಲ್ಲ ನಮ್ಮ ಜೊತೆ ಇರುವುದಾದ್ರೆ ದೇವರು ನಮ್ಮನ್ನು ಖಂಡಿತವಾಗ್ಲೂ ಆಶೀರ್ವಾದ ಮಾಡಲಿಕ್ಕೆ ಶಕ್ತನು. 14 ನಿಮಿಷ. 14 ಏನ್ ಮಾಡ್ಕೊಳ್ರಿ? ಇದೆಲ್ಲದರ ಮೇಲೆ 14 ಹೇಳ್ತಾ ಇದ್ದಾನೆ, ಪ್ರೀತಿಯಲ್ಲಿ ಏನ್ ಮಾಡ್ರಿ? ಪ್ರೀತಿ ಏನ್ ಮಾಡ್ತದಂತ? ಯಾರು ಸ್ವಲ್ಪ ಒಬ್ರು ಸಹೋದರರು ಹೋದ್ರು ಸಹ 14 ಇದೆಲ್ಲದರ ಮೇಲೆಯೂ ಪ್ರೀತಿಯನ್ನು ಧರಿಸಿಕೊಂಡು ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಕ್ರಿಸ್ತನಿಂದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿಯೂ ನೋಡಿ ಕರೆಕ್ಟಾ? ಓದ್ರಿ ನಿಮ್ಮ ಹೃದಯಗಳಲ್ಲಿ ಯಜಮಾನನನ್ನು ತಿದ್ದಿದ್ದು ತೀರ್ಪು ಹೇಳಲಿ. ಎಲ್ಲಿದಾನಂತ ಯಜಮಾನ್? ಹೀಗೆ ಹೇಳ್ರಿ. ನೀನು ಒಂದು ಹೊಲಸು ಮಾತಾಡಿದೆ ಅನ್ಕೋ, ಯಾರು ನೋಡಿಲ್ಲ ಅನ್ಕೋಬೇಡ್ರಿ. ಒಳಗೆ ಯಾರಿದಾರಂತ ಆ ಮಾತಿಗೆ ಏನ್ ಮಾಡ್ತಾನಂತ ಡಿಸೈಡ್ ಮಾಡ್ತಾನೆ. ಯಾರು ಡಿಸೈಡ್ ಮಾಡ್ತಾರ? ದೇವರು ಡಿಸೈಡ್ ಮಾಡ್ತಾನೆ. ನಿನ್ ಮನಸ್ಸು, ನಿನ್ ಕ್ರಿಯೆ, ನಿನ್ ನಡೆ, ನನ್ನ ನುಡಿ, ಪ್ರತಿಯೊಂದು ದೇವರು ಅದರ ಮೇಲೆ ತೀರ್ಪು ಮಾಡ್ತಾನಂತ. ಅವಾಗ ನಾವ್ ಏನ್ ಮಾಡ್ತೀವಿ? ಯಾಕೆ ಇದನ್ನ ಆಶೀರ್ವಾದ ಇಲ್ಲಾಂದ್ರೆ ಎಲ್ಲೇ ತಪ್ಪಿ ಹೋಗಿದೀವಿ. ಹಲ್ಲೆಲೂಯಾ. ಎಲ್ಲೇ ತಪ್ಪಿ ಹೋಗಿದ್ವಿ. ಗಮನಿಸ್ರಿ, ಬಹಳ ಅದ್ಭುತವಾದಂತಹ ಕೆಲವು ವಿಷಯಗಳನ್ನು ಇದನ್ನ ಗಮನಿಸ್ತಾ ಇದೀವಿ. ದೇವರು ನಮ್ಮೆಲ್ಲರೊಂದಿಗೆ ಮಾತನಾಡ್ತಾ ಇದ್ದಾನೆ. ಕೆಲವೊಂದು ನಾವು ಧರಿಸಿಕೊಳ್ಳೋಣ, ಕೆಲವೊಂದು ನಾವು ರಿಜೆಕ್ಟ್ ಮಾಡೋಣ. ನಮ್ಮ ಜೀವಿತದಲ್ಲಿ ಬೇಕಾದ ದೈನಿಕ ಪ್ರತಿದಿನದ ಆಶೀರ್ವಾದವು ದೇವರು ನಮ್ಮಲ್ಲೇ ಇಟ್ಟಿದ್ದಾರೆ. ಅದನ್ನು ನಾವು ಉಪಯೋಗಿಸಿಕೊಳ್ಳೋಣ. ಸೈತಾನನಿಗೆ ಅದರಲ್ಲಿ ಪಾಲಿಲ್ಲ. ಸೈತಾನನಿಗಾಗಿ ಆತನು ನೇಮಿಸಿದ ಆಶೀರ್ವಾದ ದೇವರು ತನ್ನ ಹಿಂಬಾಲಿಸುವವರಿಗಾಗಿ, ಅವರ ಹಿತಕ್ಕಾಗಿ ಆತನ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ ಎಂಬುದಾಗಿ. ಆದರೆ ಕೆಲವು ವಿಷಯ 15 ಕ್ರಿಸ್ತನಿಂದ ಸಮಾಧಾನವು
ಸೇರಿದವರಾದ್ರಿಂದ ನೀವು ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ. ಎದಕ್ಕಾಗಿ ಕರೆಯಲ್ಪಟ್ಟಿದ್ದೀವಿ ಅಂತ ಎಲ್ಲರೂ ಹೇಳ್ರಿ. ಇಬ್ರು ಚಪ್ಪಾಳೆ ನೀವು ಇವಾಗ ಹೇಳ್ರಿ. ನೀವೆಲ್ಲರೂ ಎದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ? ನೀವು ಬೈಯುವುದಕ್ಕಾಗಿ. ನೀವು ಬೈಯುವುದಕ್ಕಾಗಿ ನೇಮಿಸಿಕೊಂಡಿದ್ರೆ ನೀವು ಸೈತಾನನ ಸಮಾಜದವರು. ಕೆಲವರು ಯಾವಾಗಲೂ ಬೈತಾನೆ ಇರ್ತಾರೆ. ಬೈಯುವುದೇ ಅವ್ರಿಗೊಂದು ಡ್ಯೂಟಿ. ಇನ್ನೊಬ್ಬರು ಶಪಿಸೋದೇ ಒಂದು ಡ್ಯೂಟಿ, ಇನ್ನೊಬ್ಬರು ಸಾಧಿಸೋದೇ ಒಂದು ಡ್ಯೂಟಿ, ಕೆಳಬರ ಮಾತಾಡೋದೇ ಒಂದು ಡ್ಯೂಟಿ. ಅವ್ರ ಮನೆ ಇವತ್ತು ಜನರು ಮಾತಾಡಿದ್ರೆ ನಾಳೆ ಮನೆಯವ್ರನ್ನ ಕೂಡ ಮಾತಾಡ್ತಾರೆ. ಆ ಮೆಂಟಾಲಿಟಿ ಬಂದ್ಬಿಡ್ತದೆ. ಆ ಮೆಂಟಾಲಿಟಿ ಸಹಿತ ಕೊಟ್ಬಿಡ್ತಾನೆ. ಬೈಯುವ ಒಂದು ಮೆಂಟಾಲಿಟಿ ಯಾರಿಗಿದೆ ಅಂತ ನಾವು ನೋಡಿದ್ರೆ ಅವರಿಂದ ಸ್ವಲ್ಪ ದೂರ ಆಗಿರ್ಬೇಕು. ಹೊಲಸು ಮಾತಾಡೋರು ಸ್ವಲ್ಪ ನಮ್ಮಲ್ಲಿರುವುದಾದ್ರೆ ಅವರಿಂದ ಸ್ವಲ್ಪ ದೂರ ಇರಲಿಕ್ಕೆ ಪ್ರಯತ್ನ ಪಡಬೇಕು. ಯಾಕಂದ್ರೆ ಅವರು ಏನ್ ಮಾಡ್ತಾರೆ ಅಂದ್ರೆ ನಮ್ಮನ್ನು ಕೂಡ ಕೆಡಿಸ್ಬಿಡ್ತಾರೆ. ಅವರು ನಮ್ಮನ್ನು ಕೂಡ ಹಾಳು ಮಾಡಿರ್ತಾರೆ. ಅವರು ಅಂತವರಿಂದ ನಾವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು. ಈ ಕರೋನಾ ಬಂದಾಗ ಮಾಸ್ಕ್ ಹೆಂಗ್ ಧರಿಸ್ಕೊಂಡಿದೀವೋ ಹಾಗೆ ಹೃದಯಕ್ಕೆ ಒಂದು ಕನ್ನಡಿ, ಕಿವಿಗೆ ಒಂದು ಕನ್ನಡಿ ಮಾಡ್ಕೊಳ್ಬೇಕು. ಕಿವಿ ಕೇಳಿಸಿದಂತ ಹೊಲಸು ಮಾತು ಬಂದಾಗ ಅಲ್ಲೆಲ್ಲೂಯ. ಹಳೆ ಪಾಠದಲ್ಲಿತ್ತು ಕಣ್ಣು ಮುಚ್ಕೊಂಡು ಒಂದು ಕೋತಿ ಕಿವಿಗೆ ಮುಚ್ಕೊಂಡು. ಎದಕ್ಕಾಗಿ? ಅದು ಸೂಚನೆ ಕೆಟ್ಟ ಮಾತು ಕೇಳಬಾರ್ದಂತ. ಮತ್ತೆ ನೆಕ್ಸ್ಟ್ ಕಣ್ಣು ಮುಚ್ಕೊಂಡಿತ್ತು ಕಾರಣ ಕೆಟ್ಟದ್ದು ನೋಡಬಾರ್ದಂತ. ಆಮೇಲೆ ಬಾಯಿ ಮುಚ್ಕೊಂಡಿತ್ತು ಕಾರಣ ಕೆಟ್ಟದ್ದು ಮಾತಾಡಬಾರ್ದಂತ. ಆ ಕೋತಿ ಆ ಚಿತ್ರ ಎದಕ್ಕೆ ಬಿಂಬಿಸಿದ ಆ ಪಾಠದಲ್ಲಿ ಪದ್ಯದಲ್ಲಿ ಅದು 1ನೇ ಕ್ಲಾಸ್ 2ನೇ ಕ್ಲಾಸಲ್ಲಿ ಇರ್ಬೇಕಾಗಿತ್ತು. ಅದು ಎದಕ್ಕೆ ಬಿಂಬಿಸಿದಾರಂದ್ರೆ ಮನುಷ್ಯರು ಕೂಡ ಅದರಲ್ಲಿ ಇರಬೇಕಂತ ಅರ್ಥ. ಸೂಚನೆ ಕೆಟ್ಟದ್ದು ಮಾತಾಡಬಾರ್ದು, ಕೆಟ್ಟದ್ದು ನೋಡಬಾರ್ದು, ಕೆಟ್ಟದ್ದು ನುಡಿಬಾರ್ದು. ಅಲ್ಲೂಯ್ಯ. ಈಗ ಬೈಬಲ್ ಹೇಳ್ತಾ ಇದೆ, ಪ್ರಿಯ ಆತ್ಮೀಯ ನನ್ನ ಸಹೋದರಿ ಸಹೋದರ, ನೀವು ಯಾವಾಗ ದೇವರ ದೇವರ ಕೃಪೆಗೆ ನಿನ್ನ ಪಾತ್ರವಾಗಿದೆಯೋ ನಿನ್ನಿಂದ ಕೆಲವೊಂದು ನೀವು ರಿಜೆಕ್ಟ್ ಮಾಡ್ಬೇಕು. ಆದಷ್ಟು ಮಟ್ಟಿಗೆ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲ, ಕೆಲವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಜಾಸ್ತಿನೇ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ಏನ್ ಮಾಡ್ತಾ ಇದಾರೆ ಅಂದ್ರೆ ಯಾವ್ದು ಸುಳ್ಳು ಹೇಳೋದು ಜಾಸ್ತಿ ಮಾಡಿದ್ದಾರೆ, ಬೈಯೋದು ಜಾಸ್ತಿ ಮಾಡಿದ್ದಾರೆ. ಏನೆಲ್ಲ ಜಾಸ್ತಿ ಮಾಡ್ತಾರೆ. ರೇಜ್ ಆಗ್ತಾನೆ ಇದೆ. ದೇವರಿಂದ ಒಪ್ಪಬಹುದಾ? ದೇವರ ವಿಷಯಕ್ಕೆ ಬರುವುದಾದ್ರೆ ದೇವರಿಂದ ಯಾವುದು ಒಪ್ಪಲ್ಲ. ನಿನಗೆ ಬೇಕಾಗಿದ್ದೆ ಗೊತ್ತಾ? ಪ್ರೀತಿ, ಸಮಾಧಾನ, ಎಲ್ಲರೊಂದಿಗೆ. ನಾವೆಲ್ಲರೂ ಯಾರಂತ ಒಂದೇ ದೇಹಕ್ಕೆ ಸೇರಿದವರು. ನಾನೊಂದು ಮಾತಾಡೋದನ್ನ ಗಮನಿಸ್ರಿ. ಎಲ್ಲರೂ ಕೈ ಇದಾವ, ನಮ್ಗೆ ಇದಾವ ನಮ್ಮ ದೇಹಕ್ಕೆ ಅಂಟ್ಕೊಂಡಿದ್ದಾವೆ ಎಲ್ಲವು. ಇದು ಸಂಬಂಧ ಇಲ್ಲ ಅಂತ ಹೇಳಿಕ್ಕಾಗ್ತದ? ಇದರಲ್ಲಿ 5 ಬೆಳೆಯಲ್ಲಿ ಒಂದು ಬೆಳೆಗೆ ನೋವಾದರೂ ಇಡೀ ಶರೀರವೆಲ್ಲ ನೋಯ್ತದೆ. ಒಂದು ಗಾಯ ಆದರೂ ಇಡೀ ಶರೀರವೆಲ್ಲ ಸಿಗ್ನಲ್ ಹೇಳ್ತದೆ, ನೋವು ಬರ್ತದೆ. ಇಡೀ ಶರೀರವೆಲ್ಲ ನೋವು ಬರ್ತದೆ. ಒಂದಕ್ಕೆ ಕಾಲಿನ ಬೇಳೆ ನಂತರ ಅದು ನನಗೆ ಸಂಬಂಧ ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಒಂದು ವೇಳೆ ಅಲ್ಲಿ ನೋವಾದ್ರೂ ಕೂಡ ಇಡೀ ಬಾಡಿಗೆಲ್ಲ ಸಿಗ್ನಲ್ ಬರ್ತದೆ, ನೋವಾಯ್ತಾ ಅನ್ನೋ ರೀತಿಯಲ್ಲಿ. ಅಲ್ಲೆಲ್ಲೂಯ್ಯ. ಪ್ರಿಯರೇ, ದೇವರು ಮಾಡಿದ ನಾವೆಲ್ಲರೂ, ದೇವರ ಸೃಷ್ಟಿ ನಾವೆಲ್ಲರೂ, ಯಾವಾಗ ನಮಗೆ ಆಶೀರ್ವಾದ ಬರ್ತದೆ ಎಂಬುದಾಗಿ ನಾವು ನೋಡುವುದಾದ್ರೆ ನಾವು ಒಳ್ಳೆ ತೀರ್ಮಾನ, ಒಳ್ಳೆ ಮಾತು, ಒಳ್ಳೆ ನಡೆ ನುಡಿ, ಒಳ್ಳೆ ಪ್ರೀತಿ ಭಾವನೆಯಿಂದ ಹೋಗ್ತೀವೋ ಖಂಡಿತವಾಗಲೂ ದೇವರು ನಮ್ಮನ್ನು ಏನ್ ಮಾಡ್ತಾರೆ ಅಂತ ಆಶೀರ್ವಾದ ಮಾಡ್ತಾರೆ. ಅದಕ್ಕಾಗಿ ನಾವು ಕರೆಯಲ್ಪಟ್ಟವು. ಎದಕ್ಕಾಗಿ ಕರೆಯಲ್ಪಟ್ಟವು ಹೇಳ್ರಿ? ಅದರಲ್ಲಿ ವಚನದಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಹೋದ್ರೆ ವಾಕ್ಯ, ಕ್ರಿಸ್ತನೊಂದಿಗೆ ಸಮಾಧಾನವು ನಿಮ್ಮ ಹೃದಯದಲ್ಲಿ ಯಜಮಾನನಂತೆ ತೀರ್ಪು ಹೇಳಲಿ. ನೀವು ಒಂದು ದೇಹಕ್ಕೆ ಸೇರಿದವರು, ಆದ್ದರಿಂದ ಸಮಾಧಾನದಿಂದ ಇರುವುದಕ್ಕಾಗಿ ಕರೆಯಲ್ಪಟ್ಟವರು. ಎದಕ್ಕಾಗಿ ಕರೆಯಲ್ಪಟ್ಟವರು ನಾವೆಲ್ಲರೂ? ಎಲ್ಲರೂ ಹೇಳ್ರಿ ಸಮಾಧಾನದಿಂದ. ಎಲ್ಲರೂ ಹೇಳ್ರಿ. ಆ ಪದ ನಿಮ್ ಬಾಯಿಗೆ ಬರಬೇಕು. ಬೇರೆ ಪದಗಳು ಬರ್ತಾ ಇರ್ತಾವ. ಅವಾಗ ಕೋಪ ಬಂದ್ರೆ ಎಂತ ಪದಗಳು ಬರ್ತಾವೆ ನಿಮ್ಮಿಂದ. ಇದು ಹೇಳಕ್ಕೆ ದೊಡ್ಡದಾ? ಇದೆಲ್ಲಕ್ಕೆ ದುಡ್ಡು ಕೊಡ್ಬೇಕಾಗಿಲ್ಲ. ಇದನ್ನ ಅಭ್ಯಾಸ ಮಾಡ್ಕೊಳ್ರಿ. ಸಮಾಧಾನ ಎಂಬ ಪದವನ್ನು ಅಭ್ಯಾಸ ಮಾಡ್ಕೊಳ್ರಿ. ಏನಕ್ಕಾಗಿ ಕರೆಯಲ್ಪಟ್ಟವರು ಅಂತ ನಾವು? ದುಃಖ ಪಡುವವರು, ಸಮಾಧಾನ ಪಡಿಸುವವರು, ಅವರು ಸಮಾಧಾನ ಹೊಂದುವರು. ಕರುಣೆಯುಳ್ಳವರು, ಅವರು ಕರುಣೆ ಹೊಂದುವರು. ವಾಕ್ಯ ಮತ್ತಾಯಿ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರು ಆ ಬೆಟ್ಟದ ಮೇಲೆ ಪ್ರಸಂಗದಲ್ಲಿ 5,000 ಜನರ ಮುಂದೆ ಪ್ರಸಂಗ ಮಾಡ್ತಾ ಇದ್ದಾನೆ. ಆ ಪ್ರಸಂಗದಲ್ಲಿ ಒಂದು ಸ್ವಲ್ಪ ಕೂಡ ಏನಿಲ್ಲ ಪ್ರಿಯರೇ, ಒಂದು ನನ್ನ ಯೇಸು ಕ್ರಿಸ್ತನ ಪ್ರಸಂಗದಲ್ಲಿ ಸ್ವಲ್ಪವೂ ಕೂಡ ಡಿಫ್ರೆಂಟ್ ಇಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಪ್ರಸಂಗ ಮಾಡಿದ ನನ್ನ ದೇವಾಲಯ ದೇವರು. ಆ ಪ್ರಸಂಗದಲ್ಲಿ ಒಂದೇ ಒಂದು ನಾವು ಹಿಡ್ಕೊಳ್ಳೋದಾದ್ರೆ ನಮ್ಮ ಜೀವಿತ ಪಾವನ, ನಮ್ಮ ಜೀವಿತ ಧನ್ಯತೆ. ಪ್ರಿಯ ಆತ್ಮೀಯ ಸಹೋದರಿ, ನನ್ನ ಸಹೋದರ, ಏನಕ್ಕಾಗಿ ಕರೆಯಲ್ಪಟ್ಟಿದ್ದೀವಿ? ಎಲ್ಲರೂ ಸಮಾಧಾನಕ್ಕಾಗಿ. ನಾವು ಸಮಾಧಾನಕ್ಕೆ ಕರೆಯಲ್ಪಟ್ಟವ್ರು. ನಾವು ಎದುವ ತತ್ವ ಮಾತಾಡ್ತಾ, ಎದುವ ತತ್ವ ಇರ್ತಾ, ಹೆಂಗ್ ಬೇಕಾದಂಗೆ ಹೋಗ್ತಾ, ಹೆಂಗ್ ಬೇಕಾದಂಗೆ ಇರ್ತಾ ಇದ್ರೆ ಯಾರು ನಮ್ಮನ್ನು ಕರ್ತಂತವಾಗ? ದೇವರೆಲ್ಲ ನಮ್ಮನ್ನು ಕರೆದಿದ್ದು ಸೈತಾನನು. ಇವೆಲ್ಲ ಸೈತಾನನು, ಸುಳ್ಳು, ಮೋಸ, ಇಲ್ಲಿ ಒಂದು ಅಲ್ಲಿ ಒಂದು, ಅಲ್ಲಿ ಒಂದು ಇಲ್ಲಿ ಒಂದು, ಇದೆಲ್ಲ ಸೈತಾನನ ಪ್ಲಾನ್ಗಳು.
ದೇವರ ವಾಕ್ಯ ಹೇಳ್ತದೆ, ಹೌದಂದ್ರೆ ಹೌದನ್ನು, ಇಲ್ಲವಂದ್ರೆ ಇಲ್ಲನು, ಇದಕ್ಕಿಂತ ಮೀರಿ ಬಂದ್ರೆ ಸೈತಾನನಿಂದ ಬಂದದ್ದೇ ಎಂಬುದಾಗಿ. ಕೆಲವರು ಏನ್ ಮಾತಾಡ್ತಾರೆ ಗೊತ್ತಿಲ್ಲ, ಎಲ್ಲ ನೆಮ್ಮದಿ ಮಾತಾಡ್ತಾನೆ ಇರ್ತಾರೆ. ಆದ್ರೆ ಕೆಲವರಿಗೆ ಗೊತ್ತಿರ್ತದೆ ಇವ್ರು ಏನ್ ಮಾತಾಡ್ತಾರೆ, ಏನಕ್ಕಾಗಿ ಮಾತಾಡಿದ್ದಾರೆ, ಏನ್ ಮಾತಾಡ್ತಾ ಇದ್ದಾರೆ, ಇವ್ರು ಏನಕ್ಕಾಗಿ ಮಾತಾಡ್ತಾರೆ ಅಂತ ಕೆಲವರಿಗೆ ಮಾತ್ರ ಗೊತ್ತಾಗ್ತದೆ. ಕೆಲವರು ದೇವ್ರ ವಾಕ್ಯ ಹೇಳ್ತದೆ ಅಂದ್ರೆ ನಾವೆಲ್ಲರೂ ಇವರು ಯಾರು ಕೂಡ ಅಜ್ಞಾನಿಗಳಲ್ಲ, ಜ್ಞಾನಿಗಳು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ವಾಕ್ಯ ಹೇಳ್ತಾ ಇದ್ದೀನಿ, ನಾವು ನಿಮ್ಮನ್ನು ಮನುಷ್ಯರು ಹಿಡಿಯುವ ಬೆಸ್ತರನ್ನಾಗಿ ಮಾಡಿದ್ದೇನೆ. ಏನು ಹಿಡಿಯುವುದಕ್ಕಾಗಿ? ಮನುಷ್ಯರು ಹಿಡಿಯುವ ಬೆಸ್ತರನ್ನಾಗಿ. ನೀನು ಹಿಡಿಯುವ ದೇವರು ಏನ್ ಮಾಡಿದಂತ ಮನುಷ್ಯರು ಹಿಡಿಯುವ. ಕೆಲವು ಮಾತುಗಳು ಅರ್ಥ ಆಗ್ಬಿಡ್ತಾವೆ ನಮ್ಗೆ, ಹೆಂಗ್ ಮಾತಾಡ್ತಾರೆ, ಎಲ್ಲಿ ಮಾತಾಡ್ತಾರೆ, ಎದಕ್ಕೆ ಮಾತಾಡಿದ್ರೆ, ಏನಕ್ಕಾಗಿ ಮಾತಾಡ್ತಾ ಇದ್ದಾರೆ ಎಂಬುದಾಗಿ. ಅಷ್ಟು ಈಜಲ್ಲ. ನಾವು ದೇವರಿಗೆ ಲೆಕ್ಕ ಕೊಡಬೇಕಾದ ಜನಾಂಗವಾಗಿದ್ದೀವಿ. ನಮ್ಮನ್ನು ದೇವರು ಕಲಿಸಿದ ಒಂದೇ ಒಂದು ವಿಷಯ, ಸಮಾಧಾನದಿಂದ ಇರುವುದಕ್ಕಾಗಿ. ನೀನು ಸಮಾಧಾನದಿಂದ ಇರಬೇಕು. ಹಲ್ಲೆಲೂಯಾ. ಸಮಾಧಾನದಿಂದ ಇರಬೇಕು. ಸಮಾಧಾನದಿಂದ ಇರುವುದೇ ನಿನಗೆ ಆಶೀರ್ವಾದ. ಶತ್ರು ಎಷ್ಟನ್ನು ಗಲಿಬಿಲಿ ಮಾಡಲಿ, ನೀನು ಶತ್ರುಗಳು ಎಷ್ಟನ್ನ ನಿನ್ ಮೇಲೆ ದೊಡ್ಡ ದೊಡ್ಡ ಬಾಂಬ್ ಹಾಕ್ತಿರ್ತಾರೆ, ಮಾತಿನ ಬಾಂಬ್ಗಳು ಕೆಲವರು. ಅದಕ್ಕೆಲ್ಲ ಎದುರಬಾರ್ದು ನಾವು. ದೇವರು ನಮ್ಮ ಪಕ್ಷದಲ್ಲಿದ್ದಾನೆ, ದೇವರು ನಮ್ಮ ಸಂಘ ಇದ್ದಾನೆ, ಸರ್ವಶಕ್ತ ನಮ್ಮ ಸಂಘದಲ್ಲಿ ಇದ್ದಾನೆ. ನಮ್ಮನ್ನು ಸಮಾಧಾನದಿಂದ ಇರೋದಕ್ಕಾಗತ್ತೆ ಅಂತ ಎದಕ್ಕಾದ್ರೆ ಹೇಳ್ತದೆ ದೇವರು. ಈಗ ಹೇಳ್ರಿ, ಎಲ್ಲರೂ ಹೇಳ್ರಿ, ಸಹೋದರ ಎಲ್ಲರೂ ಹೇಳ್ರಿ, ಸಮಾಧಾನದಿಂದ ಇರೋದಕ್ಕಾಗಿ. ನಾವು ಹೊಲಸು ಮಾತಾಡೋದಕ್ಕಾಗ, ಹುಚ್ಚು ಮಾತಾಡೋದಕ್ಕಾಗ, ಇನ್ನೊಬ್ರು ದೂಷಿಸುವುದಕ್ಕಾಗ, ಇನ್ನೊಬ್ರು ನಿಂದಿಸುವುದಕ್ಕಾಗ ದೇವರು ನಮ್ಮನ್ನು ಕರೆದಿತ್ತು ಅಲ್ಲ ಪ್ರಿಯರೇ. ಅದಕ್ಕೆಲ್ಲ ದೇವರು ನಮ್ಮನ್ನು ಕರೆದು ನಿನ್ನ ಜೀವಿತ ಬದಲಾವಣೆ ಆಗ್ಬೇಕು. ಸಮಾಧಾನ. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಆತನ ವಾಕ್ಯ ಹೇಳ್ತದೆ, ಆತನು ಸಮಾಧಾನದ ಪ್ರಭು. ಯಾರಂತ ಆತನು? ನೆಕ್ಸ್ಟ್ ನಿತ್ಯನಾದ ತಂದೆ, ಪರಾಕ್ರಮಿಯಾದ ದೇವರು, ಸಮಾಧಾನ ಪ್ರಭು ಆತನು. ನಿನ್ನೆಲ್ಲ ಸಮಾಧಾನ ಪ್ರಭು ಇದ್ದಾನ, ನನ್ನಲ್ಲಿ ಇದ್ದಾನ. ಸಮಾಧಾನದಿಂದ ಇರುವುದು ಕಲ್ತಿಲ್ವಾ? ಹಲ್ಲೆಲೂಯಾ. ದೇವರು ನಮ್ಮನ್ನು ಕರೆದಿದ್ದಕ್ಕಾಗಿ. ನೆಕ್ಸ್ಟ್ ವಾಕ್ಯ ಎಫೆಸಿ ಅವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ. ಎಫೆಸಿ 5 ವಾಕ್ಯ 6. 6ನೇ ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಸುಳ್ಳಿಲ್ಲದ ಹೋದ್ರಿ ಮಾತುಗಳನ್ನು ಆಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡ್ರಿ. ಅಂತ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರುತ್ತದೆ. ನೋಡ್ರಿ, 6ನೇ ವಚನ 5 ವಾಕ್ಯ 6ರಲ್ಲಿ ಹೀಗೆ ಹೇಳ್ತದೆ, ಉರುಳಿಲ್ಲದ ಮಾತುಗಳ ಆಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡ್ರಿ. ಅಂತ ಕೃತ್ಯದ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗುವವರ ಮೇಲೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರರಾಗಬೇಡರಿ. ಇದು ಖಂಡಿತವಾಗಿ ದೇವರ ವಾಕ್ಯ ಹೇಳ್ತದೆ. ಅವರೊಂದಿಗೆ ಏನಾಗಬಾರ್ದಂತ. ಉರುಳೋದ್ರೇನು? ಉರುಳಂದ್ರೆ ಏನ್ ಹೇಳ್ರಿ? ಉರುಳು ದೊಡ್ಡ ದೊಡ್ಡ ಮಾತುಗಳು, ಆಶ್ವಾಸನೆ ಕೊಡೋದು. ಹಲ್ಲೆಲೂಯಾ. ಏನೇನು? ಆಶ್ವಾಸನೆ ಕೊಡೋದು. ಸುಮ್ಮನೆ ಆಶ್ವಾಸನೆ ಹೇಳೋದು ಅಷ್ಟೇ, ಅದೇ ಉರುಳು. ಕೆಲವು ಜನರು ಹೇಗಿರ್ತಾರೆ, ಗೆದ್ರೆ ಕಾಲು ಹಿಡ್ಕೊಳ್ಳೋಣ, ಸೋತ್ರ ಜುಟ್ಟು ಹಿಡ್ಕೊಳ್ಳೋಣ ರೀತಿಯಲ್ಲಿ ಇರ್ತಾರೆ. ಕೆಲವು ಜನರು ಗೆದ್ರೆ ಕಾಲು ಹಿಡ್ಕೊಳ್ಳೋಣ, ಸೋತ್ರ ಜುಟ್ಟು ಹಿಡ್ಕೊಂಡ್ಬಿಡೋಣ ಅನ್ನುವ ರೀತಿಯಲ್ಲಿ ಇರ್ತಾರೆ. ಬೇರೆ ವಿಶ್ವಾಸಿಯಾದ ಆ ಒಂದು ಜೀವಿತ ಕರೆಕ್ಟ್ ಆದದ್ದಲ್ಲ. ದೇವರು ನಂಬಿದ ಮಕ್ಕಳಿಗೆ ಅದು ಕರೆಕ್ಟ್ ಆದದ್ದಲ್ಲ. ದೇವರು ನಿನ್ನನ್ನು ಕರೆದಿರೋದು ಸೋತವನಿಗೆ ತ್ರಾಣ ಕೊಡುವುದಕ್ಕಾಗಿ ದೇವರು ನಮ್ಮನ್ನು ನೇಮಕ ಮಾಡಿರೋದು. ಸೋತವನು ಕೂಡ, ಶತ್ರುವಿಗೆ ಕೂಡ ನಿನ್ನ ಶತ್ರು ವಿಷಯದಲ್ಲಿ ಪ್ರಾರ್ಥನೆ ಮಾಡುವುದಾಗಿ ಬೈಬಲ್ ಹೇಳ್ತದೆ. ಅವನನ್ನು ಆಶೀರ್ವಾದ ಮಾಡುವುದಾಗಿ ಅವನು ಹೇಳ್ತದೆ. ದೇವರು ವಾಕ್ಯ ಹೇಳ್ತದೆ, ನಿನ್ನನ್ನು ದೂಷಿಸುವವರಿಗೆ, ಬೈಯುವವರಿಗೆ ಪ್ರತಿಯಾಗಿ ನೀನು ಬಯದೆ ಅವರಿಗೆ ಒಳ್ಳೆಯದನ್ನು ಆಶೀರ್ವಾದ ಮಾಡುವುದಾಗಿ. ಹಲ್ಲೆಲೂಯಾ. ಇಷ್ಟು ದೊಡ್ಡ ದೊಡ್ಡ ವಾಕ್ಯಗಳು ನಮಗೆ ಗೊತ್ತಾಗಲ್ವಾ? ಉರುಳಿಸಿ ಹುಟ್ಟಿಸುವ ಮಾತಿಗೆ ಕಿವಿಗೊಡಬಾರ್ರಿ. ಹೀಗೆ ಇಂದಿನ ಕಾಲದಲ್ಲಿ ಕತ್ತಲೆಯಲ್ಲಿದ್ದೀರಿ, ಈಗ ನೀವು ಕ್ರಿಸ್ತನಲ್ಲಿ ಬೆಳಕಾಗಿದ್ದೀರಿ. ಹಲ್ಲೆಲೂಯಾ. 7ನೇ ವಚನ. ನೀವು ಅವರೊಂದಿಗೆ ಪಾಲುಗಾರರಾಗಬೇಡ್ರಿ. ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಹೆಂಗ್ ನಡ್ಕೊಳ್ಬೇಕಂತ? ಕಳ್ಳ ಯಾವಾಗ ಕಳ್ತನ ಮಾಡಕ್ಕೆ ಯಾವಾಗ ಇಷ್ಟಪಡ್ತಾರೆ? ಎಲ್ಲರೂ ನೋಡುವಾಗ, ಇಲ್ಲ ಎಲ್ಲರೂ ಮಲಗಿದಾಗ. ಒಳ್ಳೆ ಕೆಲಸ ಮಾಡೋನು ಯಾವಾಗ ಇಷ್ಟಪಡ್ತಾನೆ ಅಂದ್ರೆ ಎಲ್ಲರೂ ನೋಡ್ಬೇಕಾದ್ರೆ, ಎಲ್ಲರ ಮುಂದೆ ಮಾಡಲಿಕ್ಕೆ ಧೈರ್ಯವಾಗಿ ಮಾಡ್ತಾನೆ.
ಆದ್ರೆ ಕಳ್ಳನ್ನು ಮಾತ್ರ ಏನ್ ಮಾಡ್ತಾರೆ? ಕಳ್ಳರು ಕತ್ತಲೆಯಲ್ಲಿ. ವಾಕ್ಯ ಹೇಳ್ತದೆ, ನೀವು ಕತ್ತಲೆಯಲ್ಲಿ ಬೆಳಕಿನ ಫಲವು ಉಪಕಾರದಲ್ಲಿಯೂ. ಬೆಳಕಿನ ಫಲ ಹೇಗಿರ್ತದೆ? ಫಸ್ಟ್ ಉಪಕಾರ ಮಾಡೋದ್ರಲ್ಲಿ ಕೆಲವರು ಎಲ್ಲಿದ್ದಾರೆ ಅಂತ ಹೇಳ್ರಿ? 0. ಉಪಕಾರ ಮಾಡೋದ್ರಲ್ಲಿ ಕೆಲವರು ಎಲ್ಲಿದ್ದಾರೆ ಹೇಳ್ರಿ? 0. ಉಪಕಾರ ಮಾಡೋದು ಗೊತ್ತಿದ್ರು ಉಪಕಾರ ಮಾಡಲ್ಲ ನಾವು. ಉಪಕಾರ ಮಾಡೋದು ಗೊತ್ತಿದ್ರು ನೋಡ್ರಿ, ಉಪಕಾರ ಮಾಡೋದಕ್ಕೆ ಮುಂದೆ ವಾಕ್ಯ ಹೇಳ್ತದೆ, ನೀನು ಏನನ್ನು ಬಿತ್ತುತ್ತೀಯೋ ಅದನ್ನೇ ಕೊಯ್ಕೊಳ್ತೀವಿ. ಈ ದಿನ ಉಪಕಾರ ಮಾಡಿದ್ರೆ ತಪ್ಪಿಲ್ಲ. ದೇವರ ರಾಜ್ಯದಲ್ಲಿ ಉಪಕಾರ ಮಾಡೋದಕ್ಕೆ ಹಿಂಜರಿಯೇಬಾರ್ದು. ಇದು ದೇವರ ರಾಜ್ಯ, ಇದು ದೈವ ರಾಜ್ಯ. ದೇವರ ವಾಕ್ಯ ಹೇಳ್ತದೆ, ಒಬ್ಬನು ಬಡವರಿಗೆ ದಯ ತೋರಿಸುವುದಾದ್ರೆ ಯೆಹೋವನಿಗೆ ಸಾಲ ಕೊಟ್ಟಂತಂತಾರೆ. ಯೆಹೋವನಿಗೆ ದಯ ತೋರಿಸುವುದಾದ್ರೆ ಬಡವರಿಗೆ ದಯ ತೋರಿಸುವುದಾದ್ರೆ ಯೆಹೋವನಿಗೆ ಸಾಲ ಕೊಟ್ಟಂತೆ. ಓಕೆ ಹೋದ್ರಿ. ಅವಾಗ ಇನ್ನ ಸ್ವಲ್ಪ ನೀತಿಯಲ್ಲಿಯೂ ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದಾಗಿ ಪರಿಶೋಧಿಸಿ ತಿಳಿದುಕೊಳ್ಳಿರಿ. ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವುದೇ ಪ್ರಯೋಜನವು ಬರಲಾರದು. ಅವುಗಳಲ್ಲಿ ಪಾಲ್ಗಾರರಾಗುವವರು ಅವುಗಳಲ್ಲಿ ಬಯಲಿಗೆ ತಂದು ಖಂಡಿಸಿರಿ. ಪಾಲ್ಗಾರರಾಗದಂತೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ. ಜನರು ಅವಶ್ಯವಾಗಿ ನಡೆಸುವ ಕೆಲವು ಕೆಲಸಗಳನ್ನು ಕುರಿತು ಮಾತನಾಡುವುದಾದರೆ ನಾಚಿಗೆ ಕಾರಣವಾಗಿತ್ತು. ಏನಂತ? ಕೆಲವು ವಿಷಯಗಳಲ್ಲಿ ನೋಡ್ರಿ, ನಾಚಿಗೆ ಕಾರಣವಾಗೋದಕ್ಕೆ ಕರೆಯಲ್ಪಟ್ಟವರಲ್ಲ ನಾವು, ಮಾನಕ್ಕೆ ಯೋಗ್ಯರು. ಬೈಬಲ್ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಾವು ಯಾರು ಹೇಳಿ? ಮಾನಕ್ಕೆ ಯೋಗ್ಯರು. ಹಲ್ಲೆಲೂಯಾ. ಮಾನಕ್ಕೆ ಯೋಗ್ಯರು. ಉಪಕಾರದಲ್ಲಿಯೂ ದಮಯ, ಸಮಾಧಾನ, ಪ್ರೀತಿ ಇದಕ್ಕಾಗಿ ಕರೆಯಲ್ಪಟ್ಟವರ, ಬೇರೆ ವಿಷಯಕ್ಕಾಗಿ ಕರೆಯಲ್ಪಟ್ಟವರ ಪ್ರೇರೆ. ಒಂದು ವೇಳೆ ಇಲ್ಲಿವರೆಗೂ ನಾವು ಆ ಸಂದರ್ಭದಲ್ಲಿ ಆ ಸಿಚುವೇಶನ್ ಅಲ್ಲಿ ಇರುವುದಾದ್ರೆ ಪ್ರಾರ್ಥಿಸಿರಿ ಪ್ರಿಯ ಆತ್ಮೀಯರೇ, ದೇವ ನಿನ್ನ ವಾಕ್ಯದ ಬಲ ನನಗೆ ಬೇಕು. ಇದನ್ನ ಪ್ರಸಂಗದಲ್ಲಿ ಕೇಳಿದಿನಷ್ಟೇ, ಅದು ಕ್ರಿಯಾರೂಪವಾಗಿ ನನ್ನಲ್ಲಿ ಬರಬೇಕು, ಅದು ಕಾರ್ಯರೂಪವಾಗಿ ನನ್ನಲ್ಲಿ ಬರಬೇಕು. ಅದಕ್ಕಾಗಿ ನನಗೆ ಸಹಾಯ ಮಾಡು. ಇಲ್ಲಿವರೆಗೂ ಒಂದು ವೇಳೆ ನನ್ನ ಬಾಯಿಂದ ಅನೇಕರು ನೋವು ಪಡಿಸಿದ್ದೇನೋ, ನನ್ನ ಬಾಯಿ ಮಾತುಗಳಿಂದ ಅನೇಕರನ್ನು ಹೊಂದಿದಾರ, ದಯಮಾಡಿ ಪ್ರಿಯ ನಿನ್ನ ಬಾಯಿಂದ ಹೊಲಸು ಮಾತು, ಹುಚ್ಚು ಮಾತು, ಕೊಚ್ಚದ ಮಾತು ತೆಗೆದ. ಹಲ್ಲೆಲೂಯಾ. ತೆಗೆದಾಕುವುದಾದ ದೇವರ ಆಶೀರ್ವಾದದಲ್ಲಿ ನಿಮಗೆ ದಿನ ಪ್ರಾಪ್ತವಾಗ್ತದೆ. ನೀನು ಹಂಗೆ ಇಟ್ಕೊಂಡ್ರೆ ಸೈತಾನನ ರಾಜ್ಯದಲ್ಲಿ ನೀನು ನಡಿಬೇಕಾಗ್ತದೆ. ಸೈತಾನನ ರಾಜ್ಯದಲ್ಲಿ ಅದು ವಾಕ್ಯ ಇರ್ತದೆ, ನೀವು ಬೆಳಕಿಗೆ ಬರ್ರಿ. ಈಗ ಬೆಳಕಿಗೆ ಬಂದವರು ಕತ್ತಲಿಗೆ ಸಂಬಂಧಪಟ್ಟವರಲ್ಲ, ನಾವು ಸಮಾಧಾನಕ್ಕಾಗಿ ಕರೆಯಲ್ಪಟ್ಟವರು, ಸಮಾಧಾನವನ್ನು ಆರೈಸುವುದಕ್ಕಾಗಿ ಕರೆಯಲ್ಪಟ್ಟವರು, ಸಮಾಧಾನ ಪ್ರಿಯರು. ನಮ್ಮ ಕರ್ತನ ಕೂಡ ಸಮಾಧಾನ ಪ್ರಿಯನಲ್ವ ಪ್ರಿಯ ಆತ್ಮೀಯರೇ? ಆದರೆ ನೀವೆಲ್ಲವರಿಗೆ ಕರೆಯಲ್ಪಟ್ಟವರಾದ ದೇವರ ವಾಕ್ಯ ನಮಗೆ ಅತಿ ಸ್ಪಷ್ಟವಾಗಿ ಹೇಳ್ತದೆ, ನೀವು ಇದಕ್ಕಾಗಿ ಕರೆಯಲ್ಪಟ್ಟವರು. ಎಫೆಸೀಯರು ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ. 5ನೇ ಅಧ್ಯಾಯ 19ನೇ ವಚನ. ಆದರೆ ಪವಿತ್ರಾತ್ಮನ ಭರಿತರಾಗಿಯೂ ಕೀರ್ತನೆಗಳೊಂದಿಗೆ ಆತ್ಮ ಸಂಬಂಧವಾದ ಪದಗಳಿಂದ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯದಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆಯನ್ನು ಹಾಡುತ್ತಾ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರವನ್ನು ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿಯೂ ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಎಲ್ಲ ಜಪ್ಪಣಿ ಹೆಂಗಿರಬೇಕಂತ ಹೇಳಿದ್ರೆ 19 ಇರ್ತದೆ. ಎಫೆಸೀಯರು ಬರೆದ ಪತ್ರಿಕೆ 5:19ರಲ್ಲಿ ನಾವು ಹಿಂಗಿರ್ಬೇಕಂತ. ಸಹೋದರರು, ಈಗ ನಮ್ಮ ಸಹೋದರ ವಿಷಯಕ್ಕೆ ಬರೋಣ. ಕೆಲವೊಂದು ವಿಷಯದಲ್ಲಿ ನಾನು ಬಹಳ ಜನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನಮ್ಮಲ್ಲಿ ಸ್ವಲ್ಪ ಜನರೇ ತೊಂದರೆ ಇಲ್ಲ, ಅವ್ರು ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಯಾಕೆ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಅಂದರೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟ ನಾವು ಎಲ್ಲಿ ಬಿದ್ದೋಗ್ತೀವಿ ಎಂಬ ಭಯದಿಂದ ಕೆಲವು ವಿಷಯಗಳಲ್ಲಿ ನಾನು ಭಯಪಡ್ತೀನಿ, ನಿಮ್ಮನ್ನು ಎಚ್ಚರಿಸ್ತಾ ಇರ್ತೀನಿ. ಆದರೆ ನೀವು ಎಚ್ಚರಿಕೆ ಇಲ್ಲದಂಗೆ ಹೋಗುವುದಾದ್ರೆ ಎಲ್ಲಿ ಬಿದ್ದೋಗ್ತಿರೋ ಗೊತ್ತಿಲ್ಲ. ಬಿದ್ದೋದ ತದನಂತರ ಬಹಳ ಕಷ್ಟಪಡಬೇಕಾಗ್ತದೆ. ಬೀಳೋದಕ್ಕಿಂತ ಮುಂಚೆ ನಾವು ಏನ್ ಮಾಡ್ಕೊಳ್ಬೇಕಂತ ಸಹೋದರರು ಏನ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ, ಸಹೋದರ ಆ ವಾಕ್ಯ ಹೇಳ್ತದೆ ನೋಡ್ರಿ, ಪವಿತ್ರಾತ್ಮನ ಭರಿತರಾಗಿ ಕೀರ್ತನೆಗಳಿಂದ ಆತ್ಮ ಸಂಬಂಧ ಇದೆ. ನಮಗೆ ಎಷ್ಟು ಜನ ಆತ್ಮ ಸಂಬಂಧ ಇದೆ ಹೇಳ್ರಿ? ಆತ್ಮ ಸಂಬಂಧವುಳ್ಳವರು ಎಲ್ಲಿದ್ದೀರಿ ಹೇಳ್ತಾರೆ? ಇದು ಆತ್ಮ ಸಂಬಂಧ ಇದ್ದವರು ಎಲ್ಲಿರ್ತಾರೆ ಹೇಳ್ರಿ? ಆತ್ಮ ಸಂಬಂಧ ಇದ್ದವ್ರು ಎಲ್ಲಿರ್ತಾರೆ ಹೇಳ್ರಿ? ನಾನು ಮತ್ತೆ ಒಂದು ಕಥೆ ಹೇಳ್ತಾ ಇದ್ದೀನಿ. ಕುರುಬರಿಗೆ 20 ಕುರಿಗಳಿದ್ದಾವೆ. ಸಾಯಂಕಾಲ ಬೆಳಗಿನ ಜಾವದಲ್ಲಿ ಸಾಯಂಕಾಲ ಎಲ್ಲ ತಿರುಗಿಸ್ತಾನೆ, ಎಲ್ಲ ಮೇಲೆ ಸಾಯಂಕಾಲ ಎಲ್ಲಿಗೆ ಬರ್ತಾವ? ಅಟ್ಟಿಗೆ ಬರ್ತಾವ ಇಲ್ಲ ಕೊಟ್ಟಿಗೆ ಹೋಗ್ತಾವ? ಎಲ್ಲಿಗೆ ಬೇರೆ ಕಡೆಗೆ ಬೆಟ್ಟಕ್ಕೆ ಹೋಗ್ತಾವ? ಕೊಟ್ಟಿಗೆ ಬರ್ತಾವ. ನಾವು ಎಲ್ಲಿಗೆ ಬರ್ತೀವಿ ಹೇಳ್ರಿ? ಒಂದು ಕುಟುಂಬ ಪ್ರಾರ್ಥನೆ ಅಂದ್ರೆ ಬರಲ್ಲ, ಉಪವಾಸ ಪ್ರಾರ್ಥನೆ ಅಂದ್ರೆ ಬರಲ್ಲ, ಏನು ಊಟ ಇದ್ರೆ ನಾವು ಬರಲ್ಲ.
ಆತ್ಮ ಸಂಬಂಧ ಇದೆಯಾ? ನಿನ್ನಲ್ಲಿ ಆತ್ಮ ಸಂಬಂಧ ಇಲ್ಲದೆ ಹೋದ್ರೆ ನೀನು ಬದುಕಿದ್ದು ವೇಸ್ಟು. ಆತ್ಮ ಸಂಬಂಧ ನಮಗಿಲ್ಲದೆ ಹೋದ್ರೆ ನಾವು ಬದುಕಿದ್ದು ವ್ಯರ್ಥ. ಪ್ರಿಯರೇ, ಆತ್ಮ ಸಂಬಂಧ ಎಲ್ಲಿದೆಯೋ ಅಲ್ಲಿ ಆಶೀರ್ವಾದ ಇದೆ. ಸಹೋದರ ಐಕ್ಯತೆ, ಪ್ರಿಯರೇ ಗಮನಿಸಿ, ಸಹೋದರ ನನ್ನ ಕಡೆ ನೋಡ್ರಿ, ಸಹೋದರ ಐಕ್ಯತೆ ಎಲ್ಲಿದೆಯೋ ಅಲ್ಲಿ ಆಶೀರ್ವಾದ ಇದೆ. 133ನೇ ಕೀರ್ತನೆಯಲ್ಲಿ ಸಹೋದರರು ಒಂದಾಗಿರೋದು ಎಷ್ಟು ಒಳ್ಳೆಯದು, ಎಷ್ಟು ರಮ್ಯವಾದದ್ದು, ಎಷ್ಟು ಮಧುರವಾದದ್ದು. ಇದೆಯಾ ಸಹೋದರಿಯರೇ? ಇದೆಯಾ? ಆತ್ಮ ಸಂಬಂಧವಾದ ಸಂಭಾಷಣೆ ಇದೆಯಾ? ಆತ್ಮ ಸಂಬಂಧವಾದ ಪ್ರೇರಣೆ ನಿಮ್ಮಲ್ಲಿ ಇದೆಯಾ? ಆತ್ಮಕ್ಕೆ ಸಂಬಂಧಪಟ್ಟವರ ಆತ್ಮ ಸಂಬಂಧ ನಿಮ್ಗೆ ಹಿಂದೆ ಹೋದ್ರೆ ದುರಾತ್ಮ ನಮ್ಮನ್ನು ನಡೆಸ್ತಾ ಇರ್ತದೆ. ಯಾವಾಗಲೂ ಪವಿತ್ರಾತ್ಮನ ಸಹಾಯ ನಮಗೆ ಬೇಕು. ಆತ್ಮ ಸಂಬಂಧವಾದ ಸಹವಾಸ, ಸಭೆಯಲ್ಲಿ ಸಹವಾಸ ನಮಗಿದೆ. ನಾವು ಬೇರ್ಪಡಲ್ಪಟ್ಟವರಲ್ಲ, ಸಭೆಯಲ್ಲಿ ನಮಗೊಂದು ಸಹವಾಸ ಇದೆ. ಇಲ್ಲಿ ಒಂದು ಮೆಂಬರ್ಶಿಪ್ ಇದೆ. ಇಲ್ಲಿ ಮೆಂಬರ್ಸ್ ಇದೀವಿ. ನಾವು ಹೆಂಗ್ ಬೇಕಾದಂಗೆ ನಡಲಿಕ್ಕೆ ಆಗಲ್ಲ. ನಮಗೆ ಆದ ಒಂದು ನಿಯಮ ಇದೆ, ನಮಗೆ ಆದ ಒಂದು ನಿಬಂಧನೆ ಇದೆ. ಆತ್ಮ ಸಂಬಂಧ, ನೀವು ಎಲ್ಲಿಂದ ಉಪಕಾರ ಸ್ತುತಿ ದೇವರಿಗೆ ಸ್ತೋತ್ರ ಮಾಡ್ತಾ ಗಾನ ಮಾಡ್ತಾ ಹೆಚ್ಚಾಗಿ ಲೋಕದಲ್ಲಿ ಕಾಲ ಕಳೆಯೋದಕ್ಕಿಂತ, ಲೋಕದವರು ವ್ಯವಹಾರದಲ್ಲಿ ಇರೋದಕ್ಕಿಂತ, ಲೋಕ ಸಂಬಂಧಿಗಳ ಹತ್ರ ಜಾಸ್ತಿ ಇರೋದಕ್ಕಿಂತ ದೇವರಿಗೆ ನೀವು ಎಷ್ಟು ಉಪಕಾರ ಸ್ತುತಿ ಮಾಡಿ ದೇವರು ನಿನಗೆ ಮಾಡಿದಂಥ ಮೇಲೆಗಳನ್ನು ನೆನೆಸುತ್ತಾ ಪ್ರಾರ್ಥನೆಯಿಂದ ವಿಜ್ಞಾಪನೆಯೊಂದಿಗೆ ಅನೇಕ ಆತ್ಮ ಸಂಬಂಧಗಳೊಂದಿಗೆ ದೇವರ ವಿಷಯದಲ್ಲಿ ಕೆಲವು ಸ್ವಲ್ಪವಾದ ಸುವಾರ್ತೆ ಹೇಳ್ತಾ ಆತ್ಮಗಳನ್ನು ರಕ್ಷಿಸುವ ರೀತಿ ನಿನ್ನಲ್ಲಿ ಇದೆಯಾ ಎಂಬುದಾಗಿ ದೇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೋದ್ರೆ ಮತ್ತೊಂದು ಸಾರಿ ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದ ಇನ್ನುವರೆಗೆ ಆಟ ಆಡ್ತಾ ಇಲ್ಲ ಸಭೆಯಲ್ಲಿ. ನಾವಿಲ್ಲಿ ಎಷ್ಟಾಗಿದ್ದೀವಿ ಅಷ್ಟೇ, ಜಸ್ಟ್ ಬರೋದು ಹೋಗ್ಬಿಡೋದು, ಜಸ್ಟ್ ಬರೋದು. ಆಯ್ತವಾರ ಬಂತಂದ್ರೆ ಇಲ್ಲಿ ಬರ್ತೀವಿ. ಬೇವೂರಲ್ಲಿದ್ರೆ ಓಕೆ, ಬೇರೆ ಊರಲ್ಲಿದ್ರೆ ಅವ್ರಿಗೆ ಬರೋಕ್ಕಾಗಲ್ಲ. ಆ ಗಂಟೆಗೆ ಎಲ್ಲಿ ಬರೋಕ್ಕಾಗ್ತದೆ? ಈ ಊರಲ್ಲಿ ಇದೀವಲ್ಲ ನಾವು, ಈ ಊರಲ್ಲಿ ಒಂದು ಕೂಟ ಇದೆ ಅಂದ್ರೆ ನಾವು ಎಷ್ಟು ಜನ ಇದೀವಿ ಅಷ್ಟು ಜನ ಬರೋದು ನಮ್ಗೆ ಆಶ್ರಮ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಆತ್ಮ ಸತ್ತೋಗಿದೆ. ನಾವು ಆತ್ಮ ಸತ್ತೋಗಿದೆ, ಪರಿಶುದ್ಧಾತ್ಮನ ಸತ್ತೋಗಿದ್ದಾನೆ. ಆತ್ಮ ಪ್ರೇರಣೆ ಇಲ್ಲ. ಆತ್ಮಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಆಲ್ರೆಡಿ ಬಿತ್ತೋಗಿದ್ದೇವೆ. ಆದ್ರಿಂದ ಅಲ್ಲಿಗೆ ಬರ್ತಾ ಇಲ್ಲ. ಒಂದು ವೇಳೆ ನೀವು ಕೂಡ್ತಾ ಇದ್ದೀರಿ, ನೀವೆಲ್ಲೋ ಒಂದು ಕೂಟದಲ್ಲಿ ಕೂಡ್ತಾ ಇದ್ದೀರಿ, ಪಾಸ್ಟರ್ ಬರ್ತಾನೆ ಅಂತ ನೀವು ಕಾಯ್ತಾ ಇರ್ತೀರಿ. ಆ ದಿನ ನಾನು ಬರ್ದೇ ಹೋದ್ರೆ ಜಸ್ಟ್ ಥಿಂಕ್ ಮಾಡಿ ಅಷ್ಟೇ. 10 ಜನ ನೀವು ಅಲ್ಲಿ ಸೇರಿದ್ರಿ, ಒಂದು ಕುಟುಂಬ ಪ್ರಾರ್ಥನೆಗೆ ಸೇರಿದ್ರಿ, ನೀವೆಲ್ಲರೂ ಸೇರಿ ಆಸೆ ಆರಾಧನೆ ಮಾಡ್ತಾ ಇದ್ರಿ. ಯಾಕೆ ಪಾಸ್ಟರ್ ಬರಲಿಲ್ಲ ಅಂತ ಹೇಳಿದ್ರೆ, ಓಕೆ ಒಂದ್ಸಲ ಬಂದಿದ್ರೆ ದೇವರಿಗೆ ಸ್ತೋತ್ರ, ಒಂದು ಕೂಟಕ್ಕೆ ಬಂದಿದ್ರೆ ಏನೋ ಪ್ರಾಬ್ಲಮ್ ಇಲ್ಲ, 2 ಸಲ ಬರ್ಲಿದ್ರೆ ಸ್ತೋತ್ರ, 3 ಸಲ ಬರ್ಲಿದ್ರೆ ಸ್ತೋತ್ರ, ಏನೋ ಪ್ರಾಬ್ಲಮ್, 4 ಸಲ ಬರ್ಲಿದ್ರೆ ಮೈಂಡ್ ಚೇಂಜ್ ಆಗ್ತದೆ, ಮೈಂಡ್ ಸೆಟ್ಟೇ ಚೇಂಜ್ ಆಗ್ತದೆ. ಯಾಕೆ ಬರ್ತಾ ಇಲ್ಲ? ಯಾಕೆ ಬರ್ತಾ ಇಲ್ಲ? ಏನಾಗಿದೆ? ಅವು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ. ಯಾಕೆ ಪ್ರಶ್ನೆ ಬಂದಿಲ್ಲ? ಏನಕ್ಕೆ ಬಂದಿಲ್ಲ? ನೀವೇ ಅಷ್ಟು ಪ್ರಶ್ನೆ ಮಾಡುವುದಾದ್ರೆ ನಾನು ಯಾಕೆ ನಿಮ್ಮನ್ನು ನಾನು ಕೂಡ ಕೆಲವು ಸಲ ಯಾಕೆ ನೀವು ಸಭೆಗೆ ಬಂದಿರೋ ಪ್ರಶ್ನೆ ಮಾಡ್ತೀನಿ. ಪರಿಶುದ್ಧಾತ್ಮನು ಯಾವಾಗಲೂ ನಿಮ್ಮನ್ನು ಸಭೆಯಲ್ಲಿ ಹುಡುಕ್ತಾ ಇರ್ತಾನೆ. ನಾನು ನಿಮ್ಮನ್ನು ಹೆಚ್ಚು ಹುಡುಕುವುದಕ್ಕಿಂತಲೂ ಪರಿಶುದ್ಧಾತ್ಮ ದೇವರು ಹುಡುಕ್ತಾ ಇರ್ತಾನೆ. ಹಾಗೆ ಆತ್ಮ ಸಂಬಂಧಿಗಳು ಎಲ್ಲಿರ್ತಾರಂತ? ಸ್ತುತಿ ಮಾಡುವುದರಲ್ಲಿ, ಉಪಕಾರ ಮಾಡುವುದರಲ್ಲಿ, ಆರಾಧನೆ ಮಾಡುವುದರಲ್ಲಿ, ಸ್ತುತಿಸುವುದರಲ್ಲಿ, ದೇವರನ್ನು ಆರಾಧಿಸುವ ಸ್ಥಳದಲ್ಲಿ ಅವರು ಸೇರ್ತಾರೆ. ಹೋದ್ರಿ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ. ಏನ್ ಮಾತಾಡ್ಕೊಳ್ಬೇಕು? ಈಗ ನಾವು ಕಲ್ತಿದೀವಿ, ಎಲ್ಲಾದ್ರೂ ಸೇರಿ ಏನ್ ಮಾತಾಡ್ಕೊಳ್ಬೇಕಂತ ಬೈಬಲ್ ಕ್ಲಿಯರ್ ಆಗಿ ಹೇಳ್ತಾ, ಆತ್ಮ ಸಂಬಂಧವಾದ ಮಾತುಗಳು, ಆತ್ಮ ಪ್ರೇರಣೆಯಾದ ಮಾತುಗಳು. ಪ್ರಾರ್ಥನೆ ಮಾಡಿದ್ರ, ಸತ್ಯವೇದ ಓದಿದಿರಾ? ಅಲ್ಲೆಲೂಯಾ, ಅಲ್ಲೆಲೂಯಾ. ಯಾರಾದ್ರೂ ನನಗೆ ವಾಯ್ಸ್ ರೆಕಾರ್ಡ್ ಇಲ್ಲ ಫೋನ್ ಮಾಡಿದ್ರೆ ನಾನು ಬೆಳಿಗ್ಗೆ ಜಾವ ರೆಕಾರ್ಡ್ ಸತ್ಯವೇದ ಓದಿದಿರಾ? ಪ್ರಾರ್ಥನೆ ಮಾಡಿದಿರಾ? ವಾಕ್ಯ ಓದಿದಿರಾ? ಪ್ರಾರ್ಥನೆ ಆಗಿದೆಯಾ? ಅಲ್ಲೆಲೂಯಾ. ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ಬೆಳಗಿನ ಜಾವ ಯಾರು ಫೋನ್ ಮಾಡಿದ್ರು ನಾನು ಸಡನ್ ನನ್ನ ಬಾಯಿ ಬರೋದಕ್ಕೆ ಅಂತ ಪ್ರಾರ್ಥನೆ ಮಾಡಿದ್ದೀರಾ? ವಾಕ್ಯ ಓದಿದ್ದೀರಾ? ನೀವೊಂದು ಯಾರನ್ನ ಕೇಳ್ತಾ ಇದ್ರಿ? ನೀವೊಬ್ಬರಿಗೆ ಇನ್ಸ್ಪಿರೇಷನ್ ಆಗಿದ್ದೀರಿ? ಯಾರಾದ್ರೂ ಒಬ್ರು ನಡ್ಕೊಂಡಿದ್ರೆ ನೀವು ನಿಮ್ಮ ಬಂಧುಗಳಲ್ಲಿ, ಬಂಧು ಮಿತ್ರರಲ್ಲಿ, ನಿಮ್ಮ ಅತಿಥಿಗಳಲ್ಲಿ, ನಿಮ್ಮ ಸಹೋದರರಲ್ಲಿ ಇಟ್ಕೊಂಡಿದ್ದೀರಾ? ದೇವರ ವಿಷಯದಲ್ಲಿ ಅವರು ದೇವ್ರ ವಾಕ್ಯ ತಿಳಿಸ್ತಾ ಇದ್ದೀರಾ? ಈಗ ನೀವು ಅಲ್ಲಿಗೆ ಹೋಗಿ ತಿಳಿಸ್ಬೇಕಂತೇನಿಲ್ಲ, ಕೇವಲ ಒಂದು ಕಾಲ್ ಮಾಡಿದ್ರೆ ಸಾಕು, ದೇವರ ವಾಕ್ಯ ಅದ್ರ ಮೂಲಕ ಅವರಿಗೆ ತಿಳಿಸ್ಬೋದು. ಇದೆಯೋ ಪ್ರೇರಣೆ? ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರನ್ನೊಬ್ಬರು ಹೆಂಗಿರ್ಬೇಕಂತ ನಾವು ಇದೆಯೋ ಪ್ರೇರಣೆ?
ಇದೆಲ್ಲ ಕೂಡ ದೇವರ ಆಶೀರ್ವಾದ ಅನ್ಕೊಂಡಿದ್ದೀರಾ? ನಾನು ಬಂದೋದ್ರೆ ದೇವರ ಆಶೀರ್ವಾದ ಬರ್ತದೆ ಅನ್ಕೊಂಡಿದ್ದೀರಾ? ಕಾಣಿಕೆ ಕೊಟ್ಟೋದ್ರೆ ದೇವರ ಆಶೀರ್ವಾದ ಬರ್ತದೆ ಅನ್ಕೊಂಡಿದ್ದೀರಾ? ಪ್ರತಿಯೊಂದರಲ್ಲಿ ಪಾರ್ಟಿಸಿಪೇಟ್ ಆಗ್ಬೇಕು ನೀನು, ಪ್ರತಿಯೊಂದರಲ್ಲಿ ಭಾಗಿಯಾಗ್ಬೇಕು ನೀನು, ಪ್ರತಿಯೊಂದರಲ್ಲಿ ಎಲ್ಲಿ ಕೂಟ ಇದೆ, ಸೇವಕನ ಎಲ್ಲಿ ಕಾರ್ಯಕ್ರಮ ನೀನು ಅಲ್ಲಿ ಇರ್ಬೇಕು. ಅದು ನಿನಗೆ ಆಶೀರ್ವಾದಕರ. ನೀನು ಅಲ್ಲಿ ಇಲ್ಲದೆ ಹೋದ್ರೆ ಪರಿಶುದ್ಧಾತ್ಮ ದೇವರು ನಿನ್ನ ಹುಡುಕ್ತಾನೆ. ನಿನ್ನ ಯಾಕೆ ಇವ್ರು ಬಂದಿಲ್ಲ, ಯಾಕೆ ಇವ್ರ ಕುಟುಂಬದವ್ರು ಬಂದಿಲ್ಲ, ಯಾಕೆ ಇವತ್ತು ಇವ್ರು ಬಂದಿಲ್ಲ? ಒಂದ್ ವೇಳೆ ದೂರ ಆದ್ರೆ ಕಷ್ಟ ಆಗ್ತದ, ಬಾ, ಬಂದ ಮೇಲೆ ಆಶೀರ್ವಾದ ಇರ್ತದೆ. ದೂರ ಎಷ್ಟಿದೆಯೋ ಅಷ್ಟು ಆಶೀರ್ವಾದ ನಿನಗೆ, ಎಷ್ಟು ದೂರ ಇದೆಯೋ ಅಷ್ಟು ಆಶೀರ್ವಾದ. ಪ್ರಿಯ ಆತ್ಮೀಯರೇ, ದೇವರು ನಮ್ಮನ್ನು ಕೇಳಲ್ವಾ? 20 ವಚನ, ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನ ಭಯಪಡುವವರಾಗಿಯೂ ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿರಿ. ಇದೆಯಾ ನಮ್ಮಲ್ಲಿ ಆ ವಿನಯ? ಸಹೋದರಿಯ ಇದೆಯಾ? ಇದ್ರೆ ಅಡ್ಡಿ ಇಲ್ಲ, ಇದ್ರೆ ಅಡ್ಡಿ ಇಲ್ಲ. ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ಬೇಕಂತ ಈ ವಾಕ್ಯ ಹೇಳ್ತಾ ಇಲ್ಲ. ಪರಿಶುದ್ಧಾತ್ಮ ದೇವರು ಈ ಮಧ್ಯಾಹ್ನ ಕಾಲದಲ್ಲಿ ನಮ್ಮೆಲ್ಲರ ಹತ್ರ ಮಾತನಾಡ್ತಾ ಇದ್ದಾರೆ. ಇದೀವ ನಾವು ಆ ರೀತಿ? ಇದೀವ? ನಮ್ಮ ಇದೆಲ್ಲವರಿಗಿಂತ ನಮಗೆ ಕೆಲಸ ಹೆಚ್ಚು, ಇದೆಲ್ಲವರಿಗಿಂತ ನಮ್ಮ ಆರೋಗ್ಯ ಮುಖ್ಯ, ಇದೆಲ್ಲವರಿಗಿಂತ ನಮ್ಮ ಮನೆ ಹೆಚ್ಚು, ಇದೆಲ್ಲವರಿಗಿಂತ ನನ್ನ ಡ್ಯೂಟಿ ಹೆಚ್ಚು, ಇದೆಲ್ಲವರಿಗಿಂತ ನನ್ನ ಮಕ್ಕಳು ಹೆಚ್ಚು, ನನಗಿಲ್ವ ಮಕ್ಕಳು, ನನಗಿಲ್ವ ಹೆಂಡತಿ ಪ್ರೇರೆ? ನೀವು ಯಾವಾಗ ಕರೆದ್ರು ಪ್ರಾರ್ಥನೆಗೆ ಬಂದಿಲ್ಲ ಅಂತ ಯಾವತ್ತಾದ್ರೂ ರಿಮಾರ್ಕ್ ಕೇಳಿ ಒಂದೇ ಒಂದು ಗೀಟಿಗೆ ಬಂದು ನಾವು ಕರೆದಿದ್ದೀವಿ ಇಂಥ ದಿವಸ ನೀನು ಬಂದಿಲ್ಲ ಅಂತ ಒಂದೇ ಒಂದು ಗೀಟಿಗೆ ನಾವು ಯಾಕೆ ನಾವೇನು ಮಾಡ್ತಾ ಇದ್ದೀವಿ? ನಾನು ಯಥಾರ್ಥವಾಗಿ ಹೇಳ್ತಾ ಇದ್ದೀನಿ, ಮಾತು ಯಥಾರ್ಥವಾಗಿ, ನನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಹೇಳ್ತಾ ಇಲ್ಲ. ಕ್ರಿಸ್ತರು ನಮ್ಮ ಮಧ್ಯದಲ್ಲಿದ್ದಾರೆ. ಯಾವತ್ತಾದ್ರೂ ನೀವು ಪ್ರಾರ್ಥನೆಗೆ ಕರೆದಾಗ ಆಗಲ್ಲ ಅಂತ ಹೇಳಿದ ದಿನಗಳಲ್ಲಿ ಗುರುತಿದ್ರೆ ಬಂದು ಒಂದು ಗೀತ ಇದೆಯಾ? ನನ್ನ ಜೀವಿತ ಪ್ರಾರ್ಥನೆಗೆ ಮುಂದಿದೆ. ಒಳ್ಳೇದು ಹೊಂದಿಕೊಳ್ಳುವಾಗ ಎದೋತದು ಮಾಡ್ಕೊಳ್ಬೇಡ್ರಿ, ಒಳ್ಳೇದಾಗುವಾಗ ಎದೋತದು ಮಾಡ್ಕೊಳ್ಬೇಡ್ರಿ. ಒಳ್ಳೇದಾಗುವಾಗ ನಾವು ಏನ್ ಮಾತಾಡೋದು ನಡೀತದೆ, ಏನ್ ಮಾಡೋದು ನಡೀತದೆ ಅಂದ್ರೆ ಮುರಿದಾಗ್ಬಿಡ್ತಾನೆ ದೇವರು, ಮುರಿದಾಗ್ಬಿಡ್ತಾನೆ. ಮುಂದೆ ಸಾಕು ಬಿಡ್ಸಲ್ಲ. ಜಾಗೃತಿ ಆಗಿರ್ಬೇಕು. ನೆಕ್ಸ್ಟ್ ಒಂದು ಮಾತು ಹೇಳ್ತಾ ಇದ್ರಿ, ಸೇವಕರಂದ್ರೆ ಅಷ್ಟು ಈಜಿ ತಗೊಳ್ಬೇಡ್ರಿ, ಸೇವಕರಂದ್ರೆ ಅಷ್ಟು ಈಜಿ ತೆಗೆದುಕೊಳ್ಬೇಡ್ರಿ. ಸೇವಕರು ರೋಲರ್ ಇದ್ದಾಗ ಅದ್ರ ಕೆಳಗಿದ್ರೆ ಏನಾಗ್ತದೆ? ರೋಡ್ ಮಾಡೋ ರೋಲರ್ ಇರ್ತದಲ್ಲ, ಅದ್ರ ಕೆಳಗಿದ್ರೆ ಏನಾಗ್ತದೆ? ಮನುಷ್ಯರಿಗೆ ಅಪಚಾರ ಹೋಗ್ಬಿಡ್ತಾರೆ. ಅಷ್ಟು ಲೇಜಿನೆಸ್ ಬೇಡ ನಮಗೆ, ಅಷ್ಟು ಲೇಜಿನೆಸ್ ಬೇಡ ನಮ್ಗೆ. ಎಷ್ಟು ಬೇಡಲ್ಲ, ಯಾವಾಗಲೂ ಆತ್ಮ ಸಂಬಂಧವಾದ ಸ್ತುತಿ ನಮ್ಮ ಬಾಯಿಗೆ ಬರ್ತಿರ್ಬೇಕು. ಯಾಕೆ ಅವ್ರು ಮಾರ್ಪಾಟಾಗಲ್ರಿ? ಯಾಕೆ ನಿಮ್ಮ ಕುಟುಂಬ ಮಾರ್ಪಾಟಾಗಲ್ರಿ? ನಿಮ್ಮ ಮಕ್ಕಳು ಯಾಕೆ ಮಾರ್ಪಾಟಾಗಲ್ರಿ ಅಂತ ಸ್ಥಿತಿಯಲ್ಲಿ ಇದೆ. ಯಾವಾಗಲೂ ಹೊಲಸು ಮಾತು, ಯಾವಾಗಲೂ ಹುಚ್ಚು ಮಾತು, ಯಾವಾಗಲೂ ಕೊಚ್ಚು ಮಾತು, ಯಾವಾಗಲೂ ಬರೀ ಅದು ಇದು ಅಂತ ಇದ್ರೆ ಕೆಲವರು ಜಗಳಕ್ಕಾಗಿ ಸಭೆ ಬಿಟ್ಬಿಡ್ತಾರೆ, ಕೆಲವರು ಬೀಗರು ಬಂದ್ರಂತ ಸಭೆ ಬಿಟ್ಬಿಡ್ತಾರೆ, ಕೆಲವರು ಅಣ್ಣ ತಮ್ಮಂದ್ರೆ ಬಂದ್ರಂತ ಸಭೆ. ಏನ್ರಿ, ದೇವ್ರಿಗೆ ಎಲ್ಲಿ ಬೆಲೆ ಕೊಡ್ತಾ ಇದೀವಿ ನಾವು? ಬೆಲೆ ಕೊಡ್ತಾ ಇದೀವ ದೇವರಿಗೆ? ದೇವರ ವಾಕ್ಯ ಹೇಳ್ತದೆ, ನನಗೆ ಸಲ್ಲಿಸುವ ಮಾನ ಮತ್ತೊಬ್ಬನಿಗೆ ಸಲಗೊಡಿಸಬಾರದು. ನನಗಿಂತಲೂ ಭೂಮಿಯನ್ನಾಗಲಿ, ಮನೆಯನ್ನಾಗಲಿ, ಅಕ್ಕ ತಂಗಿಯನ್ನಾಗಲಿ, ಅಣ್ಣ ತಮ್ಮಂದಿಯನ್ನಾಗಲಿ ಪ್ರೀತಿಸುವವನು, ಭೋಗವನ್ನಾಗಲಿ ಪ್ರೀತಿಸುವವನು, ಅವನು ನನ್ನವನು ಅಲ್ಲ, ನನಗೆ ಸಂಬಂಧಪಟ್ಟವನೇ ಅಲ್ಲ. ನೇಗಿಲೆ ಹಿಡಿದವನು ಹಿಂತಿರುಗಿ ನೋಡದೆ, ನೇಗಿಲ ಮೇಲೆ ಕೈ ಹಾಕಿದವನು ಹಿಂತಿರುಗಿ ನೋಡಬಾರ್ದು. ಅಲ್ಲೇನೂಯ್ಯ? ಎಷ್ಟು ಬಂದ್ರೆ ಅವ್ರು ನಾನು ಇಟ್ಟು ಬಾ, ನಾನು ಸಭೆಗೆ ಬರೋರಿಗೆ ಮೀಟಿಂಗ್ನಲ್ಲಿ ದೇವರಿಗಿಂತ ದೊಡ್ಡವನು ಯಾರಿಲ್ಲ ಲೋಕದಲ್ಲಿ ಅಂತ ನಿನ್ನ ಬಾಯಿಂದ ಬರ್ಬೇಕು, ನಿನ್ನ ನಾಲಿಗೆಯಿಂದ ಬರ್ಬೇಕಂತ. ದೇವರಿಗಿಂತ ದೊಡ್ಡವ್ರು ಯಾರಾದ್ರೂ ಇದ್ದೀರಾ ಅಂತ ಹೇಳ್ಬೇಕು. ನೀವು ಯಾರಿಲ್ಲ, ನೀವು ಇಲ್ಲಿರಿ. ನಾನು ಪ್ರಾರ್ಥನೆ ಮುಗಿಸ್ಕೊಂಡು ಬಂದು ನೀವೇನು ಕೇಳಿದ್ರು ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೆ. ಒಳ್ಳೆ ಊಟ ಮಾಡಿಸು, ಪ್ರಾರ್ಥನೆ ಮುಗಿಸ್ಕೊಂಡು ಹೋಗಿ ಸಮಾಧಾನದಿಂದ ಮನೆಯಲ್ಲಿ ಒಳ್ಳೆ ಊಟ ಮಾಡಿ. ಯಾವ ನಮಗೆ ಬೇಕಾಗಿಲ್ಲ. ಆತ್ಮ ಸಂಬಂಧವಾದದ್ದು ಒಂದೂ ಇಲ್ಲ ನಮ್ಮಲ್ಲಿ, ಒಂದೂ ಇಲ್ಲ, ಎಲ್ಲಿ ನೋಡಿದ್ರೂ ಇಲ್ಲ. ಆತ್ಮ ಇಲ್ಲದವರು ನನ್ನವನಲ್ಲ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. BP ಕಡಿಮೆ ಆದ್ರಿಂದ ಸತ್ತೋಗ್ಬಿಡ್ತೀವಿ ನಾವು, ಹೌದಾ? ಆತ್ಮ ಇಲ್ಲಂದ್ರೆ ಹೆಂಗಿರ್ತೀರಿ ಹೇಳ್ರಿ? ಮತ್ತೆ ಆತ್ಮ ಇಲ್ಲಂದ್ರೆ ಹೆಂಗಿರ್ತೀರಿ ಹೇಳ್ರಿ? ಆತ್ಮ ಇಲ್ಲವನು ನನ್ನವನಲ್ಲ ಅಂತ ಬೈಬಲ್ ರಿಜೆಕ್ಟ್ ಮಾಡ್ತಾರೆ. ಆತ್ಮ ಸಂಬಂಧ ಇಲ್ಲವನು ನನ್ನವನಲ್ಲ, ನೀ ಸಂಬಂಧ ಇಲ್ಲ. ಏನು ಆ ಕಾರಣಕ್ಕೆ ಬರ್ತಾ ಇದೀವಾ? ಇಲ್ಲ ಯಾರನ್ನು ನೋಡ್ಬೇಕಂತ ಬರ್ತಾ ಇದೀವಾ? ಹಲ್ಲೆಲೂಯಾ. ನಿಮ್ಮ ಜೀವಿತ ಬದಲಾವಣೆ ಹೋದ್ರೆ ಈ ಗ್ರಾಮದ ಮೇಲೆ ದೇವರು ಲೆಕ್ಕ ಕೇಳ್ತಾನೆ. ಯಾರನ್ನ ಫಸ್ಟ್ ಕೇಳೋದು? ಯಾರು? ನಿಮ್ಮ ಮನೆ ಫಸ್ಟ್ ಬರೋದು ನಿಮ್ಮ ಹತ್ರನೇ. ಕಳ್ಳನು ಬಂದಂತೆ ಬರ್ತಾನೆ ಅಂತ ನಮ್ಮ ಜೀವಿತ ಬದಲಾಗದೆ ಹೋದ್ರೆ ಬಾಳ್ಕೊಂಡ್ರೆ ಯಾರು? ಯಾಕೆ ಈ ಒಂದು ಕಾರ್ಯ ನಡೀತಿರುವುದಾಗಿ ನಾವು ನೋಡೋಣ. ಬೇರೆ ನಾವೆಲ್ಲ ನೋಡೋಣ. ಫಸ್ಟ್ ಬೇಕರು 3ನೇ ಅಧ್ಯಾಯ 8-9.
ಸಾರಿ, ಫಸ್ಟ್ ಪೇತರು 3ನೇ ಅಧ್ಯಾಯ 8-9 ಫಸ್ಟ್ ಪೇತರು. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 8ನೇ ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರಿ. ಪರರ ಸುಖಗಳಲ್ಲಿಯೂ ಪರರ ಸುಖ ದುಃಖಗಳಲ್ಲಿ ಸೇರುವರಾಗಿ ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಹೆಂಗಿರ್ಬೇಕಂತಪ್ಪ? ಹಲೋ, ಬೈಬಲ್ ಇದೆ ನಿಬಂಧನ. ಕೆಲವರು ಸ್ವಲ್ಪ ನನ್ನ ಕಡೆ ನೋಡ್ರಿ, ಬಹಳ ತುಂಬಾ ದಿವಸದಿಂದ ಬಂದವರು ನನ್ನ ಕಡೆ ತುಂಬಾ ದಿವಸ ಬಹಳ ವರ್ಷದಿಂದ ಬಂದವರು ಕೈ ಇತ್ತು. ನಾನೊಂದು ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ನಿಮ್ಮನ್ನು ಯಾವತ್ತಾದರೂ ನಾನು ಬೇರೆ ರೀತಿ ನೋಡಿದ ದಿನಗಳಿದ್ರೆ ಇದಾವಂತ ಹೇಳಿದ್ರೆ ನೀವು ಒಂದ್ಸಲ ನನಗೆ ಎದ್ದು ಕೂಡ ಹೇಳ್ಬೋದು. ನಾನು ಈ ವಾಕ್ಯ ಇಟ್ಕೊಂಡಿದ್ದೀನಿ, ಅವರು ನಾನು ಅಣ್ಣ ಮಾಡಿದ್ದೇವೆ. ಕೆಲವರಿಗೆ ಭೇದ ಭಿನ್ನಾಭಿಪ್ರಾಯ ಇದೆ. ಕೆಲವರು ಮೊಬೈಲಲ್ಲಿ ನೋಡಿದ್ರೆ ಹೆಸರು ಹೆಂಗೆ ಇಟ್ಕೊಂಡಿದ್ದಾರೆ ಅಂದ್ರೆ ಬೇಕು ಬಿಟ್ಟಿ ಹಾಕೊಂಡಿದ್ದಾರೆ. ದೇವರ ಶಾಪ ಬರ್ತದೆ. ನೀವು ಕಿಂಗಳಲ್ಲ ಇಲ್ಲಿ ತಾಂಬರ್ ನಿಮ್ಮ ಮೊಬೈಲ್ ಎಲ್ಲರೂ ಕನೆಕ್ಟ್ ಮಾಡ್ರಿ. ಯಾರ ಹೆಂಗೆ ಹೆಸರು ಹಾಕೊಂಡಿದ್ರು ಅಂದ್ರೆ ದೇವರು ಪಾತ್ರ ಹೆಂಗ್ ಮುರಿತಾರೆ ಗರ್ವ ಬೇಕಾಗಿಲ್ಲ ದೇವರಿಗೆ, ದೀನರು ಬೇಕು. ಕೆಲವು ಮೊಬೈಲ್ ಹೆಸರು ನೋಡಿದಾಗ ನನಗೆ ಇರ್ಲಿ ಇವ್ರಿಗೊಂದು ಸಮಯ. ದೇವರು ಹೆಚ್ಚಿಸಿದಾಗ ಇವ್ರು ಸರಿ ಆಗ್ತಾರ ಅಂತ ಪ್ರೀತಿ ಪೂರ್ವಕವಾಗಿ ನಿಮ್ಮಲ್ಲಿ ಒಬ್ಬರಿಗೊಬ್ಬರು ಹೆಂಗಿರ್ಬೇಕಂತ ಹೇಳ್ರಿ. ಹೆಂಗಿರ್ಬೇಕಂತ ಹೇಳಿದ್ರಿ ಒಬ್ಬರಿಗೊಬ್ಬರು. ಯಾರು ಪರರ ಸುಖ ದುಃಖಗಳಲ್ಲಿ ನಾವೇನಾಗ್ಬೇಕಂತ, ಇನ್ನೊಬ್ರು ಸುಖ ದುಃಖಗಳಲ್ಲಿ ನಾವೇನಾಗ್ಬೇಕಂತ. ಸುಖ ಇದ್ದಾಗ ಎಲ್ಲರೂ ಬರ್ತಾರ. ನಿನ್ನ ಹತ್ರ ಹಣ ಇತ್ತಂದ್ರೆ ನೀನು ಕರಿಬೇಡ. ನಮ್ಮೂರ ಜಾತ್ರೆ ಇತ್ತಂದ್ರೆ ಎಲ್ಲರೂ ಬರ್ತಾರೆ. ನಿನ್ನ ಹತ್ರ ಹಣ ಅಂತಸ್ತು ಎಲ್ಲ ಇದ್ದಾಗ ಪ್ರತಿಯೊಬ್ಬರು ಗ್ಯಾದರ್ ಆಗ್ತಾರೆ. ಅಲ್ಲಿ ಪ್ರತಿಯೊಬ್ಬರು ಗ್ಯಾದರ್ ಆಗ್ತಾರೆ. ಒಂದು ಸಲ ನಿನಗೇನಾದರೂ ಕಡಿಮೆ ಆಯ್ತು ಅನ್ಕೋ, ನಿನಗೆ ನಷ್ಟವಾಯ್ತು ಅನ್ಕೋ, ನಿನ್ನ ಆರೋಗ್ಯ ಕೆಟ್ಟೋಯ್ತು ಅನ್ಕೋ, ನಿನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ ಆಯ್ತು ಅನ್ಕೋ, ಅವಾಗ ಕರಿ ಯಾರು ಬರಲ್ಲ. ಬಂದರೂ ಯಾರು ಜಾಸ್ತಿ ಹೋಗ್ತಿರಲಿಲ್ಲ. ಅಲ್ಲೆಲ್ಲೂಯ್ಯ, ಇದು ವಾಸ್ತವ ಪ್ರೇರೆ. ಆದರೆ ನಾನು ಯೇಸು ಕ್ರಿಸ್ತನು ಮಾತ್ರ ಕೊನೆಯವರೆಗೂ ನಮ್ಮನ್ನು ಕಾಪಾಡಿದ್ದೆ. ಕೊನೆಯವರೆಗೂ ನೀನು ಹೆಂಗಿರು ಆತ ನೋಡಲ್ಲ. ನೀನು ಯಾವ ಸ್ಥಿತಿಯಲ್ಲಿ ಆತ ನೋಡಲ್ಲ. ನೋಡ್ಬೋದಾ ಪ್ರಿಯರೇ? ಪರರ ಸುಖ ದುಃಖಗಳಲ್ಲಿ ಕ್ರೈಸ್ತವರಿಗೆ ಬೇಕಾದಂಥ ಒಂದು ಉತ್ತಮವಾದ ಸಂದೇಶ ಇರುತ್ತೇನೆ. ಉತ್ತಮವಾದ ಸಂದೇಶ, ದೇವರ ಮಕ್ಕಳಿಗೆ ಬೇಕಾದಂಥ ತರಬೇತಿ ಇದು. ಒಬ್ಬರಿಗೊಬ್ಬರು ಹೆಂಗಿರ್ಬೇಕಂತ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿ ಪರರ ಸುಖ ದುಃಖಗಳಲ್ಲಿಯೂ ಸೇರುವವರಾಗಿ ಅಣ್ಣ ತಮ್ಮಂದಿರಂತೆ ಒಬ್ಬರಿಗೊಬ್ಬರು ಪ್ರೀತಿಸಿರಿ. ಕರುಣೆ ದೀನಭಾವ ಉಳ್ಳವರಾಗಿಯೂ ಅಪಕಾರಕ್ಕೆ ಅಪಕಾರವನ್ನು ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿಯೇ ದೇವರು ನಿಮ್ಮನ್ನು ಕರೆದಿದ್ದಾನಲ್ಲ. ಹೀಗೆ ಮಾಡುವುದರಿಂದ ನೀವು ದೇವರ ಆಶೀರ್ವಾದವು ಬಾಧ್ಯವಾಗಿ ಹೊಂದಿರುವಿರಿ. ದೇವರ ಆಶೀರ್ವಾದವು ಹೆಂಗಿರ್ಬೇಕಂತ ನಿಮ್ಮಲ್ಲಿ ನಾನು ಅಣ್ಣನ ತಮ್ಮನಲ್ವ ಅಲ್ಲ, ಹೌದಲ್ಲ ಹೋಗ್ತೇವೆ. ಹಂಗೆ ಅನ್ಕೊಂಡವ್ರು ಎಷ್ಟು ಜನ ಇದೆ ನನಗೆ ಗೊತ್ತಿಲ್ಲ. ನನಗೆ ಅನಿಸದೆ ಬಹಳ ಕಡಿಮೆ. ನಿಮ್ಮಲ್ಲಿ ಸಹೋದರನು ಅನ್ಕೊಳ್ಳೋರು ಬಹಳ ಕಡಿಮೆ. ಒಬ್ಬ ಸೇವಕನು, ನಮ್ಗಾಗಿ ಒಬ್ಬ ಬೋಧಕನು, ನಮಗೆ ಬೋಧಿಸಿ ನಡೆಸುವ ಬೋಧಕನಿಂದ ಈ ಮನಸ್ಸು ತಗೊಂಡವರು ಬಹಳ ಕಡಿಮೆ. ಜಸ್ಟು ಇಲ್ಲಿ ಬಂದಿವ ಒಂದು ಅಷ್ಟೇ. ಆಮೇಲೆ ಒಂದು ವಾರದವರೆಗೂ ನಾವ್ಯಾರೋ ನೀವ್ಯಾರೋ, ನಾವು ಸತ್ತಿದೀವೋ ಬದುಕಿದೀವೋ. ಹಲೋ, ನೀ ಅಳದ ಅಳತೆ ಒಳಗೆ ದೇವರಿಂದ ಅಳಿತ. ಇಲ್ಲಿ ಒಬ್ಬ ಸೇವಕ ನಿಧಾನ ಅಂದ್ರೆ ಅದಕ್ಕೊಂದು ಲೆಕ್ಕ ಇದೆ, ಮರಿಬೇಡ. ಅದಕ್ಕೂ ಬಲವಾದ ಲೆಕ್ಕ ಇದೆ, ಗೊತ್ತಾ ನಿಮಗೆ? ಇಲ್ಲಿ ಒಂದು ಸಾರಿ ನನ್ನ ಪಾದದ ಧೂಳು ಜಾಡಿಸಿದ್ರು ಈ ಗ್ರಾಮದ ಮೇಲೆ ನ್ಯಾಯ ತೀರ್ಪಿದೆ, ಮರಿಬೇಡ. ಕೇವಲ ನನ್ನ ಪಾದದ ಮೇಲಿರುವ ಧೂಳು ಈ ಗ್ರಾಮದೊಳಗೆ ಬಂದು ನಾನು ಜಾಡಿಸಿದೆ, ಆ ಧೂಳಿಗೆ ಈ ಗ್ರಾಮಕ್ಕೆ ತೀರ್ಪಿದೆ, ಮರಿಬೇಡ್ರಿ.
ಅಷ್ಟು ಈಸಿ ಅಲ್ಲ ಸೇವಕರಂದ್ರೆ, ಬಹಳ ಇಂಪಾರ್ಟೆಂಟ್. ನಾನು ನನ್ನನ್ನೇ ಪ್ರೀತಿಸು ಅಂತ ಹೇಳ್ತಾರ. ದೇವರ ಸ್ತುತಿ ಪದ, ದೇವರನ್ನು ಪ್ರೀತಿಸುವ ಮನಸ್ತತ್ವ ನಿಮ್ಮಲ್ಲಿದ್ರೆ ಈ ಸಭೆ ಹೇಗಿದೆ, ಎಲ್ಲಿಗೆ ಹೋಗ್ಬೇಕು, ಯಾವ ಬರ್ಬೇಕು, ಏನ್ ಕೊಡ್ಬೇಕು, ಏನ್ ಮಾಡ್ಬೇಕು, ಏನ್ ಮಾಡೋದು ಚೆನ್ನಾಗಿತ್ತು ಅಂತ ಎಲ್ಲರಿಗೂ ಪರಿಜ್ಞಾನ ಉಂಟಾಗ್ತದೆ. ಅದಿಲ್ಲದೆ ಹೋದ್ರೆ ಹಿಂಗಿರ್ತದೆ ಸಭೆ. ಇವಾಗ ಹೆಂಗಿದ್ರು ಹಂಗೆ ಬಂದಿಲ್ವಾ, ಓದಿಲ್ವಾ, ನಮ್ಗೆ ಅನುಕೂಲ ಇದ್ದಾಗ ಫೋನ್ ಮಾಡೋ, ಸಾರ್ ಪ್ರೇಯರ್, ಅಕ್ಕ ಪ್ರೇಯರ್, ಅಮ್ಮ ಪ್ರೇಯರ್, ಇವತ್ತು ಅದಕ್ಕೆ ಇಷ್ಟೇ, ಆಮೇಲೆ ಓದ್ವಾ ಬಂದು ಎದರಲ್ಲಿ ಭಾಗಿಗಳಾಗಬೇಕಂತ ನಾವು ಬರಲ್ಲ. ಹಲ್ಲೆಲೂಯಾ. ನೆಕ್ಸ್ಟ್ 16ನೇ ವಚನ, ಅದನ್ನ ಕೊನೆಯದಾಗಿ ಒಳ್ಳೆಯ ಮನಸ್ಸಾಕ್ಷಿಯುಳ್ಳವರಾಗಿಯೂ ಹಾಗೆ ಕ್ರಿಸ್ತನಲ್ಲಿರುವ ನಿಮ್ಮ ಒಳ್ಳೆಯ ನಡವಳಿಕೆಯನ್ನು ಕುರಿತು ಬೈಯುವವರಿಗೂ ನಿಮ್ಮನ್ನು ನಿಂದಿಸುವುದಕ್ಕೆ ನಾಚಿಕೆ ಪಡುವವರು ಕೆಟ್ಟ ನಡತೆಯುಳ್ಳವರಾಗಿ ಬಾಧೆ ಪಡುವುದಕ್ಕಿಂತ ಒಳ್ಳೆ ನಡತೆಯುಳ್ಳವರಾಗಿ ಇರೋಣ. ಹಲ್ಲೆಲೂಯಾ. ಏನ್ ಮಾಡೋಣ ಅಂತ ಎಷ್ಟು ಜನ ಈ ದಿನ ಈ ವಾಕ್ಯ ಅರ್ಥವಾಗಿದೆ? ಈ ವಾಕ್ಯ ಈ ದಿನ ನಿಮ್ಗೆ ಅರ್ಥವಾದ್ರೆ ನಿಮ್ಮ ಜೀವನ ಶೈಲಿ ಹಿಂಗಿರಲ್ಲ. ನಾನು ನಂಬ್ತಾ ಇದ್ದೀನಿ, ಪರಿಶುದ್ಧಾತ್ಮ ದೇವರು ಇದನ್ನು ನಿಮ್ಮನ್ನು ಹುಟ್ಟಿದ್ರೆ ನಿಮ್ಮ ಜೀವನ ಶೈಲಿ ಹಿಂಗಿರಲ್ಲ. ಖಂಡಿತವಾಗಿ ಇದನ್ನ ಬದಲಾಗ್ತದೆ. ವಾಕ್ಯ ಒಬ್ಬರಿಗೊಬ್ಬರು ಅಣ್ಣ ತಮ್ಮಂದಿರಂತೆ ಪರರ ಸುಖ ದುಃಖಗಳಲ್ಲಿ ಭಾಗಿಯಾಗಿರ್ರಿ. ಕೆಟ್ಟದ್ದನ್ನು ನಿರಾಕರಿಸಿ ರಿಜೆಕ್ಟ್ ಮಾಡ್ರಿ. ಕೆಟ್ಟ ಮನಸ್ಸಿದೆ ಯಾರ ಮೇಲೆ ರಿಜೆಕ್ಟ್ ಮಾಡಿ, ಅದು ನಿನಗೆ ಆಶೀರ್ವಾದ, ನಿನಗೆ ಆಶೀರ್ವಾದ. ಹಲ್ಲೆಲೂಯಾ. ನಿನಗೆ ಆಶೀರ್ವಾದ. ಹುಚ್ಚು ಮಾತು ತೆಗೆದಾಕು, ಅದರಿಂದ ಏನು ಪ್ರಯೋಜನ ಇಲ್ಲ. ಅದರಿಂದ ಏನು ಪ್ರಯೋಜನ? ಬೈದಿದ್ದಾರೆ, ಬೈಯುವರಿಗೆ ಈ ವಾಕ್ಯ 16ನೇ ವಚನದಲ್ಲಿ ಬೈಯುವರಿಗೆ ಪ್ರತಿಯಾಗಿ ನೀವು ಸಾಕ್ಷಿಗಳಾಗಿರೋ ಒಳ್ಳೆಯದನ್ನು ಮಾಡಿ, ಒಳ್ಳೆಯ ವಿಷಯದಲ್ಲಿ ಸಹಾಯ ಮಾಡಿ. ಬೈಯುವರು ನಿಮ್ಮ ಅವ್ರು ಬಾಯಿ ಕಟ್ಕೊಂಡ್ಬಿಡ್ತಾರೆ, ಬಾಯಿ ಮುಚ್ಕೊಂಡ್ಬಿಡ್ತಾರೆ. ಬೈಯಕ್ಕಾಗಲ್ಲ. ಯಾಕೆ ಬೈಯಕ್ಕಾಗಲ್ಲ? ನಾವು ಎಷ್ಟು ಬೈಯೋರು ಒಳ್ಳೇದು ಮಾಡ್ತಾ ಇದ್ದಾರೆ ಅಂದ್ರೆ, ಬೈಯೋದ್ರಲ್ಲಿ ಏನು ಪ್ರಯೋಜನ ಇಲ್ಲಪ್ಪ, ನಾವು ಸೈಲೆಂಟ್ ಆಗಿರೋದೇ ಮೇಲು. ಹಲ್ಲೆಲೂಯಾ. ಹಲ್ಲೆಲೂಯಾ. ಬೈಯೋದಿಲ್ವಾ? ಸತ್ಯವೇದದಲ್ಲಿ ಇಲ್ವಾ? ದಾವೀದನ ಬೈದಿಲ್ವಾ? ಒಬ್ಬ ವ್ಯಕ್ತಿ ಬಂದು ದಾವೀದನಿಗೆ ಹೇಳ್ತಾನೆ, ಇಗೋ ಸೌಲನ ರಾಜ್ಯಕ್ಕೆ ಇಟ್ಕೊಂಡವನೇ, ಸೌಲ ವಂಶಸ್ಥರ ನಾಶ ಮಾಡಿದವನೇ, ಇವನು ಎಲ್ಲಿಂದ ಗೊತ್ತಾ? ಕುರಿ ಕಾಯ್ತಿದ್ದ ಇವನು. ಕುರಿಗಳು ಕಾಯುವವನು ಇವತ್ತು ಲೀಡರ್ ಆಗಿದ್ದಾನೆ. ಕುರಿಗಳು ಕಾಯುವವನು ಪ್ರೆಸಿಡೆಂಟ್ ಆಗಿದ್ದಾನೆ. ಕುರಿಗಳು ಕಾಯುವವನು ಸಿಂಹಾಸನದಲ್ಲಿದ್ದಾನೆ. ಈ ಸಿಂಹಾಸನ ಹೆಂಗ್ ದಕ್ಷಿಕೊಂಡ ಗೊತ್ತಾ? ಇವನು ಮೋಸ ಮಾಡ್ತಾ ಸೌಲನ ವಂಶನ ಅಂತ ಒಬ್ಬನು ಬೈತಾ ಇದ್ದಾನೆ. ಆದ್ರೆ ದಾವೀದನ ಪಕ್ಕದಲ್ಲಿ ಸೈನ್ಯ ಇದೆ. ಆ ಕಡೆ ಸೈನ್ಯ ಇದೆ, ಈ ಕಡೆ ಸೈನ್ಯ ಇದೆ. ರಾಜ ಅವ್ನು ಬೈತಾ ಇದ್ದಾನೆ, ನೀನು ಒಂದು ಮಾತು ಹೇಳಿದ್ರೆ ಅವ್ನು MK ಕೂಡ ನಾವು ಉಳಿಸಲ್ಲ ಅಂತ ಹೇಳಿ ದಾವೀದನ ಹೇಳ್ತಾರೆ. ಅವನು ಬೈಲಂತ ದೇವರೇ ಅವನಿಗೆ ಆಜ್ಞೆ ಕೊಟ್ಟಿದ್ದಾನೆ. ಅವನಲ್ಲಿ ಸೈತಾನನ ಪರಿಪಾಲನೆ, ಅದಕ್ಕೆ ಬೈತಾ ಇದ್ದಾನೆ. ಅವನ ಸ್ವಭಾವ ನೆಟ್ಟಿಗಿಲ್ಲ ಅಂತ ಸೈತಾನಿದ್ದಾನೆ, ಅದಕ್ಕೆ ಅವನು ಬೈತಾ ಇದ್ದಾನೆ. ನಮ್ಗೆ ಸಾಧ್ಯವಾದ ಅವನ್ನ ಆಶೀರ್ವಾದ ಮಾಡಿದ್ರೆ ಅಷ್ಟೇ. ಸಾಧ್ಯವಾದ ನಮ್ಮ ಈ ದಿನ ಸಾಯಂಕಾಲ ಕೂಟದಲ್ಲಿ ಅವ್ನು ಕರೆ ಕಳಿಸಿ ಊಟ ಮಾಡಿಸಿ ಕಳಿಸಿ. ಒಳ್ಳೆ ಮರಿಗೋಯಿ ಒಬ್ಬಿಂದ ಮರಿಗೋಯಿ ಊಟ ಮಾಡಿಸಿ ಕಳಿಸಿ. ಆದ್ಮೇಲೆ ದೇವ್ರ ಮಕ್ಕಳೇ, ನಾವು ಯಾರಲ್ಲಿ ಶ್ರೀಮಂತರಲ್ಲ. ದೇವರ ವಾಕ್ಯ ಇರ್ತದೆ, ನಿನ್ನ ಸಮಾಧಾನವೇ ನಿನಗೆ ಶ್ರೀಮಂತಿಕೆ. ಹಲ್ಲೆಲೂಯಾ. ನಿನ್ನ ಸಮಾಧಾನದಿಂದಿರುವುದು ನಿನಗೆ ದೊಡ್ಡ ಶ್ರೀಮಂತಿಕೆ. 20 ಕೊನೆಯದಾಗಿ ಯೋಹಾನನು 9 ದೀನಭಾವವುಳ್ಳವರಾಗಿಯೂ ಅಪಕಾರಕ್ಕೆ ಅಪಕಾರವನ್ನು ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾನಲ್ಲ. ಈಗ ಎದಕ್ಕಾಗಿ ಕರೆದಿದ್ದಾರೆ ನಮ್ಮನ್ನ? ಅಮ್ಮ ಎಲ್ಲರೂ ಹೇಳ್ರಿ, ಎಲ್ಲರೂ ಎದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ? ಎದಕ್ಕೆ ಕರೆದಿದ್ದಾನೆ ಹೇಳಲ್ವಾ? ಅದನ್ನೇ ನಿಮಗೆ ಗೊತ್ತು. ನಾನು ಹೇಳಿದನ್ನೆಲ್ಲ ನಿಡ್ಕೊಂಡು ಕೂತಿದ್ದೀರಿ ನೀವು ಅಷ್ಟೇ. ಎದಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾನೆ? ಅಪಕಾರಕ್ಕೆ ಅಪಕಾರ ಮಾಡದೆ, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾನೆ. ಎಷ್ಟು ಜನ ಆಶೀರ್ವದಿಸಿದ್ದೀರಿ? ಎಷ್ಟು ಜನರನ್ನು ಆಶೀರ್ವದಿಸ್ತಾ ಇದ್ದೀರಿ? ಎಷ್ಟೋ ಜನ ನಿಮ್ಮನ್ನು ಬೈತಾ ಇರ್ತಾರೆ, ಎಷ್ಟೋ ಜನ ನಿಮ್ಮನ್ನು ನಿಂದಿಸ್ತಾ ಇರ್ತಾರೆ. ಅವರದ್ದೇ ನೀವು ನಿಂದಿಸಿದ್ರೆ ನಿಮ್ಮ ಸಾಕ್ಷಿ ಕೆಟ್ಟು ಹೋಗ್ತದೆ, ನಿಮ್ಮ ಮನಸ್ಸಾಕ್ಷಿ ಕೂಡ ಕೆಟ್ಟು ಹೋಗ್ತದೆ, ಎಲ್ಲ ಹಾಳಾಗೋಗ್ತದೆ, ಮಣ್ಫಲ ಆಗ್ತದೆ. ದೇವರ ವಾಕ್ಯ ಇರ್ತದೆ, ಅವ್ರು ನಿಂದಿಸಿದ್ರೆ ನೀನು ನಿಂದಿಸ್ಬೇಡ, ನೀನು ಬೈಬೇಡ, ಅವ್ರನ್ನ ಆಶೀರ್ವಾದ ಮಾಡ್ದೇವಾ. ಅವ್ರು ಏನ್ ಮಾಡಿದಾರೆ ಅವ್ರು ಚಿಪ್ಸ್ ಗೊತ್ತಿಲ್ಲ. ಹಲ್ಲೆಲೂಯಾ. ಏನ್ ಮಾಡ್ತಾರೆ? ಎಷ್ಟು ಜನಕ್ಕೆ ಈ ವಾಕ್ಯ ಅರ್ಥವಾಗಿದೆ? ನಾನು ನಂಬ್ತಾ ಇದ್ದೀನಿ.
ದೇವರು ಎದಕ್ಕಾಗಿ ನಮ್ಮನ್ನು ಕರೆದಿದ್ದಾನೆ ಹೇಳಿ, ಮತ್ತೊಂದ್ಸಲ ಕೇಳ್ತಾರೆ, ದೇವರು ನಮ್ಮನ್ನು ಎದಕ್ಕಾಗಿ ಕರೆದಿದ್ದಾನೆ? ಆಶೀರ್ವಾದ ಮಾಡೋದಕ್ಕಾಗಿ ದೇವರು ನಮ್ಮನ್ನು. ಎಷ್ಟು ಜನ ದೇವರು ಎದಕ್ಕಾಗಿ ನಮ್ಮನ್ನು ಕರೆದಿದ್ದಾನೆ? ಹಂಗೆ ಹೇಳ್ಬೇಕು ನೀವೆಲ್ಲ. ನಮ್ಮನ್ನು ಇನ್ನೊಂದು ವಿಷಯ ಕರೆದಿದ್ದಾನೆ. ಎದಕ್ಕಾಗಿ ದೇವರು ಕರೆದಿದ್ದಾನೆ? ಪರರ ಸುಖ ದುಃಖಗಳಲ್ಲಿ ದೇವರು ಇನ್ನೊಂದು ವಿಷಯ ಕರೆದಿದ್ದಾರೆ. ಏನಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ? ಒಬ್ಬರಿಗೊಬ್ಬರು ಅಣ್ಣ ತಮ್ಮಂದಿರು, ಒಬ್ಬರು ಪ್ರಸ್ತೊಬ್ಬರನ್ನ ಅರ್ಥ ಮಾಡಿಕೊಡ್ರಿ. ಈಗ ಓದೋರು ಮತ್ತೆ ಆಯ್ತವ್ರು ಬರೋದಲ್ಲ. ಸಭೆಗೆ ಸೇವಕರಿಗೆ ಕೃತಜ್ಞತೆ ಉಳ್ಳವರಾಗಿರ್ರಿ, ಕೃತಜ್ಞತೆ ಉಳ್ಳವರಾಗಿರ್ರಿ. ನಿಮ್ ಕೈಲಾದಾಗ ಯೋಸೆಫನಿಗೆ ಹೇಳ್ತದೆ, ಈಗೋ ಆತನಿಗೆ ಇದ್ದ ಕನಸಲ್ಲಿ ಇಬ್ಬರು ಜೈಲಿನ ಬಿಡುಗಡೆ ಆದಾಗ ನೀವು ಹೋಗ್ತಿರಲ್ಲ, ನೀವು ಬಿಡುಗಡೆ ಆಗಿದ್ರಲ್ಲ, ಆಶ್ರಮ ಹೊಂದಿದ್ರಲ್ಲ, ಫರೋಹನ ಹತ್ರ ನೀವು ಸುಖವಾಗಿರುವ ನನ್ನನ್ನು ಮರಿಬೇಡ, ನನ್ನನ್ನು ಕೂಡ ನೀವು ಸುಖವಾಗಿದ್ದ ನನ್ನನ್ನು ಕೂಡ ಏನ್ ಮಾಡ್ರಿ, ಜ್ಞಾಪಕ ಮಾಡಿಕೊಳ್ರಿ, ನನ್ನ ಮರಿಬೇಡ್ರಿ. ಅಲ್ಲೆಲ್ಲೂಯಾ. ಜೈಲಲ್ಲಿ ಮಾತಾಡ್ತಾನೆ ಯೋಸೇಫ್, ಅವರಿಬ್ಬರು ಬಿಡುಗಡೆ ಆದಂತ ಯೋಸೇಫ್ ನೀವು ಮಾತಾಡ್ತಾನೆ. ಇದನ್ನ ಅದೇ ಸೇವಕನಿಗೆ ಅದು ಹೇಳ್ತಾರೆ, ನನಗೆ ಸಹೋದರರು ಯಾರಿದ್ದಾರೆ, ನಂಬಿಗಸ್ತರು, ಸ್ನೇಹಿತನಂತ ಹೇಳಿಕೊಳ್ಳೋರು ಬಹುಜನ, ನಂಬಿಗಸ್ತನಾದ ಸ್ನೇಹಿತನು. ನೋಡಿದ್ರೆ 99% ನಾನು ಸೇವೆಗೆ ಬಂದಿನಿಂದಲೂ ನಾನು ಯಾರನ್ನು ನಂಬಿದ್ರೆ ನನಗೆ ಬೆನ್ನಿಗೆ ಚೂರಿ, ಯಾರು ನಂಬಿದ್ರು ಬೆನ್ನಿಗೆ ಚೂರಿ ಹಾಕಿದ್ದಾರೆ ಇದುವರೆಗೆ. ಕ್ರೈಸ್ತಲ ಇದನ್ನ ಹೇಳಿಕೆ ನಾನು ಇಷ್ಟ ಇದ್ದಿಲ್ಲ, ಬಟ್ ನಮ್ಮನ್ನು ನಾವು ಏನ್ ಮಾಡ್ಕೊಳ್ಬೇಕು, ಸರಿಪಡಿಸ್ಕೊಳ್ಬೇಕು. ವಾಕ್ಯ ಹೇಳ್ತದೆ, ನಿಂದೆಗೆ ನಿಂದೆ, ಅಪಕಾರಕ್ಕೆ ಅಪಕಾರ ಮಾಡದೆ ಆಶೀರ್ವದಿಸಿ. ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದು, ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊನೆಯದಾಗಿ ಒಂದು ಮಾತು ನಾವು ಮುಗಿಸ್ಕೊಳ್ಳೋಣ. ನೀವು ಆಶೀರ್ವಾದ ಭಾವವಾಗಿಯೂ ಹೊಂದುವಿರಿ, ಜೀವನ ಆಶೀರ್ವಾದವು ಬಾಧ್ಯವಾಗಿ ಹೊಂದುವಿರಿ, ಜೀವನದಲ್ಲಿ ಸಂತೋಷ ಪಟ್ಟು ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದ್ದನ್ನು ನುಡಿಯದಂತೆ ಕೆಟ್ಟದ್ದನ್ನು ನುಡಿಯದಂತೆ ನಾಲಿಗೆ ಏನ್ ಮಾಡ್ಬೇಕಂತ ಓದಪ್ಪ. ಕೆಟ್ಟದ್ದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನಾಡದೆ ತುಟಿಗಳನ್ನು ಬಿಗಿ ಹಿಡಿಯಲಿ. ಏನ್ ಮಾಡ್ಲಿ? ಹಲೋ, ನಾನು ಕೆಲವರು ನೋಡ್ತಾ ಇದ್ದೆ, ಸಭೆಯಲ್ಲಿ ಒಂದು ರೀತಿ ಇರ್ತಾರೆ, ಸಭೆ ಬಿಟ್ಟು ಹೋದ ನಂತರ ಇನ್ನೊಂದು ರೀತಿ ಇರ್ತಾರೆ. ಅವ್ರ ನಾಲಿಗೆ, ಆವಿನ ನಾಲಿಗೆ ಎರಡು ಇರ್ತಾವ. ಒಂದು ಆವಿಗೆ ಎಷ್ಟಿರ್ತಾವ ನಾಲಿಗೆ, ಆವಿಗೆ ಎಷ್ಟಿರ್ತಾವ ನೋಡಿದ್ರೆ ಎಲ್ಲಿಯಾದ್ರು ಆವಾಡಿಗಳ ಹತ್ರ ಹೋಗಿದ್ರೆ ನೀವು ಪೂ 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 ಅಂತ ಊದಾಡಿಸುವಾಗ ಅದು ನಾಲಿಗೆ ಎರಡೆರಡು ಇಲ್ಲ. ಹಿಂಗೆ ಗಾಡಿ ಸಂದುಗಳಾಗ ನಾವು ಚಿಕ್ಕವರಾದಾಗ ಗಾಡಿ ಸಂದುಗಳು ಸಂದುಗಳ ಹಾವು ಬರುವಾಗ ಅದು ಹಿಂಗೆ ಮಾಡ್ಕೊಂಡು ನಾಲಿಗೆ ಹಿಂಗೆ ಒಂದು ನಾಲಿಗೆ ಹಿಂಗೆ ಒಂದು ನಾಲಿಗೆ ಹಿಂಗೆ ಒಂದು ನಾಲಿಗೆ ಹಿಂಗೆ. ಇಲ್ಲಿ ಒಂದು ರೀತಿ ಇರ್ತಾರೆ, ಹೊರಗಡೆ ಹೋದ್ರೆ ಇನ್ನೊಂದು ರೀತಿ. ಅವ್ರ ಮನಸ್ಸು ಕೆಟ್ಟು ಹೊಲಸು ನಾಡ್ತಾ ಇರ್ತದೆ. ಅವ್ರಿಗೆ ಗೊತ್ತಿಲ್ಲ ನಾವು ಹೊಲಸಾಗಿದ್ದೀವಿ, ಗೊಬ್ಬು ನಾಡ್ತಾ ಇದೆ, ಇದನ್ನ ಆದಷ್ಟು ಬೇಗ ಸರಿಪಡಿಸ್ಕೊಳ್ಬೇಕೆಂಬುದಾಗಿ. ನೋಡ್ರಿ, ಹೊಟ್ಟೆಯಲ್ಲಿ ಅಪೆಂಡಿಕ್ಸ್ ಇದ್ರೆ ಜಲ್ದಿ ಹೋಗಿ ಆಪರೇಷನ್ ಮಾಡ್ತಾರೆ. ಮನಸ್ಸಿನಲ್ಲಿ ಕೊಳಕಿದ್ರೆ ದೇವ್ರ ಮುಂದೆ ಮಾತ್ರ ಸರಿಪಡಿಸಿಕೊಳ್ಳಿಕ್ಕೆ ಸಾಧ್ಯ. ಅಪೆಂಡಿಕ್ಸ್ ಹಂಗೆ ಬಿಟ್ರೆ ಮನುಷ್ಯನ ಜೀವದ ಇರ್ತದೆ. ನಿನ್ನಲ್ಲಿರುವ ಹೊಲಸು ನಿನ್ನ ಹೃದಯದಲ್ಲಿದ್ರೆ ನಿನ್ನ ಜೀವನವನ್ನೇ ನಾಶನ ಮಾಡ್ತದೆ. ಪ್ರಾರ್ಥನೆ ಮಾಡೋಣ ಎಲ್ಲರೂ. ಕಣ್ಗಳನ್ನು ಮುಚ್ಚಿ ಕೇಳಲ್ಪಟ್ಟ ವಾಕ್ಯಕ್ಕಾಗಿ ಸರ್ವಶಕ್ತನಾದ ದೇವರೇ ನಿಮಗೆ ವಂದನೆಪ್ಪ. ನೀನು ಮಾಡಿದೆಲ್ಲಪ್ಪ ಈ ದಿನ ಮಾತನಾಡಿದ ಕೆಲವು ಮಾತುಗಳು ಹೌದಪ್ಪ, ನನ್ನಿಂದ ಕೆಲವು ಹೋಗ್ಬೇಕು, ನನ್ನಿಂದ ಕೆಲವು ನಾನು ಬಿಡಬೇಕು. ನನ್ನ ಆಶೀರ್ವಾದ ಬಾಧ್ಯವಾಗಿ ಹೊಂದುವುದಕ್ಕಾಗಿ ದೇವರು ನನ್ನನ್ನು ಕರೆದಿದ್ದೀಯಪ್ಪ. ಈ ದಿನಕ್ಕಾಗಿ ಸ್ತೋತ್ರ. ಉತ್ತಮವಾಗಿ ನನ್ನೊಂದಿಗೆ ಮಾತನಾಡಿದಿ, ನಿನಗೆ ವಂದನೆ ಅಯ್ಯ. ಶಾಂತಿ, ಸಮಾಧಾನ, ಪ್ರೀತಿಯಿಂದ ನಾನು ನಡೆಸಪ್ಪ ಪ್ರಭಾ. ಪ್ರೀತಿ ಎಲ್ಲವನ್ನು ಸಹಿಸಿಕೊಳ್ತದೆ. ಈ ದಿನ ಏನೇ ನಾನು ಸಭೆಗೆ ಕೇಳಿದ್ದೀನೋ, ಈ ದಿನ ನನ್ನೊಂದಿಗೆ ಏನು ಮಾತನಾಡಿದೆಯೋ ದೇವರಿಗೆ ಸಹಕರಿಸು. ಉತ್ತಮವಾಗಿ ನಾನು ಮಾತನಾಡಿ ನನ್ನಿಂದ ಹೊಲಸು ಮಾತು, ಹುಚ್ಚು ಮಾತು, ಕೊಚ್ಚದ ಮಾತು ತೆಗೆದಾಕಪ್ಪ. ಪರರ ಸುಖ ದುಃಖಗಳಲ್ಲಿ ನಾನು ಪಾಲುಗಾರಾಗಿದ್ದೆ. ಪರರ ಸ್ನೇಹಿತರನ್ನು ಅಣ್ಣ ತಮ್ಮಂದಿರಾಗಿ ತಿಳಿದುಕೊಳ್ಳುವಂತೆ, ಅಣ್ಣ ತಮ್ಮಂದಿರಾಗಿರುವಂತೆ, ಪವಿತ್ರ ಆತ್ಮದ ಭರಿತವಾದ ಆತ್ಮ ಸಂಬಂಧಿಗಳಾಗುವಂತೆ ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದೀಯಪ್ಪ. ದೇವ, ಇದನ್ನು ಸ್ವಚ್ಛವಾಗಿ ನಮ್ಮೆಲ್ಲರೊಂದಿಗೆ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ, ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ಪರಿಶುದ್ಧ ಕೇಳಲ್ಪಟ್ಟ ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಮಧ್ಯದಲ್ಲಿ ಸಹೋದರಿ ಎಸ್ತೇರ್ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ.